ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಒಂದು ಪ್ರಾರ್ಥನಾ ಗೀತೆಯನ್ನ ಅರ್ಚನಾ ತಂಡದವರು ನಡೆಸಿಕೊಡ್ಬೇಕಂತ प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु करते हैं हम शुरू आज का काम प्रभु शुद्ध भाव से तेरा नाम लगाए हम विद्या का वरदान तुम्हीं से पाए हम शुद्ध भाव से तेरा नाम लगाए हम विद्या का वरदान तुम्हीं से पाए हम हाँ विद्या का वरदान तुम्हीं से पाए हम तुम्हीं से है आगाज तुम्हीं अंजाम प्रभु करते हैं हम शुरू आज का काम प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु गुरुओं का सत्कार कभी ना भूले हम इतना बने महान गगन को छू ले हम गुरुओं का सत्कार कभी ना भूले हम इतना बने महान गगन को छू ले हम हाँ इतना बने महान गगन को छू ले हम तुम्हीं से हर सुबह तुम्हीं से शाम प्रभु करते हैं हम शुरू आज का काम प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु करते हैं हम शुरू आज का काम प्रभु करते हैं हम शुरू आज का काम प्रभु थैंक यू ತಮ್ಮ ಸುಮಧುರ ಕಂಠದಿಂದ ಈ ಒಂದು ಸಭಾಂಗಣವನ್ನೇ ಮಂತ್ರಮಯವನ್ನಾಗಿಸಿ ಈ ಒಂದು ಕಾರ್ಯಾಗಾರ ಯಶಸ್ವಿಗೊಳ್ಳಲಂತ ಪ್ರಾರ್ಥನೆ ನಡೆಸಿಕೊಟ್ಟಂತಹ ಸಹೋದರಿ ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಹಾಗೂ ವಿದ್ಯಾಧಿಕಾರಿಗಳ ಪ್ರತಿಯೊಬ್ಬರಿಗೆ ನಂತರ ಸ್ವಾಗತ ಕೋರಲು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ರಿಮ್ಸ್ ಆಸ್ಪತ್ರೆ ಬೀದರ್ ಅವರು ವೇದಿಕೆಗೆ ಆಗಮಿಸಿರುವಂತೆ ಇಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಹಾಗೂ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್ ಜೊತೆಗೆ ರಿಮ್ಸ್ ಬೋಧಕ ಆಸ್ಪತ್ರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವೈದ್ಯರುಗಳಿಗೆ, ಶುಶ್ರೂಷಕ ಅಧಿಕಾರಿಗಳಿಗೆ ಜೊತೆಗೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಾಗುವ ಲೈಂಗಿಕ ಕಿರುಕುಳ ತಡೆಗಟ್ಟುವ ಕಾಯ್ದೆ ಕುರಿತು ಒಂದು ದಿವಸದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಬಸವರಾಜ್ ಎಸ್ ಜೇಗಾರೆಡ್ಡಿ, ಮಾನ್ಯ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಶಸ್ತ್ರ ನ್ಯಾಯಾಧೀಶರು ಜೊತೆಗೆ ಅಧ್ಯಕ್ಷರು ಜಿಲ್ಲಾ ಸೇವಾ ಕಾನೂನು ಪ್ರಾಧಿಕಾರ ಬೀದರ್ ಇವರಿಗೆ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜು ಹಾಗೂ ರಿಮ್ಸ್ ಬೋಧಕ ಆಸ್ಪತ್ರೆ ಪರವಾಗಿ ಆತ್ಮೀಯವಾದ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇವೆ. ಅಧ್ಯಕ್ಷರಾಗಿರುವಂತಹ ವೇಣುರಾಜ್ ಅವರು ಬಂದು ಗೌರವಿಸಬೇಕಂತ ಹೇಳಿ ಹೇಳ್ತೇವೆ ನಾವು. ಅದೇ ರೀತಿ
ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ಸಿದ್ದರಾಮ್ ಟಿಪಿ, ಮಾನ್ಯ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಸೇವಾ ಪ್ರಾಧಿಕಾರ ಬೀದರ್ ಇವರಿಗೆ ನಮ್ಮ ಬ್ರಿಜ್ ಬೋಧಕ ಆಸ್ಪತ್ರೆ ಪರವಾಗಿ ಆತ್ಮೀಯವಾದ ಹಾರ್ದಿಕ ಸ್ವಾಗತವನ್ನು ಕೊಡುತ್ತಾ ಅವರಿಗೆ ಗುರುನಾಥ ಬಂದು ಗೌರವಿಸಲು ವಿನಂತಿಯನ್ನು ಮಾಡ್ತೇವೆ. ಗುರುನಾಥ ಅವರಿಗೆ ಮಾನ್ಯ ನ್ಯಾಯಾಧೀಶರಿಗೆ ಗೌರವಿಸಲು ಧನ್ಯವಾದಗಳು. ಆಸ್ಪತ್ರೆಯ ಎಲ್ಲ ವೈದ್ಯರುಗಳಿಗೂ, ಎಲ್ಲ ಹಿರಿಯ ಶುಶ್ರೂಷಕರಿಗೂ, ನರ್ಸಿಂಗ್ ವಿದ್ಯಾರ್ಥಿಗಳಿಗೂ, ನಮ್ಮ ಪ್ಯಾರಾಮೆಡಿಕಲ್ ಎಲ್ಲ ವಿದ್ಯಾರ್ಥಿಗಳಿಗೂ, ಜೊತೆಗೆ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಸರ್ವ ಸಿಬ್ಬಂದಿ ವರ್ಗದವರಿಗೂ ಈ ಒಂದು ಕಾರ್ಯಕ್ರಮದ ಆತ್ಮೀಯವಾಗಿ ಹಾರ್ದಿಕ ಸ್ವಾಗತವನ್ನು ಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಶರಣರ ಬರೆವಣಿಗೆ ಪ್ರಾಣ ಜೀವಾಳ ಮತ್ತೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಆತ್ಮೀಯವಾಗಿ ಸ್ವಾಗತವನ್ನ ಮುಗಿದ ಕೈ ಬಾಗಿದ ತಲೆಯಿಂದ ಆತ್ಮೀಯವಾಗಿ ಸ್ವಾಗತ ಕೋರಿದಂತಹ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನು ಮುಖ್ಯ ಘಟ್ಟ ಉದ್ಘಾಟನೆ. ಶ್ರೀಯುತ ಬಸವರಾಜ್ ಎನ್ ಚೇಗಾರೆಡ್ಡಿ, ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ವಿಶಿಷ್ಟವಾಗಿ ಚಾಲನೆ ನೀಡಬೇಕಂತ ಹೇಳ್ತಾರೆ. ಮಹಿಳೆಯ ಉತ್ಥಾನಕ್ಕೆ ಒಂದು ದಿನವೂ ಮೀಸಲು, ಮತ್ತೆ ಮತ್ತೆ ಶೋಷಣೆ ಆ ದಿನವೂ ಮಾಸಲು. ಮಹಿಳೆಯ ಉತ್ಥಾನಕ್ಕೆ ಒಂದು ದಿನವೂ ಮೀಸಲು, ಮತ್ತೆ ಮತ್ತೆ ಶೋಷಣೆ ಆ ದಿನವೂ ಮಾಸಲು. ಗಂಡಿನಿಂದ ಶೋಷಣೆ ತಪ್ಪಿಲ್ಲ ಆದರೂ ಹೇಳಿಲ್ಲ, ಉದ್ಯೋಗದಲ್ಲಿ ಕಿರುಕುಳವಾದರೂ ತುಟಿ ಪಿಟಿ ಎನ್ನಲಿಲ್ಲ. ಪುಟ್ಟ ಬಾಲಿಯರಿಗೆ ಮಾರಾಟ ಲೈಂಗಿಕ ಶೋಷಣೆ, ರಕ್ಷಣೆ ನೆಪದಲ್ಲಿ ಕಪಿಮುಷ್ಟಿಯ ಪೋಷಣೆ. ಬಾಲ್ಯ ವಿವಾಹ ನೆಪದಲ್ಲಿ ನಾರಿಯರ ಬಾಳು ಗೋಳು. ಬಾಲ್ಯ ವಿವಾಹ ನೆಪದಲ್ಲಿ ನಾರಿಯರ ಬಾಳು ಗೋಳು. ಮಕ್ಕಳು ಹೇರುವ ಯಂತ್ರವಾಗಿ ಜೀವನವು ಹಾಳು. ಗಂಡು ಹೆಣ್ಣು ಸಮಸಮ ಇರಲಿ ಸಮಪಾಲು, ಮುಕ್ತವಾಗಿ ಬಾಳಲಿ ಬೇಡ ಅವಳಿಗೆ ಜೇಲು. ಮಹಿಳೆ ನಮ್ಮೆಲ್ಲರ ತಾಯಿ ತಂಗಿಯರು ಗೌರವಿಸೋಣ. ಮಹಿಳೆ ನಮ್ಮೆಲ್ಲರ ತಾಯಿ ತಂಗಿಯರು ಗೌರವಿಸೋಣ. ಅವರೊಂದಿಗೆ ಬದುಕಿ ಜೀವನವನ್ನ ಬೆಳಗಿಸೋಣ ಬೆಳಗಿಸೋಣ ಬೆಳಗಿಸೋಣ. ಒಂದು ಸುಂದರ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಉದ್ಘಾಟನೆಯನ್ನು ಮಾಡಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಈ ಒಂದು ಕಾರ್ಯಾಗಾರದ ಉದ್ದೇಶಿಸಿ ಮಾತನಾಡಬೇಕು. ಸುಂದರ ಮುಂಜಾನೆಯ ಭವ್ಯವಾದ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ
ನಾನು ಅವರಿವರಲ್ಲದೆ ಅವರ ಹೆಸರನ್ನು ಹೇಳದೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಹೋದರ ಸಹೋದರಿಯರೇ, ವೈದ್ಯಾಧಿಕಾರಿಗಳೇ, ವೈದ್ಯರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನನ್ನ ಬಂಧುಗಳೇ, ನಮಗೆಲ್ಲ ಮುಂಗಡವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇಂಥ ಎಷ್ಟೋ ಕಾರ್ಯಕ್ರಮಗಳನ್ನು ನನ್ನ ಸೇವಾ ಅವಧಿಯಲ್ಲಿ ನಾವು ಮಾಡಿದ್ದೇವೆ. ಇವತ್ತಿನ ದಿವಸ ನಾನು ಹೇಳೋದಕ್ಕೆ ಬಯಸುವುದೇನೆಂದರೆ, ಮಹಿಳೆ ಈ ಒಂದು ಆಧುನಿಕ ಯುಗದಲ್ಲಿ ಅಬಲೆಯಲ್ಲ ಸಬಲೆ ಎನ್ನುವುದನ್ನು ಸಾಬೀತು ಮಾಡಿದ್ದಾರೆ. ಮಹಿಳೆ ಇವತ್ತಿನ ದಿವಸ ಯಾವ ರಂಗದಲ್ಲಿ ಇಲ್ಲ ನೀವೇ ಹೇಳಿ. ಮಹಿಳೆ ಇವತ್ತಿನ ದಿವಸ ಎಲ್ಲ ರಂಗದಲ್ಲಿಯೂ ಬಂದಿದ್ದಾರೆ. ಮೊದಲು ನಾವು ಹೆವಿ ವೆಹಿಕಲ್ಗಳನ್ನು ಸಹಿತ ಡ್ರೈವ್ ಮಾಡೋದಕ್ಕೆ ಮಹಿಳೆಯರು ಬರ್ತಾ ಇರಲಿಲ್ಲ. ಆದರೆ ಈಗ ಮಹಿಳೆಯರು ನಾವು ಕೇರಳದಲ್ಲಿ ತುಂಬ ಜನಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಕೇರಳದಲ್ಲಿ ಬಸ್ಸುಗಳನ್ನು, ಟ್ರಕ್ಗಳನ್ನು ಸಹಿತ ಮಹಿಳೆಯರು ನಡೆಸ್ತಾ ಇದ್ದಾರೆ. ಅಂದರೆ ನಿಜವಾಗಿಯೂ ನಾವು ಒಂದು ಪ್ರಕೃತಿ ಮಹಿಳೆಯ ದೇಹವನ್ನು ದೇವರು ಹಾಗೆ ರಚನೆ ಮಾಡಿದ್ದಾನೆ ಅಂದರೆ ಅವರು ಫಿಸಿಕಲಿ ಫಿಟ್ ಅಲ್ಲ ಅಂತ ನಾವು ಹೇಳ್ತಾ ಇದ್ವಿ ಮೊದಲು. ಆದರೆ ಈ ದಿನಮಾನಗಳಲ್ಲಿ ನೋಡಿದ್ರೆ ನಾವು ಅದು ಸುಳ್ಳು ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಅಂದರೆ ಮಹಿಳೆ ಎಲ್ಲ ರಂಗದಲ್ಲಿ ಬಂದಿದ್ದಾರೆ ಇವತ್ತಿನ ದಿವಸ. ನಾವು ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ, ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದರೆ ಅವನು ಚೆನ್ನಾಗಿ ಮುಂದೆ ಬರ್ತಾನೆ ಅಂತ. ಆದರೆ ಈಗ ಅದನ್ನು ತಿರುಗುಮುರುವಾಗಿ ಯಾಕೆ ಹೇಳಬಾರ್ದು? ಒಬ್ಬ ಮಹಿಳೆಯ ಹಿಂದೆ ಯಾಕೆ ಪುರುಷರಿರಬಾರ್ದು? ಯಾಕಂದರೆ ನೀವೆಲ್ಲ ಈಗ ವೈದ್ಯಾಧಿಕಾರಿಗಳಿರ್ತೀರಿ, ಶುಶ್ರೂಷಕರಿರ್ತೀರಿ, ಆದರೆ ನಿಮ್ಮ ಗಂಡಂದಿರು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರ್ಬೋದಲ್ವಾ? ಅವರು ನಿಮಗೆ ಸಪೋರ್ಟ್ ಮಾಡ್ತಿದ್ರೆ ನೀವು ಒಂದು ಈ ಸ್ಥಾನವನ್ನು ಅಲಂಕರಿಸಿರ್ಬೋದಲ್ವಾ? ನಾವು ಸಹಿತ ಎಷ್ಟೋ ಜನ ನಮ್ಮ ನ್ಯಾಯಾಧೀಶ ಮಹಿಳೆಯರಿದ್ದಾರೆ, ಅವರ ಗಂಡಂದಿರು ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅವರು ನ್ಯಾಯಾಲಯಗಳಿಗೆ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿವಸ ಮಹಿಳೆ ಎಲ್ಲ ರಂಗದಲ್ಲಿ ಮುಂದೆ ಬಂದಿದ್ದಾರೆ. ಅವರು ಚೆನ್ನಾಗಿ ಮುಂದೆ ಬಂದು ಕಲಿತುಕೊಂಡು ಬಂದಿದ್ದಾರೆ. ಆದರೂ ಸಹಿತ ಒಂದು ಉದ್ಯೋಗವನ್ನು ನಡೆಯುವಂಥ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಬಹಳ ನಡೀತಾ ಇದೆ ಇವತ್ತು ದಿವಸ. ಆ ಒಂದು ದಿಸೆಯಲ್ಲಿ ನಾವು ಕಾನೂನು ಸೇವಾ ಪ್ರಾಧಿಕಾರದಿಂದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಯಾಕೆ ತಿಳುವಳಿಕೆ ಕೊಡಬಾರದು, ಆ ಕಾನೂನು ಯಾವ ರೀತಿ ಇದೆ, ಅದರಿಂದ ಯಾವ ರೀತಿ ಬೆನಿಫಿಟ್ ಇದ್ದಾವೆ, ಯಾವ ರೀತಿ ಅವುಗಳಲ್ಲಿ ಸೊಲ್ಯೂಷನ್ ಅನ್ಕೊಳ್ಬೋದು ಅಂತ ತಿಳ್ಕೊಳ್ಳುವುದೇ ಅಂತ ತಿಳಿಸುವುದೇ ಒಂದು ನಮ್ಮ ಕಾರ್ಯಕ್ರಮದ ಒಂದು ಉದ್ದೇಶ. ಅದರ ಸಾಫಲ್ಯವನ್ನು ಕಾಣಬೇಕು ಅನ್ನೋದೇ ನಮ್ಮ ಉದ್ದೇಶದಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಾಗಾರವನ್ನು ನಾವು ಏರ್ಪಡಿಸಿದ್ದೀವಿ. ಅದರ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಬೇಕು ಅಂತ ನಮ್ಮ ಒಂದು ಅನಿಸಿಕೆ. ನೋಡಿ, ನೀವೆಲ್ಲ ಈಗ ನೋಡ್ತಾ ಇದ್ದೀರಿ, ಬಹಳಷ್ಟು ಜನ ಲೈಂಗಿಕ ದೌರ್ಜನ್ಯ ಆದರೂ ಅದನ್ನು ಮುಚ್ಚಿಸಿಕೊಳ್ತಾರೆ. ಯಾಕಂದರೆ ಅವರು ಅದನ್ನು ಬಿಚ್ಚಿಡುವುದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾಕಂದರೆ ಹೆದರಿಕೆ. ಉದ್ಯೋಗಸ್ಥರಾಗಿ ಬಂದಿರ್ತಾರೆ, ಮತ್ತೆ ಏನಾದರೂ ನಾವು ಉದ್ಯೋಗವನ್ನು ಕಳೆದುಕೊಳ್ಬಹುದಾ, ಹೇಳಿಬಿಟ್ರೆ ನನ್ನ ಮನೆಯಲ್ಲೂ ಸಹಿತ ಹೋಗುತ್ತಲ್ಲ ಅನ್ನುವಂಥ ಒಂದು ಹೆದರಿಕೆ ಭಾವನೆ ಇದೆ. ಆದರೆ ಒಂದು ಕಾಯ್ದೆ ಇದೆ, ಅದೊಂದು ಕಾನೂನು ಇದೆ. ನಿಮ್ಮ ಒಂದು ವೈದ್ಯಕೀಯ ಒಂದು ಈ ಸಂಸ್ಥೆಗಳಿಗೆ ಒಂದು ಅವರ ಮೇಲೆ ಕಮಿಟಿ ಇದೆ. ಆ ಕಮಿಟಿ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ತಾನೆ? ಆ ಕಮಿಟಿ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆಯಾ? ಗೊತ್ತಿದೆ ಅಲ್ವಾ? ಯಾಕೆ ಒಬ್ಬರೇ ಹೇಳ್ತಾ ಇದ್ದಾರೆ, ಒಬ್ಬರಿಗೆ ಮಾತ್ರ ಗೊತ್ತಿದೆ, ಉಳಿದವರು ಯಾರಿಗೂ ಗೊತ್ತಿಲ್ಲ. ದೌರ್ಜನ್ಯ ತಡೆಯೋದಕ್ಕೆ ಒಂದು ಕಮಿಟಿ ಇದೆ ನಿಮ್ಮ ಸಂಸ್ಥೆಯಲ್ಲಿ. ಅದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅಲ್ಲಿ ನೀವು ನಿಮ್ಮ ಅಹವಾಲುಗಳನ್ನು ಹೇಳಬೇಕಾಗುತ್ತೆ. ದಯವಿಟ್ಟು ಸಂಕೋಚ ಪಡ್ಕೋಬೇಡಿ, ಹೆದರಬೇಡಿ. ಒಂದು ವೇಳೆ ಈ ಕಮಿಟಿಯಲ್ಲಿ ನಿಮಗೆ ನ್ಯಾಯ ಸಿಗದೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದೆ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿದ್ದರಾಮಯ್ಯ ಇದ್ದಾರೆ, ನಾನು ಚೇರ್ಮನ್ ಆಗಿದ್ದೀನಿ. ನಮ್ಮಲ್ಲಿ ಅಹವಾಲುಗಳನ್ನು ಬಂದು ತಿಳಿಸಿ ನಾವು ನಿಮಗೆ ಒಂದು ಸೊಲ್ಯೂಷನ್ಗಳನ್ನು ಕೊಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ನಮ್ಮ ನ್ಯಾಯಾಲಯ 11 ಗಂಟೆಗೆ ಪ್ರಾರಂಭವಾಗಬೇಕು. ಹಾಗಾಗಿ ಒಂದು ಕಾನೂನಿನ ಕರೆ ನಮ್ಮಲ್ಲಿ ಕರೀತಾ ಇದ್ದಾರೆ. ಯಾಕೆಂದರೆ ನಾನು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶನಾಗಿ ಬಹಳ ಕೆಲಸಗಳು ಸಿಗುತ್ತದೆ ನನಗೆ. ನಾನು ಮೊದಲೇ ಹೇಳಿದ್ದೆ, ಪೂರ್ತಿಯಾಗಿ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಕಾರ್ಯಾಗಾರ ಮುಂದುವರಿಯಲಿ, ನಾನು ಉದ್ಘಾಟನೆ ಮಾಡಿ ನನ್ನ ಕರ್ತವ್ಯಕ್ಕೆ ಹೋಗುತ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನಿತಾ ಮುರ್ಗಿ ಅವರು ಒಳ್ಳೆಯ ಹಿರಿಯ ವಕೀಲರು, ತಂದೆ ವಕೀಲರು, ಒಳ್ಳೆಯ ಮಾತುಗಾರರು ಅಂತ ನಾನು ಕೇಳಿದ್ದೀನಿ. ಯಾಕಂದರೆ ಅವರು ಭಾಷೆ ಮಾಡೋದನ್ನು ನಾನು ನಿಜವಾಗಿ ನೋಡಬೇಕಿತ್ತು. ಆದರೆ ನ್ಯಾಯಾಲಯದಲ್ಲಿ ವಾದವನ್ನು ಚೆನ್ನಾಗಿ ಮಂಡಿಸ್ತಾರೆ ಅಂತ ನಾನು ನೋಡಿದ್ದೀನಿ. ಆ ಒಂದು ದಿಸೆಯಲ್ಲಿ ಇವತ್ತಿನ ದಿವಸ ಆ ಒಂದು ಕಾನೂನಿನ ಬಗ್ಗೆ ತಾವೆಲ್ಲ ತಿಳ್ಕೊಳ್ಬೇಕು ಮತ್ತು ಇಂಟ್ರಾಕ್ಷನ್ ಮಾಡಿ.
ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಕಾನೂನಿನ ಬಗ್ಗೆ ಅವರು ತಿಳಿ ಹೇಳ್ತಾರೆ. ತಿಳಿ ಹೇಳಿದ ಮೇಲೆ ನೀವು ಅವರಿಗೆ ಕ್ರಿಯಾತ್ಮಕವಾಗಿ ಭಾಗವಹಿಸಿ ಒಂದು ಕಾನೂನು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಇವತ್ತಿನ ದಿವಸದ ಒಂದು ಕಾರ್ಯಾಗಾರದ ಸದುಪಯೋಗವನ್ನು ನಾವು ಪಡೆದುಕೊಳ್ತೀರಿ ಅಂತ ಹೇಳ್ತಾ ಈ ಒಂದು ಜ್ಯೋತಿಯನ್ನು ನಾನೇ ನೀವು ಬೆಳಗಿಸಿದ್ದೀನಿ. ಸದಾ ವರ್ಷ ಪೂರ್ತಿ ವರ್ಷ ನಿಮ್ಮ ಬಾಳಲ್ಲಿ ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗೌರವಾನ್ವಿತ ನ್ಯಾಯಾಧೀಶರು ಮಹಿಳೆಯರು ಎಲ್ಲರ ವಿಧದಲ್ಲಿ ಬೆಳೆದಿದ್ದಾರೆ. ಆದರೂ ಕೂಡ ಇನ್ನೂ ಅವರ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ. ತಮ್ಮ ಒಂದು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಮಿತಿಗಳಿವೆ. ಆ ಸಮಿತಿಗಳಲ್ಲಿ ತಮ್ಮ ದೂರುಗಳು ಅದಕ್ಕೆ ಸಮಸ್ಯೆಗೆ ಸಮಾಧಾನ ಸಿಗದಿದ್ದರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಮ್ಮ ಹಿಂದಿದೆ, ಅಭಯಹಸ್ತ ಇದೆ ಅಂತ ಹೇಳಿ ಒಂದು ಭರವಸೆಯ ಮಾತುಗಳನ್ನ ತಮ್ಮಲ್ಲಿ ಮೂಡಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಾಗಾರವು ಯಶಸ್ವಿಗೊಳಿಸಲು ಶುಭ ಹಾರೈಸಿದಂಥ ಗೌರವಾನ್ವಿತ ನ್ಯಾಯಾಧೀಶರು ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮದ ಶ್ರೀಯುತ ಸಿದ್ದರಾಮ್ ಟಿಪಿ ಗೌರವಾನ್ವಿತ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಬೀದರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇದು ಪೋಸ್ಟ್ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶೀರ್ವಾದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಶ್ರೀಯುತ ಬಸವರಾಜ್ ಎಸ್ ಚಂದ್ರಗಿ ಸರ್ ಅವರಿಗೆ ವಂದಿಸುತ್ತಾ ಮತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಮಾನ್ಯರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವೈದ್ಯರು, ಸುಶ್ರೂಷಕ ಅಧಿಕಾರಿಗಳು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳೇ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳೇ, ಸಹೋದರ ಸಹೋದರಿಗಳು, ನಾವು ಈ ಒಂದು ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವುದು ಮತ್ತು ಅದನ್ನು ನಿಷೇಧಿಸುವುದು ಮತ್ತು ಆ ಕುರಿತು ಒಂದು ಪರಿಹಾರ ಕಂಡುಕೊಳ್ಳುವ ರೀತಿಯಲ್ಲಿ ಏನು 2013ರಲ್ಲಿ ಪೋಸ್ಟ್ ಕಾಯ್ದೆ ಬಂದಿದೆ. ಅದರ ಕುರಿತಾಗಿ ಕಳೆದ ವರ್ಷದಲ್ಲಿ ನಾವು ಈ ಒಂದು ಆಸ್ಪತ್ರೆಯಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಹೇಳಿ ಒಂದು ವಿಚಾರ ನಾವು ಇಟ್ಕೊಂಡಿದ್ದೀವಿ. ಆದರೆ ಲಾಸ್ಟ್ 2 ವರ್ಷದಲ್ಲಿ ಕೋವಿಡ್ ನಮಗೆ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಈ ವರ್ಷ ಆದರೂ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಈ ಒಂದು ಪ್ರಯತ್ನ ಮಾಡಿದ್ವಿ. ನಮ್ಮ ಉದ್ದೇಶ ಹೇಗಿತ್ತು ಅಂತ ಹೇಳಿದ್ರೆ, ಹಗಲು ಮತ್ತು ರಾತ್ರಿ ಅನ್ನೋದೇ ನೀವು ಬಹಳ ಶ್ರಮ ಹಾಕಿ ದುಡಿತಾ ಇರ್ತೀವಿ. ತಾವು ಇಲ್ಲಿ ಸೇಫ್ ಆಗಿರಬೇಕು. ಏನಾದರೂ ಒಂದು ಅಡ್ವಾನ್ಸ್ ಇನ್ಸಿಡೆಂಟ್ ಆದರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ನಮಗೆ ನಾವು ನೀಡಿದೆ. ಖಂಡಿತವಾಗಿಯೂ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ವಿಚಾರ ಮಾಡಿ ನಾವು ಇಲ್ಲಿನ MS ಸರ್ ಅವರಿಗೆ ಮತ್ತು ನಿರ್ದೇಶಕರಾದಂಥ ಶ್ರೀ ಡಾಕ್ಟರ್ ಚಂದ್ರಕಾಂತ್ ಸರ್ ಅವರಿಗೆ ಮತ್ತು ನಮ್ಮ ಸ್ನೇಹಿತರಾದ ರಾಜೇಶ್ ಅವರಿಗೆ ವಿಚಾರ ಮಾಡಿದ್ದಾರೆ ಮತ್ತು ವೇಣು ಅವರಿಗೆ, ಅವೆಲ್ಲ ಬಹಳ ಉತ್ಸಾಹದಿಂದ ನನಗೆ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಸಹಕಾರ ನೀಡಿದರೆ ಅದಕ್ಕಾಗಿ ನಾನು ಅವರಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಂಕ್ಷಿಪ್ತವಾಗಿ ನಮಗೆಲ್ಲ ಗೊತ್ತಿದೆ, ಪ್ರಪಂಚದ ಎಲ್ಲ ದೇಶಗಳಲ್ಲಿ ಮಹಿಳೆಯರು ಅಬಲೆ ಎಂದು ಭಾವಿಸುವ ಒಂದು ಕಾರಣ ಇತ್ತು. ಲಿಂಗ ತಾರತಮ್ಯ ವಿಶ್ವದ ಎಲ್ಲೆಡೆ ಪ್ರಚಲಿತವಾಗಿತ್ತು. ಮಹಿಳೆಯರು ಪುರುಷರಿಗಿಂತ ಕೆಳದರ್ಜೆಯವರು ಎಂಬ ಸಾಂಪ್ರದಾಯಿಕ ನಂಬಿಕೆ ಇನ್ನೂ ಕೆಲವು ಕಡೆ ಇರುವುದನ್ನು ನೋಡಿದಾಗ ಈ ಲಿಂಗ ತಾರತಮ್ಯ ಎಷ್ಟು ಆಳವಾಗಿ ಮತ್ತು ಬಲವಾಗಿ ಸಮಾಜದಲ್ಲಿ ಬೇರೂರಿದೆ ಎನ್ನುವುದು ನಮ್ಮ ಅರಿವಿಗೆ ಬರುತ್ತದೆ. ಅದಕ್ಕೆ ಈ ತರದ ಲಿಂಗ ತಾರತಮ್ಯ ಹೋಗಲಾಡಿಸುವ ಸಲುವಾಗಿ ಅನೇಕ ಪ್ರಯತ್ನಗಳು ನಡೀತಾ ಇದೆ. ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮ್ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಥೀಮ್ ಇರೋದು ಏನಂತ ಹೇಳಿದರೆ, ಸೂಚಿಸಿದ ನಾಳೆಯಾಗಿ ಇಂದು ಲಿಂಗ ಸಮಾನತೆ. ಅದಕ್ಕಾಗಿ ಇವೆಲ್ಲರೂ ಮಾಡಿದ್ದು ಅದರಲ್ಲಿ ಫಸ್ಟ್ ಬಂದಿರೋದು ನಮ್ಮ ಫಸ್ಟ್ ಆರ್ಟಿಕಲ್ 1 ಹೇಳ್ತಾರೆ, ಎಲ್ಲ ವ್ಯಕ್ತಿಗಳು ಸಮಾನರು
ಮತ್ತು ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಹೊಂದಿರಬೇಕು ಅನ್ನುವಂಥ ಒಂದು ವಿಚಾರ ಅದರಲ್ಲಿದೆ. ಅದೇ ರೀತಿ ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 14 15ರಲ್ಲಿ ಸಹಿತ ಯಾವುದೇ ರೀತಿಯಾದಂಥ ಒಂದು ತಾರತಮ್ಯ, ಲಿಂಗ ತಾರತಮ್ಯ, ವಿಶೇಷವಾಗಿ ಲಿಂಗ ತಾರತಮ್ಯ ಮಾಡಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ಅದನ್ನು ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಆಗಿದೆ. ಅಂತ ಯಾವುದಾದ್ರೂ ವಿಚಾರ ಉಲ್ಲಂಘನೆ ಆಗಿದೆ, ಮನೆಯ ಸರ್ವೋಚ್ಚ ನ್ಯಾಯಾಲಯ ಆಗ್ಬೋದು ಅಥವಾ ಮನೆಯ ಉಚ್ಚ ನ್ಯಾಯಾಲಯಗಳಲ್ಲಿ ಅದನ್ನು ನಾವು ಪ್ರಶ್ನಿಸಿ ನಮಗೆ ಆಗತಕ್ಕಂಥ ಅಥವಾ ನಮ್ಮ ಹಕ್ಕಿನ ಉಲ್ಲಂಘನೆಯನ್ನು ನಾವು ಪ್ರಶ್ನಿಸಿ ನಮಗೆ ಬೇಕಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ನನಗೆ ಸಂವಿಧಾನವು ಒಂದು ಅವಕಾಶ ಮಾಡಿಕೊಟ್ಟಿರುತ್ತದೆ. ಅದರ ಜೊತೆಗೆ ನಾವು ಬಹಳಷ್ಟು ವಿಚಾರಗಳಲ್ಲಿ ನೋಡ್ತಾ ಇರ್ತೀವಿ, ತಾರತಮ್ಯ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಈ ಲೈಂಗಿಕ ದೌರ್ಜನ್ಯ ಅನ್ನುವಂಥ ಏನು ಇದೆ, ಇದು ಒಂದು ಪಿಡುಗು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊನ್ನೆ ನಮ್ಮ ಸರ್ವೋಚ್ಚ ನ್ಯಾಯಾಲಯವರು ಏನಿದ್ರು ಅಂತ ಹೇಳಿದ್ರೆ ಇದು ಫಂಡಮೆಂಟಲ್ ರೈಟ್ಸ್ನ ವೈಲೇಷನ್ ಅಂತ. ಹೇಗಂತ ಹೇಳಿದ್ರೆ ನಾವು ಯಾವುದೇ ಒಂದು ಕೆಲಸದ ಸ್ಥಳದಲ್ಲಿ ಮಹಿಳೆಯಾಗಲಿ ಪುರುಷರಾಗಲಿ ನಿರ್ಭೀತಿಯಿಂದ ಮುಕ್ತವಾಗಿ ಮತ್ತು ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡುವಂತಹ ಹೊಂದಿರುತ್ತೆ. ಸಪೋಸ್ ಅದನ್ನು ನಾವು ಯಾರಾದರೂ ವೈಲೇಟ್ ಮಾಡಿದ್ರೆ ನಮ್ಮದು ಆರ್ಟಿಕಲ್ 21 ವೈಲೇಷನ್ ಆಗುತ್ತೆ. ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂತೇಳಿ. ರೈಟ್ ಟು ಲೈಫ್ ಅಷ್ಟೇ ಸಾಕೋದಿಲ್ಲ, ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅನ್ನುವಂಥ ವಿಚಾರ ಆರ್ಟಿಕಲ್ 21 ಇದೆ. ಅದನ್ನೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ವಿಶಾಖ ಕೇಸ್ನಲ್ಲಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ವಿಶಾಖ ಕೇಸಿನ ಬೇಸಿಕ್ ಮನೆ 2013ರಲ್ಲಿ ಒಂದು ಕಾನೂನು ಬಂದಿದೆ. ಆ ಕಾನೂನಿನ ಒಂದು ಸಣ್ಣ ಪ್ರಯತ್ನ, ಅಂದರೆ ಅದನ್ನ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ನಾವು ನೀವೆಲ್ಲರೂ ಇವತ್ತು ಮಾಡೋಣ ಅಂತ ಹೇಳಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಉಪನ್ಯಾಸಕರಾಗಿ ತಾವು ಬರಬೇಕು ಅಂತ ಬೇಡವರು ಕೇಳಿದ್ವಿ. ಅವರು ಸಹಿತ ಕಳೆದ 2 ವರ್ಷದಿಂದ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ಗಂಗರ ಪರವಾಗಿ ಮತ್ತು ನನ್ನ ಪರವಾಗಿ ಸಹಿತ ಅವರಿಗೆ ಧನ್ಯವಾದಗಳನ್ನು ತಿಳಿಸಪಡ್ತೇನೆ. ಸೊ ಇವತ್ತಿನ ಒಂದು ಈ ಕಾರ್ಯಕ್ರಮದ ಉದ್ದೇಶ ಈ ಒಂದು ಕಾಯ್ದೆ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾವು ನೀವೆಲ್ಲರೂ ಸೇರಿ ಚರ್ಚಿಸಿ ಒಂದು ವಿಷಯ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡಿದ್ದಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲು ನನಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನನಗೆ ಈ ಕಾರ್ಯಕ್ರಮ ಆಯೋಜಿಸಲು ಧನ್ಯವಾದವಾಗಿ ಇತ್ತು ಸಹಾಯ ಮತ್ತು ಸಹಕಾರ ನೀಡುತ್ತಕ್ಕಂಥ ನಮ್ಮ ಗೌರವ ಜಿಲ್ಲಾ ಮತ್ತು ಸಚಿವರಿಗೆ ಎಲ್ಲರೂ ವಂದಿಸಿ ತಮ್ಮೆಲ್ಲರಿಗೆ ವಂದಿಸಿ ಮತ್ತು ಕಾರ್ಯಕ್ರಮ ಯಶಸ್ವಿಯಾದಂತಹ ಹಾರೈಸಿ ನಾನು ಯಾರನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಬಲಿಷ್ಠರು, ಲಿಂಗ ಸಮಾನತೆ, ತಾವು ಗಂಡು ಹೆಣ್ಣು ಸರಿ ಸಮ ಎಂಬ ಒಂದು ಪರಿಕಲ್ಪನೆಯನ್ನು ತಮ್ಮಲ್ಲಿ ಹಾಕಿ ತಮ್ಗೆ ನಾಳೆ ಒಂದು ಕಾರ್ಯಕ್ರಮಕ್ಕೆ ತಮ್ಗೆ ಸನ್ನದ್ಧರನ್ನಾಗಿ ಮಾಡ್ತಾ ಇದ್ದಾರೆ. ಈ ತರ ಒಂದು ಸುಂದರ ಕಾರ್ಯಕ್ರಮಕ್ಕೆ ಒಂದು ಅಡಿಪಾಯವನ್ನು ಹಾಕಿ ಈ ಒಂದು ತಮ್ಮೆಲ್ಲರ ಹತ್ರ ಒಂದು ಬಲಿಷ್ಠ ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿದಂತಹ ಗೌರವಾನ್ವಿತ ನ್ಯಾಯಾಧೀಶರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಆಭರಣ. ಹೆಣ್ಣು ಸಂಸಾರದ ಕಣ್ಣು, ಜೀವನ್ಮುಕ್ತಿ ಆಭರಣ. ಆದಷ್ಟು ಸಾಯದಿರಲಿ ಹೆಣ್ಣು ಭ್ರೂಣ, ಆದಷ್ಟು ಸಾಯದಿರಲಿ ಹೆಣ್ಣು ಭ್ರೂಣ. ಕಾರಣ 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 ಹೆಣ್ಣು ಗಂಡಸರಿಗೂ ಆಶ್ರಯ ತಾಣ. ಕಾರಣ ಹೆಣ್ಣು ಗಂಡಸರಿಗೂ ಆಶ್ರಯ ತಾಣ ಅಂತ ಹೇಳುತ್ತಾ ಈ ಒಂದು ರಿಸೋರ್ಸ್ ಪರ್ಸನ್ ಆಗಿ ತಮ್ಮೆಲ್ಲರಿಗೂ ಈ ಒಂದು ಪೋಸ್ಟ್ ಕಾಯ್ದೆ 2013 ಬಗ್ಗೆ ಒಂದು ಉಪನ್ಯಾಸ ಮಾಡಲು ಬಂದರೆ ಅವರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಉಪನ್ಯಾಸ ಮಂಡನೆಗೆ ಒಂದು ಅಧಿವೇಶನಕ್ಕೆ ನಾ ಸ್ವಾಗತ ಕೋರುತ್ತಾ ಮೇಡಮ್ ಅವರು ಹೇಳಿದಂತಂದ್ರೆ ಈ ಒಂದು ಕಾಯ್ದೆ ಬಗ್ಗೆ ವಿಚಾರಣೆ ಮಾಡಬೇಕು. Honorable dignitaries and Viras and all the staff who are gathered here to celebrate the Women's Day in advance. So I wish them a very happy Women's Day in advance. And I'm very thankful to the Honorable Judge Sriram sir for giving such a nice opportunity to me to address few words with you. So the subject which is given to me here is a sexual harassment of working women at working place. So ಇದೊಂದು ಕಾಯ್ದೆ ಇದೆ, ಯಾವ ರೀತಿ ಪ್ರೊಟೆಕ್ಷನ್ ಆಗಬೇಕು, ಇವರು ವುಮೆನ್ ಅಂದರೆ ಏನು, ಅವ್ರ ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು, ಹರಾಸ್ಮೆಂಟ್ ಡೆಫಿನೇಷನ್ ಏನು, ವರ್ಕಿಂಗ್ ಪ್ಲೇಸ್ ಅಂದರೆ ಏನು,
how she is to be protected. So better in Kannada, so it will be a hard-touching language, so we better understand. ಹೆಣ್ಣಂದ್ರೆ ಏನಂತಂದ್ರೆ ನಾವು ಪುರಾತನ ಕಾಲದಿಂದ ನೋಡ್ಕೊತಾನೆ ಬರ್ತಾ ಇದ್ದೀವಿ. ಹೆಣ್ಣಂದ್ರೆ ಒಂದು ಪೂಜ್ಯನಿದೆ, ಆ ನಂತರ ಅತ್ತೆ ಅಂತ. ಸೊ ಎಲ್ಲ ಒಂದು ಪ್ಲೇ ನಾವು ರೋಲ್ ಮಾಡಬೇಕಾದ್ರೆ ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ ಸಹನ ಶಕ್ತಿ. ಯು ಮಸ್ಟ್ ಹ್ಯಾವ್ ಪೇಷನ್ಸ್. ನಮ್ಮ ರೈಟ್ಸ್ ನಮ್ಗೆ ಗೊತ್ತಿದೆ, ನಮ್ಮ ಡ್ಯೂಟೀಸ್ ನಮ್ಗೆ ಗೊತ್ತಿದೆ, ನಮ್ಮ ರೈಟ್ಸ್ ಫೈಟ್ ಮಾಡೋದು ನಮ್ಗೆ ಗೊತ್ತಿದೆ. ಇನ್ನು ಗಂಡು ಮಕ್ಕಳಿಗೆ ಅವ್ರ ರೈಟ್ಸ್ ಏನಿದೆ ಗೊತ್ತಿಲ್ಲ ಅದಕ್ಕಿಲ್ಲ, ಆದ್ರೆ ನಮ್ಮ ರೈಟ್ಸ್ ಏನಿದೆ ಅಂತ ಎಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಬಟ್ ಸ್ಟಿಲ್ ವಿ ಆರ್ ನಾಟ್ ರೆಡಿ ಟು ಫೈಟ್ ಫಾರ್ ಅವರ್ ರೈಟ್ಸ್. ಏನ್ ರೀಸನ್ ಏನು? ಯಾಕಂದ್ರೆ ನಾವು ಜಸ್ಟ್ ವಿ ವಾಂಟ್ ಟು ಬಿ ಅ ಬ್ಯೂಟಿಫುಲ್. ನಮ್ಮ ಡ್ಯೂಟಿ ಏನಿದೆ ಅದೇ ಮಾಡ್ಬೇಕಂತೀವಿ ನಾವು, ಆದ್ರೆ ನಮ್ಮ ರೈಟ್ಸ್ ಏನಿದೆ, ನಮ್ಗೆ ಏನ್ ಬೇಕು ಅಂತ ನಮ್ಗೆ ತಿಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ನಾನು ಒಂದು ಹೆಣ್ಣು, ಯಾವಾಗ ನಾ ಇಷ್ಟೆಲ್ಲ ರೋಲ್ ಪ್ಲೇ ಮಾಡ್ತಾ ಇರ್ತೀನಿ, ದ ಕ್ರೂಷಿಯಲ್ ರೋಲ್ ಏನದ ಅಂತಂದ್ರೆ ಒಂದು ಹೆಂಡತಿಯಾಗಿ ಒಂದು ತಾಯಿಯಾಗಿ ಮಾಡ್ತಾ ಇದ್ದಾಗ ನಾವು ನಮ್ಗೆ ಮತ್ತು ನಾವು ಏನಿದ್ವಿ, ನಾವು ನಮ್ಮ ಸಲ ಒಂದು 10 minutes ಕೂಡ ನಮ್ಮ ಲೈಫಲ್ಲಿ ಪರ್ ಡೇ ಅಂದ್ರೆ ಈಚ್ ಡೇ ಒಂದು 10 minutes ಕೂಡ ನಾವು ನಮ್ಗೆ ಏನು ಬೇಕು, ನಾನು ಏನು ನನ್ನ ಲೈಫಲ್ಲಿ ನನಗೆ ಏನು ಮಾಡಬೇಕಾಗಿದೆ, ನನಗೇನು ಇಷ್ಟ, ನನಗೆ ಏನು ರಿಕ್ವೈರ್ಮೆಂಟ್ ಇದೆ, ನಾವು ವಿಚಾರ ಮಾಡೋದೇ ಇಲ್ಲ. ಬೆಳಗ್ಗೆ ಬೆಡ್ ಮೇಲೆ ಎದ್ದ ತಕ್ಷಣ ಯಾರಿಗೆ ಏನು ಬೇಕು, ಯಾವ ಮಗುವಿಗೆ ಏನು ಬೇಕು, ಗಂಡಿಗೆ ಏನು ಬೇಕು, ಅತ್ತೆಗೆ ಏನು ಬೇಕು, ಮಾವಿಗೆ ಏನು ಬೇಕು, ಆದ್ರೆ ನನಗೇನು ಬೇಕು ವಿಚಾರ ಮಾಡೋದಿಲ್ಲ. ಇಷ್ಟೇ ಇಲ್ಲ, ನಾವು ಎಷ್ಟೇ ಪ್ರೋಗ್ರೆಸ್ ಆಗಿರಲಿ, ಯಾವುದೇ ಸ್ಥಾನದಲ್ಲಿ ಹೋಗಿರ್ಲಿ, ಆದ್ರೆ ಎಲ್ಲ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ವಿಚಾರ ಮಾಡೋದಿದೆ. ಅಂದ್ರೆ ಟೋಟಲಿ ಸ್ಯಾಕ್ರಿಫೈಸ್, ಟೋಟಲಿ ಲೈಫ್ ಏನಂತಂದ್ರೆ ಬೇರೆಯವ್ರ ಸಲುವಾಗಿ ಬದುಕೋದು, ಇಷ್ಟೇ ಮಾತ್ರ ಕಲಿತೀವಿ. ಇದರಲ್ಲಿ ಎಲ್ಲೋ ಏನಿದೆ ಅಂತಂದ್ರೆ ನನ್ನ ಬದುಕು ಹೆಂಗಿರ್ಬೇಕು, ನಾ ಯಾವ ರೀತಿ ನನ್ನ ರೈಟ್ಸ್ನ ಉಪಯೋಗ ಮಾಡ್ಕೋಬೇಕು, ಅವ್ರು ಯೂಸ್ ಮಾಡ್ಕೋಬೇಕು ಅಂತ ನಾವು ತಿಳ್ಕೊಳ್ಳೋಕೆ ತಯಾರಿದ್ದೀವಿ. ಇಂಥ ಒಂದು ಏನದ ಅಂತಂದ್ರೆ ಎಷ್ಟೇ ಡೆವಲಪ್ಡ್ ನೇಷನ್ಸ್ ಇರಲಿ, ಡೆವಲಪಿಂಗ್ ನೇಷನ್ಸ್ ಇರಲಿ, ಅಂಡರ್ ಡೆವಲಪ್ಡ್ ನೇಷನ್ಸ್ ಇರಲಿ, ಎಲ್ಲ ಈ ರೀತಿ ಎಲ್ಲ ನೇಷನಲ್ಲೂ ಎಲ್ಲ ಹೆಣ್ಮಕ್ಳು ಈ ರೈಟ್ ಈಕ್ವಾಲಿಟಿ ಬಂದು ತಿಳ್ಕೊಂಡಿದ್ದಾರೆ. ಎಲ್ಲ ಫೀಲ್ಡಲ್ಲೂ ಕಾಣ್ತಾ ಇದ್ದೀವಿ, ಎಲ್ಲ ಫೀಲ್ಡಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೆ ಇದು ಪ್ರೋಗ್ರೆಸ್, ಇದು ಎಂಪವರ್ಮೆಂಟ್. We are financially sound. We are becoming a self-dependent. We are not dependent. But still, we are not empowered. ಮೊದಲನೇ ಡೆಫಿನೇಷನ್ ಇತ್ತು, ಒಂದು ಹೆಣ್ಣು ಒಂದು ವುಮೆನ್ ಏನದ ಅಂತಂದು ಎಂಪವರ್ಡ್ ಆಗಬೇಕಂದ್ರೆ ಫೈನಾನ್ಷಿಯಲಿ ಶಿ ಮಸ್ಟ್ ಬಿ ಇಂಡಿಪೆಂಡೆಂಟ್. ಫೈನಾನ್ಷಿಯಲಿ, ಎಜುಕೇಶನ್, ಶಿ ಮಸ್ಟ್ ಬಿ ಎ ಬ್ರೆಡ್ ಅರ್ನರ್. ಅವಾಗ ಏನದ ಅಂತಂದ್ರೆ ಸೆಲ್ಫ್ ಡಿಪೆಂಡೆಂಟ್ ಆಗ್ತಾಳೆ, ಅವಳಿಗೆ ಬೇರೆಯವ್ರ ಅವಶ್ಯಕತೆ ಇರೋದಿಲ್ಲ, ಅವಳು ಒಂದು ಎಂಪವರ್ಡ್ ಲೇಡಿ ಅಂತ ಕನ್ಸಿಡರ್ ಮಾಡ್ಬೋದು. ಈ ಒಂದು ಡೆಫಿನೇಷನ್ ಇತ್ತು. ಹೌದು, ನಾವು ಎಂಪವರ್ಡ್ ಆಗಿದ್ದೀವಿ. ಎಷ್ಟು ಮಟ್ಟಿಗೆ ನಾವು ಆತ್ಮಸಾಕ್ಷಿಯಾಗಿ ಕೇಳ್ಕೊಂಡು ನಾವು ಎಂಪವರ್ಡ್ ಇದೀವಿ ಅಂತಂದ್ರೂ ಇವತ್ತು ನಮ್ಮ ರೈಟ್ಸ್ ಏನದ ಅಂತಂದ್ರೆ ನಾವು ಓಪನ್ ಆಗಿ ವಿದೌಟ್ ಎನಿ ಹೆಸಿಟೇಷನ್ ನಾವು ಎಕ್ಸರ್ಸೈಸ್ ಮಾಡೋದು. ಸ್ಟಿಲ್ ವಿ ಆರ್ ಫೀಲಿಂಗ್ ದಟ್ ವಿ ಆರ್ ಅ ಸ್ಟ್ಯಾಚ್ಯೂ ಆಫ್ ಸ್ಯಾಕ್ರಿಫೈಸ್ ಮಾಡಬೇಕು. ಇದು ಒಂದೇ ಉದ್ದೇಶ ನಮ್ಮ ಲೈಫ್. ಆದರೆ ಲೈಫ್ ನಮ್ಮ ಲೈಫಿಗೂ ನಾವು ಎದುರು ತಂದಿದ್ದೀವಿ. ಯಾಕಂದ್ರೆ ಮನುಷ್ಯ ಜೀವನ ಸಿಗದೆ ಮನಸ್ಸು ಹೆಂಗ್ ಮ್ಯಾನಲ್ಲಿ ಒಂದೇ ತಲವಾರು ಕೂಡುತ್ತೆ, 2 ತಲವಾರು ಕೂಡೋದಿಲ್ಲ. ಆ ರೀತಿ ಮನುಷ್ಯ ಜೀವನ ಎಲ್ಲರಿಗೂ ಸಿಗೋದು ಒಂದೇ ಸಲ. ಅದು ಅಧ್ಯಾತ್ಮ ನಮಗೆ ಗೊತ್ತಿಲ್ಲ, ಆದ್ರೆ ಮನುಷ್ಯ ಜೀವನ ಮಾತ್ರ ಸಿಗೋದು ಒಂದೇ ಸಲ. ಈ ಮನುಷ್ಯ ಜೀವನ ನಮ್ಗೆ ಒಂದ್ಸಲ ಸಿಕ್ಕಿದಾಗ ನಾವು ಅದು ಒಂದು ಮೀನಿಂಗ್ಫುಲ್ ಲೈಫ್ ಮಾಡೋದು. ನಮ್ಮ ಒಂದು ಸೊಸೈಟಿಯಲ್ಲಿ ಒಂದು ಐಡೆಂಟಿಫಿಕೇಶನ್ ಇದೆ. ನಮ್ಮ ಬದುಕು ಹೇಗಿರ್ಬೇಕಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅಟ್ ಎನಿ ಕಾಸ್ಟ್. ಆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಏನದ ಅಂತಂದ್ರೆ ಯಾರು ಡ್ಯಾಮೇಜ್ ಮಾಡೋಂಗಿಲ್ಲ, ಯಾರು ಅಟ್ಯಾಕ್ ಮಾಡೋಂಗಿಲ್ಲ. ಸುಮ್ಮನೆ ಬರ್ತೀವಿ, ಒಂದು ಕೆಲಸ ಮಾಡ್ತೀವಿ, ನನ್ನ ಒಂದು ಜಾಬ್ ಇದೆ, ನನ್ನ ಒಂದು ಪೋಸ್ಟ್ ಇದೆ, ನನ್ನ ಒಂದು ಪ್ರೊಫೆಷನ್ ಇದೆ, ನಾನು ಮಾಡ್ತಾ ಇದ್ದೀನಿ, ನಾನು ಇಷ್ಟು ಗಳಿಕೆ ಬರ್ತಾ ಇದೆ, ಇಷ್ಟು ನನ್ನ ಕೆಲಸ ಆಯ್ತು ಮಾಡ್ತೀನಿ ಹೋಗ್ತೀನಿ. ಆದರೆ ಈ ಪ್ರೊಸೆಸ್ಸಲ್ಲಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಸಲ ಡ್ಯಾಮೇಜ್ ಆಗ್ತಾ ಇದೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಡಿಗ್ನಿಟಿ ನಮ್ದು ಎಷ್ಟು ಸಲ ಅಟ್ಯಾಕ್ ಆಗ್ತಾ ಇದೆ, ಅದಕ್ಕೆ ನಾವು ಕ್ಲಿಯರ್ ಮಾಡೋಕ್ಕೆ ರೆಡಿ. ಯಾಕಂದ್ರೆ ಏನೋ ಒಂದು ಅನಾಹುತ ಆಗಿದೆ ಅಂತಂದ್ರೆ ಅದಕ್ಕೆ ನಾವು ಎಕ್ಸ್ಪೋಸ್ ಮಾಡಬೇಕು. ಯಾರು ಅಟ್ಯಾಕ್ ಮಾಡಿದಾರೆ, ಡ್ಯಾಮೇಜ್ ಮಾಡಿದಾರೆ, ಅವ್ರಿಗೆ ಒಂದು ಪನಿಷ್ ಮಾಡಬೇಕು, ಅವ್ರಿಗೆ ಒಂದು ಆಕ್ಷನ್ ತಗೋಬೇಕಾದ್ರೆ ನಮ್ದು ಒಂದು ಓಲ್ಡ್ ಮೆಂಟಾಲಿಟಿ. ನಾನು ಹೋಗಿ ನಾನೇ ಕಂಪ್ಲೇಂಟ್ ಕೊಟ್ಟ ಅಂತಂದ್ರೆ ನನ್ನದೇ ಇಜ್ಜತ್ ಇರೋದು, ಜನ ಏನಂತಾರೋ ಏನೋ, ಏನು ಮಾತಾಡ್ತಾರೋ ಏನು. ಈ ಒಂದು ಹೆದರಿಕೆಯಿಂದ
ನಾವು ಎಲ್ಲೋ ಆ ಸೆಲ್ಫ್ ರೆಸ್ಪೆಕ್ಟ್ನು ಬಿಡ್ತಾ ಇದ್ದೀವಿ, ಆ ಡಿಗ್ನಿಫೈಡ್ ಲೈಫ್ ನಾವೇನು ಲೀಡ್ ಮಾಡ್ಬೇಕಂತೀವಿ ಅದು ಕೂಡ ಬಿಟ್ಬಿಡ್ತಾ ಇದ್ದೀವಿ. ಇಂಥದ್ರಲ್ಲಿ ಈ ಬದುಕು ನಾವು ಏನು ಬದುಕ್ತಾ ಇದ್ದೀವಿ, ಜಸ್ಟ್ ಮಟೀರಿಯಲಿಸ್ಟಿಕ್ ಲೈಫ್ ವಿ ಆರ್ ಲಿವಿಂಗ್ ವಿತೌಟ್ ಎನಿ ಕೇರ್ ಆರ್ ಕನ್ಸರ್ನ್ ಫಾರ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಹೀಗೆ ಸರ್ ಹೇಳಿದ್ರು ಆರ್ಟಿಕಲ್ 21 ರೈಟ್ ಟು ಲೈಫ್. ರೈಟ್ ಟು ಲೈಫ್ ಅಂತಂದ್ರೆ ಜಸ್ಟ್ ಬದುಕು ಇಲ್ಲ, ಕಾನ್ಸ್ಟಿಟ್ಯೂಷನ್ ನಮ್ದು ಮೇನ್ ಏನಿದೆ, ಜಸ್ಟ್ ನಮ್ಮ ಭಗವದ್ಗೀತಾ ಹೆಂಗ ಕಾನ್ಸ್ಟಿಟ್ಯೂಷನ್ ಲೈಫ್ ನಮ್ಮ ಲೈಫ್ ಲೀಡ್ ಮಾಡ್ಬೇಕಾದ್ರೆ ನಮ್ದು ರೈಟ್ಸ್ ಏನಿದೆ, ನಮ್ಮ ಡ್ಯೂಟೀಸ್ ಏನಿದೆ, ನಾವು ಹೆಂಗ್ ಬದುಕಬೇಕು, ಇದು ಎಲ್ಲ ಏನದ ಭಗವದ್ಗೀತಾ ಅಲ್ಲಿ ಅಧ್ಯಾತ್ಮದಿಂದ ತಿಳ್ಕೊಬಹುದು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾಕ್ಟಿಕಲಿ ಆಗಿ ನಾವು ತಿಳ್ಕೊಂಡು ನಮ್ಮ ಬದುಕು ಸರಿ ಮಾಡ್ಕೋಬಹುದು. ಅದ್ರಲ್ಲಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಏನು ಹೇಳಿದ್ರೆ ಬದುಕ್ಲಕ್ಕೆ ನಮ್ಗೆ ರೈಟ್ ಇದೆ, ಅದು ಯಾವ ರೀತಿ ಬದುಕಿರಬೇಕು, ರೈಟ್ ಟು ಲೈಫ್, ದಟ್ ಲೈಫ್ ಮಸ್ಟ್ ಬಿ ಅ ಡಿಗ್ನಿಫೈಡ್ ಮೀನಿಂಗ್ಫುಲ್ ಲೈಫ್. ಆ ಒಂದು ಲೈಫ್ ನಾವು ಲೀಡ್ ಮಾಡಿದಾಗ ಮಾತ್ರ ಅದಕ್ಕೆ ನಾವು ಒಂದು ಲೈಫ್ ಅಂತೀವಿ, ಅದಕ್ಕೊಂದು ಮೀನಿಂಗ್ ಬರುತ್ತೆ. ನಾವು ಈ ಮನುಷ್ಯ ಜನ್ಮ ತಗೊಂಡಿದ್ದಕ್ಕ ಅದೇನದ ಅಂತಂದ್ರೆ ಒಂದು ಲೈಫ್ ನನಗೆ ಇದಲ್ಲ ಮನುಷ್ಯ ಜೀವನ, ನಾ ಇದಕ್ಕೆ ಸಾರ್ಥಕ ಮಾಡೀನಿ ಅಂತ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಮ್ಮ ಬದುಕು ಒಂದು ಸ್ಯಾಟಿಸ್ಫೈಡ್ ಇರ್ಬೇಕು. ಆದರೆ ಸುಮ್ಮನೆ ಸೂಪರ್ಫಿಷಿಯಲ್ ನಾವು ಬದುಕ್ತಾ ಇದ್ದೀವಿ ಅಂತ ಬಾಳ ನಾವು ಬೇರೆಯವ್ರ ಸಲ ಬದುಕೋದಿಲ್ಲ. ನಾವು ಬರೋದೇ ಒಬ್ಬರೇ, ಹೋಗೋದು ಒಬ್ಬರೇ, ನಮ್ಮ ಲೈಫ್ ಹೆಂಗಿರಬೇಕು ಇವೆಲ್ಲ ರಿಲೇಷನ್ ಇರುತ್ತೆ. ಈ ರಿಲೇಷನ್ ಜೊತೆನೆ ನಾನು ಏನು ಅಂತ ದಿನ ನಾವು ವಿಚಾರ ಮಾಡ್ತೀವಿ. ನೀವು ಎಲ್ಲಿವರೆಗೂ ನೀವು ಸ್ವತಃ ಬಗ್ಗೆ ವಿಚಾರ ಮಾಡೋದಿಲ್ಲ, ನೀವು ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ ಏನೂ ಅರ್ಥ ಇಲ್ಲ. ಫಸ್ಟ್ ನೀವೇನು, ನಿಮ್ಮ ಖುಷಿ ಏನು, ನಿಮ್ಮ ಇಷ್ಟ ಏನು ಅದನ್ನು ತಿಳ್ಕೊಳ್ರಿ. ನಿಮ್ಮ ಜೊತೆ ಇರೋದು ಇಷ್ಟ ಏನು, ಅವ್ರದ್ದು ಹ್ಯಾಪಿನೆಸ್ ಇದೆ ಅದನ್ನು ತಿಳ್ಕೊಳ್ರಿ. ಅದ್ರ ತಂದು ಮರೆಯೋದು ನಾವು ಹೆಂಗಂತೀವಿ, ಹೆಣ್ಣಂದ್ರೆ ಒಂದು ಮನೆ ದೀಪ, ಒಂದು ಮನೆಯಲ್ಲಿ ದೀಪ ಬೆಳಗಿದಾಗ ಮಾತ್ರ ಅಲ್ಲಿ ಬೆಳಕು ಬೀಳುತ್ತೆ. ಆ ರೀತಿ ಹೆಣ್ಣಂದ್ರೆ ಹಂಗೆ ಅದರ ಬೆಳಕಿನ ಕೆಳಗೆ, ಆ ದೀಪದ ಕೆಳಗೆ ಕತ್ತಲಿಲ್ಲ, ಅದಕ್ಕೆ ಏನು ಮಾಡೋದು, ಆ ದೀಪ ಎಲ್ಲ ಪ್ರಕಾಶ ಕೊಡ್ತಾರೆ, ಅದ್ರ ತನ್ನ ಕೆಳಗಡೆ ಕತ್ತಲಿಟ್ಕೋತಾರೆ. ಅದಕ್ಕೆ ಅರ್ಥ ಇಲ್ಲ. ನಾವು ದೀಪ ಆಗೋಣ, ಆದ್ರೆ ಆ ದೀಪ ಬೇಡ, ತನ್ನ ಕೆಳಗಡೆ ಕತ್ತಲಿಡೋದು. ನನ್ನ ಸಲಗೂ ನಮ್ಗೆ ಬೆಳಕು ಬೇಕು. ನಾವು ಯಾವಾಗ ನಮ್ಗೆ ಬೆಳಕು ಕೊಡ್ತೀವಿ, ನಾವು ಒಂದು ಒಳ್ಳೆ ಕಲ್ಚರ್ ನಮ್ಮ ಮಕ್ಕಳಿಗೆ ಕೊಡ್ತೀವಿ, ಒಂದು ಒಳ್ಳೆ ಫ್ಯಾಮಿಲಿ ನಾವೇನದ ಅನ್ನೋದ್ರಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ. ನಾವು ಎಲ್ಲಿವರೆಗೂ ತನಗೆ ತಿಳ್ಕೊಳ್ಳಲ್ಲ, ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಲ್ಲ, ತನ್ನ ಮಕ್ಕಳಿಗೂ ಕೂಡ ಆ ಒಂದು ಲೈಫ್ ನಾವು ಲೀಡ್ ಮಾಡಲ್ಲ, ಗೈಡ್ ಮಾಡ್ಲಿಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಲ್ಲ, ಸೆಲ್ಫ್ ರೆಸ್ಪೆಕ್ಟು ಡಿಗ್ನಿಫೈಡ್. ಈಗ ನಾವು ಬಂದಿದ್ದೀವಿ, ಜಾಬಲ್ಲಿ ಏನೋ ಅನಾಹುತ ಆಯಿತು, ಏನೋ ಆಯಿತು, ನಾವೇನು ಅನ್ಕೋತೀವಿ, ಏನಪ್ಪ ನಾನು ಏನಾರ ಹೇಳ್ದ ಅಂತಂದರೆ ಕಂಪ್ಲೇಂಟ್ ಕೊಟ್ಟ ಅಂದರೆ ನನ್ನ ಇಜ್ಜತ್ ಹೋಗುತ್ತಲ್ಲ. ಅದೇ ನಾಳೆ ನಿಮ್ಮ ಮಗಳು ಬರ್ತಾಳೆ, ಕಾಲೇಜಲ್ಲೂ ಹೋಗ್ತಾಳೆ, ಎಲ್ಲೋ ಆಕಿನೂ ಒಂದು ಜಾಬ್ ಮಾಡ್ತಾಳ ಅಂತ ತಿಳ್ಕೊಳ್ಳಿ, ಅವಳಿಗೂ ಏನೋ ಆಗಿದೆ. ಆಕಿ ಈಗಿನ ಮಾಡರ್ನ್ ಜನ್ರೇಷನ್, ಆಕಿಗೆ ಗೊತ್ತಿದೆ ನನ್ನ ರೈಟ್ ಇದು ಇದೆ, ನಾವು ಫೈಟ್ ಮಾಡಬೇಕು. ಆದರೆ ನಮ್ಮಂಥ ಮೆಂಟಾಲಿಟಿ ನಾವು ಮದರ್ಸ್ ಬೇಡಮ್ಮ, ನಾವು ಆ ರೀತಿ ಎಲ್ಲ ಮಾಡಿದ್ರೆ ಹೊರಗಡೆ ಏನಂತ ಜನ ನಮಗೆ ಉಳ್ತಾರೆ, ನೀವೆಲ್ಲ ಏನು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡಿರು, ನೀನು ಈಚೆ ನೀರು ಮ್ಯಾಕ್ಸಿಮಮ್ ಏನಾರ ಜಾಸ್ತಿ ಅಂದರೆ ನೀವು ಕಾಲೇಜ್ ಬಂದ್ ಮಾಡಬೇಕು, ಇಲ್ಲ ಅಂದ್ರೆ ಆ ಜಾಬ್ ಬಿಟ್ಬಿಡು ಎಲ್ಲರೂ ಹೋಗುತ್ತೆ, ಇಲ್ಲ ಅಂದ್ರೆ ಹಿಂಗಾಗ್ತಾ ಮದುವೆ ಮಾಡಿಬಿಡೋಣ ಮಗಳು, ಸುಮ್ಮನೆ ಕಿರಿಕಿರಿನೇ ಬೇಡ. ಇವೆಲ್ಲ ಆಗೋದು ಇವಾಗ ಗೊತ್ತಾ, ನಾವು ಅದು ತಿಳ್ಕೊಂಡೇ ಇಲ್ಲ ಲೈಫ್ ಅಂದ್ರೆ ಏನು ಅಂತ. ಆ ಲೈಫ್ ಏನು ಅಂತ ರಿಯಲ್ ಸೆನ್ಸ್ ಅಲ್ಲಿ ನಾವು ತಿಳ್ಕೊಂಡಿದಾಗ ನಾವು ನನ್ನ ಮಗಳಿಗೆ ಈ ರೀತಿ ಗೈಡ್ ಮಾಡೋದಿಲ್ಲ. ಯಾರವರು, ಯಾರೇನು ಡ್ಯಾಮೇಜ್ ಮಾಡಿದ್ರು, ಯಾರೇನು ಹ್ಯಾರಾಸ್ಮೆಂಟ್ ಮಾಡಿದ್ರು, ನಾನು ಬರ್ತೀನಿ ನಡಿ, ನಿನ್ನ ಜೊತೆ ನಿಂತೀನಿ, ನಾನು ನೀ ಹೆದರಬೇಕಾಗಿಲ್ಲ, ನಾ ಇಷ್ಟಕೊಳ್ಳೋಣ ಅಂತ ಹೇಳ್ತೀನಿ. ನನ್ನ ಜೊತೆ ಆದ್ರೂ ಕೂಡ ಮತ್ತೆ ಅವಳ ಸಲುವಾಗಿ ಫೈಟ್ ಮಾಡ್ತಾರೆ. ಅಲ್ಲಿ ಎಲ್ಲಿವರೆಗೂ ಈ ಮೆಂಟಾಲಿಟಿ ನಾವು ಬದಲಿಸಿರೋದಿಲ್ಲ. ನಮ್ಮ ಮಾಡರ್ನ್ ಜನ್ರೇಷನ್ ನಾವು ಯಾವ ರೀತಿ ಒಳ್ಳೆ ರೀತಿ ಏನದ ಅಂತಂದ್ರೆ ಒಂದು ಗೈಡ್ ಮಾಡ್ಬೇಕು, ಅವಳಿಗೆ ಒಂದು ಬ್ರೈಟ್ ಫ್ಯೂಚರ್, ಒಂದು ಒಳ್ಳೆ ಲೈಫ್ ಅದ, ಅದು ಏನು ಸಾಧ್ಯ ಇಲ್ಲ. ಫಿಸಿಕಲಿ ನಾವು ಭಾಳ ಫಿಟ್ ಆಗಿದ್ದೀವಿ ಅಂತ ಫಿಸಿಕಲಿ, ಮತ್ತು ಈಗ ಸರ್ ಹೇಳೋದಿಲ್ಲ, ಹೆಣ್ಮಕ್ಳು ಅಂತಂದ್ರೆ ಒಂದು ಸ್ವಲ್ಪ ಫಿಸಿಕಲಿ ವೀಕ್ ಇರ್ತಾರೆ, ಮೆಂಟಲಿ ಭಾಳ ಸ್ಟ್ರಾಂಗ್ ಇರ್ತಾರೆ. ಈ ಫಿಸಿಕಲಿನೂ ವೀಕ್ ಇಲ್ಲ, ರೆಸ್ಲರ್, ಸೌಂಡ್, ವ್ಯೂ ಎಲ್ಲ ನೋಡ್ತಾ ಇದ್ವಿ. ಎಲ್ಲ ವರ್ಲ್ಡ್ನಲ್ಲಿ ಏನದ ಅಂತಂದ್ರೆ ಈಗ ಫೇಮಸ್ ಆಗಿ ನಾವು ರೆಸ್ಲರ್ಸ್ ಇದ್ದಾರೆ, ಲೇಡೀಸ್ ಇದ್ದಾರೆ, ಎಲ್ಲ ಕಡೆ ನೋಡ್ತಾ ಇದ್ವಿ. ಫಿಸಿಕಲಿನೂ ಏನದ ಅಂತಂದ್ರೆ ನಾವು ವೀಕ್ ಇಲ್ಲ, ಫಿಸಿಕಲಿನೂ ವೀಕ್ ಇಲ್ಲ, ಮೆಂಟಲಿನೂ ವೀಕ್ ಇಲ್ಲ. ಅರೆ ನಮ್ಗೇನು ಅನ್ಸುತ್ತೆ, ಫಿಸಿಕಲಿಗಿನ ಇಂಥ ಒಂದು ಏನು ವಿಷಯ ಬರುತ್ತಲ್ಲ ಅಲ್ಲಿ ನಾವು ಮೆಂಟಲಿ ವೀಕ್ ಆಗ್ತಾ ಇದ್ವಿ. ಸೊ ಎಲ್ಲಿವರೆಗೂ ನಾವು ಮೆಂಟಲಿ ವೀಕ್, ಈ ವೀಕ್ನೆಸ್ ನಮ್ದು ತೆಗೆಯೋದಿಲ್ಲ, ಅಲ್ಲಿವರೆಗೂ ನಮ್ಮನ್ನೇ ನಾವು ಫಿಸಿಕಲಿ ಕೂಡ ಸ್ಟ್ರಾಂಗ್ ಫೀಲ್ ಮಾಡೋದಿಲ್ಲ. ಎಲ್ಲ ನಮ್ಮದು ಮೈಂಡ್ ಏನದ ಅಂತಂದ್ರೆ ನಮ್ಮ ಬಾಡಿ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನಿಮ್ಮ ಬಾಡಿ
ಕಂಟ್ರೋಲ್ ಆಗಬೇಕು, ನಿಮ್ಮ ಬಾಡಿ ನೀವು ಫಿಸಿಕಲಿ ಫಿಟ್ ಅನಿಸ್ಬೇಕಾದ್ರೆ ನಿಮ್ಮ ಮೈಂಡ್ ಏನದ ಅಂತಂದ್ರೆ ಸ್ಟ್ರಾಂಗ್ ಇರಬೇಕು. ಎಂಥ ವಿಲ್ ಪವರ್ ಇರ್ಬೇಕಂತಂದ್ರೆ ನಾನು ಏನ್ ಬಂದ್ರು ಎಂಥ ಸಂದರ್ಭದಲ್ಲಿನೂ ನಾನು ಫೈಟ್ ಮಾಡಕ್ ಸಾಧ್ಯ, ನಾನು ಪ್ರೊಟೆಸ್ಟ್ ಮಾಡಕ್ ಸಾಧ್ಯ ಅಂತ ಆ ಒಂದು ಮೈಂಡ್ ಅಲ್ಲಿ ನಿಮ್ಗೆ ಆ ಒಂದು ಸ್ಟ್ರೆಂತ್ ಬಂತಂದ್ರೆ ಆಟೋಮೆಟಿಕ್ ಯು ವಿಲ್ ಫೀಲ್ ಮೆಂಟಲಿ ಅಂಡ್ ಫಿಸಿಕಲಿ ಫಿಟ್ ಅಂಡ್ ವೆರಿ ಸ್ಟ್ರಾಂಗ್. ಸೊ ಅದರ ಸಲುವಾಗಿ ಏನಂತಂದ್ರೆ ಫಸ್ಟ್ ನನ್ನ ರೈಟ್ಸ್ ಏನು, ನನ್ನ ಆ ರೈಟ್ಸ್ ನಾನು ಹೆಂಗೆ ಎಕ್ಸಸೈಸ್ ಮಾಡಬೇಕು, ಆ ರೈಟ್ಸ್ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ನನ್ನ ಬದುಕಿಗೆ ಎಷ್ಟು ಇಂಪಾರ್ಟೆಂಟು, ಇವೆಲ್ಲ ತಿಳ್ಕೊಬೇಕು. ಈಗ ಮೊದಲ ಅಬ್ಲಾ ನಾಡಿ ಅಂತು, ಈಗ ನಾವು ಸಬ್ಲಾ ನಾಡಿಗಳು. ಮೊದಲೇನದ ಅಂದ್ರೆ ಕಣ್ಣಾಗ ನೀರಿಡ್ತೀವಿ, ಕೈಯಾಗ ಬಳೆ ಹಾಕಿ ಬೇಡಿ ಹಾಕಿ ನಾವು ಹಾಕ್ತೀವಿ, ಕಾಲಾಗ ಚೈನ್ ಹಾಕಿ ಅದನ್ನು ಬೇಡಿ ಅಂತಿದ್ವಿ. ಆದ್ರೆ ಇವೆಲ್ಲ ತೆಗೆದು ಬಿಟ್ಟಾಕಿದ್ದೀವಿ. ಕೈಯಾಗೂ ಬೇಡಿ ಇಲ್ಲ, ಕಾಲಾಗೂ ಬೇಡಿ ಇಲ್ಲ. ಅಟ್ಲೀಸ್ಟ್ ವಿ ಮಸ್ಟ್ ಸೇ ಥ್ಯಾಂಕ್ಸ್ ಟು ಅವರ್ ಫ್ಯಾಮಿಲಿ ಮೆಂಬರ್ಸ್. ಗಂಡನೇ ಇರ್ಬೋದು, ತಂದಿನೇ ಇರ್ಬೋದು, ಯಾರೇ ಇರ್ಬೋದು. ಆದ್ರೆ ಯಾವುದೇ ಈಗ ನೀವು ಇಷ್ಟು ಜನ ಇಲ್ಲಿದ್ದೀರಿ, ನಾನು ಇಲ್ಲಿದ್ದೀನಿ, ಅದು ಎಲ್ಲೋ ಎಲ್ಲಿ ನಮ್ಮ ತಂದೆ ಆಗಲಿ, ನಮ್ಮ ಗಂಡರಾಗಲಿ ಅವ್ರು ಸಪೋರ್ಟ್ ಮಾಡಿದಾಗೆ ನಾವು ಈ ಥರ ಬಂದಿರ್ತೀವಿ. ಅವ್ರ ಕಾಂಟ್ರಿಬ್ಯೂಷನ್ ಮೊದಲಾಗ ಸಾಧ್ಯ ಇಲ್ಲ. ಆದ್ರೆ ಅವ್ರು ಅಷ್ಟು ನಮ್ಗೆ ಸಪೋರ್ಟ್ ಮಾಡಿದಾರಲ್ಲ, ಅವಾಗ ಮುಂದೆ ನಮ್ಗೆ ಪುಷ್ ಮಾಡಿದಾರಲ್ಲ, ಒಂದು ವೇ ತೋರಿಸಿದಾರಲ್ಲ. ನಿಮ್ಮ ಮಗಳಿದ್ರೆ ತಂದೆ ತೋರಿಸಿದಾರೆ, ಹೆಂಡತಿ ಇದ್ರೆ ಗಂಡ ತೋರಿಸಿದ್ದಾರೆ. ಆದ್ರೆ ಆ ಒಂದು ವೇನ ಸ್ಮೂತ್ ಆಗಿ ಹೆಂಗ್ ಹೋಗ್ಬೇಕು, ನಾವಲ್ಲಿ ಎಂಪಾವರ್ಡ್ ಸಬ್ಲಾ ಅಂತ ರಿಯಲ್ ಸೆನ್ಸ್ ಅಲ್ಲಿ ಸಬ್ಲಾ ನಾರಿ ಹೆಂಗ್ ಆಗ್ಬೇಕು ಅಂತ ನೀವು ವಿಚಾರ ಮಾಡಿ. ಸುಮ್ಮನೆ ಬಂದು ಕುಂತಿದ್ರಿ ನೀವು ಎಲ್ಲ ಕ್ಲಾಸ್ ಅಥವಾ ಜಾಬ್ ಹೋಲ್ಡರ್ಸ್ ಇರ್ಬೋದು. ಈಗ ನಾನು ಭಾಷಣ ಹೇಳಿ ಹೋಗ್ತೀನಿ, ಕೆಲವೊಂದು ಮಾತು ಹೇಳಿರ್ತೀನಿ, ನೀವು ಎಲ್ಲ ಕೇಳಿರ್ತೀರಿ, ಆಮೇಲೆ ಎಲ್ಲರೂ ಕ್ಲಾಸ್ ಕೊಡ್ತೀರಿ, ಭಾಳ ಚೆನ್ನಾಗಾಯ್ತು ಅಂದ್ಕೊಂಡು ಪ್ರೋಗ್ರಾಮ್ ಹೋಗಿರ್ತೀವಿ. ಆದ್ರೆ ಹಂಗಾದ್ರೆ ಬೇಡ. ಅದು ರಿಯಲ್ಲಿ ನಾವು ಏನು ಹೇಳ್ತಾ ಇದೀವಿ, ನೀವು ಎಷ್ಟು ನೀವು ತಿಳ್ಕೊತಾ ಇದ್ರಿ, ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಇಂಪ್ಲಿಮೆಂಟ್ ಮಾಡಿ. ಈ ರೀತಿ ಇಂಪ್ಲಿಮೆಂಟೇಷನ್ ಆಗಿದಾಗ ಆಟೋಮೆಟಿಕ್ಲಿ ನಾವು ಆಫೆನ್ಸ್ ಆಗ್ತಾ ಇದಾವಲ್ಲ, ಈ ಆಫೆನ್ಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ನೀವು ಎಲ್ಲಿನೂ ನೋಡಿ ಬಂದ್ರೆ ನಾವು ಕಾನ್ಫಿಡೆಂಟ್ ಬಂದ್ರೆ ಸ್ಟ್ರಾಂಗ್ ಆಗೋದಿಲ್ಲ. ನಿಮ್ಗೆ ಬಂದ ಹ್ಯಾರಾಸ್ಮೆಂಟ್ ಸೊಸೈಟಿ ಮುಂದೆ ಇಟ್ಟರೆ 10 ಜನ ಮಾತಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕಾದ್ರೆ ಆ ರೀತಿ ಅದು ನಮ್ಮ ಹತ್ರ ಇದೆ. ನಾವು ಹೆಂಗೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡ್ಕೋಬೇಕಂತ, ನಾವೇನು ವೀಕೆ ಇರಬೇಕಾ, ವಿಕ್ಟಿಮ್ ಆಗಬೇಕಾ, ಅಥವಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡೋರು ಆಗ್ಬೇಕಾ. ಲೈಫ್ ಇರೋದೇ ಸ್ಟ್ರಗಲ್ ಮಾಡ್ಬೇಕಂತ ಹೇಳಿದ್ರು. ಲೈಫ್ ಸ್ಟ್ರಗಲ್ ಇದ್ದಾಗ ನೀವು ಫೈಟ್ ಮಾಡಬೇಕು. ಅದಕ್ಕೆ ಬೆನ್ನು ತೋರಿಸಿದ್ರೆ ನಿಮ್ಗೆ ಏನು ಸಕ್ಸಸ್ ಸಿಗೋದಿಲ್ಲ. ತಿಂಗಳಿಗೆ ಬರೋದು, ಇಷ್ಟು ನನ್ನ ಕೆಲಸ ಮಾಡೋದು, ಇಷ್ಟು ನನ್ನ ಸಂಬಳ ತಗೊಂಡೋಗೋದು, ಅದಕ್ಕೆ ಲೈಫ್ ಅಂಬೋದಿಲ್ಲ. ಸೊ ಇಂಥವೆಲ್ಲ ಏನದ ಅಂತಂದ್ರೆ ನಮ್ಮ ಸೊಸೈಟಿಯಲ್ಲಿ ಇದು ರೂಟ್ ಭಾಳ ಡೀಪ್ಲಿ ರೂಟೆಡ್ ಇದೆ. ಇವಾಗ ಇಷ್ಟು ಈಸಿ ಅಂತೂ ಇಲ್ಲ. ಇವೆಲ್ಲ ಮೆಂಟಾಲಿಟಿ ನಮ್ಗೆ ಚೇಂಜ್ ಆಗಿದೆ. ಯಾಕಂದ್ರೆ ಸೊಸೈಟಿನೇ ಹಂಗೆ ಇದೆ. ಫಸ್ಟ್ ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಅಂತ ಇದೀವಿ, ಈಗ ಮೇಲ್ ಡಾಮಿನೇಟಿಂಗ್ ಸೊಸೈಟಿನೂ ಹೋಯ್ತು. ಯಾಕಂದ್ರೆ ಅವರು ನಮ್ದು ಶೋಲ್ಡರ್ ಟು ಶೋಲ್ಡರ್ ನಿಂತು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಕೆಲವೊಂದು ಸೆಕ್ಷನ್ ಇರುತ್ತೆ, ಎಲ್ಲೆಲ್ಲೋ ಕೆಲವೊಂದು ದಿನ ಆ ದುಷ್ಟ ಶಕ್ತಿಗಳು ಇರ್ತವೆ, ಅಂತ ಕೆಟ್ಟ ಬುದ್ಧಿಗಳು ಇರ್ತವೆ. ಅಂಥ ಜನ ಇರೇ ಇರ್ತಾರೆ. ಯಾಕಂದ್ರೆ ಸೊಸೈಟಿ ಅಂದರೆ ಎಲ್ಲ ರೀತಿಯಿಂದ ಚಂದ ಇರಲ್ಲ. ಮೆರಿಟ್ಸ್ ಡಿಮೆರಿಟ್ಸ್ ಎವ್ರಿಥಿಂಗ್ ಮಸ್ಟ್ ಇದೆ. ಯಾಕಂದ್ರೆ ಡಿಮೆರಿಟ್ಸ್ ಇಲ್ಲೇ ಮೆರಿಟ್ಸ್ಗೆ ವ್ಯಾಲ್ಯೂ ಬರೋದು. ಡಿಮೆರಿಟ್ಸ್ನೂ ಇರಬೇಕು, ಮೆರಿಟ್ಸ್ನೂ ಇರಬೇಕು, ದುಃಖನೂ ಇರಬೇಕು, ಸುಖನೂ ಇರಬೇಕು. ಯಾಕಂದ್ರೆ ದುಃಖ ಇಲ್ಲ ಅಂದರೆ ಸುಖದ ವ್ಯಾಲ್ಯೂ ನಮ್ಗೆ ಆಗೋದು. ಸೊ ಇವೆಲ್ಲ ನಡೀತಾನೆ ಇರುತ್ತೆ ಲೈಫಲ್ಲಿ. ಮೇಲೆ ಇಟ್ ಈಸ್ ಅ ನ್ಯಾಚುರಲ್ ಪ್ರೋಸೆಸ್. ಸೊ ಅಂಥ ಜನನೂ ಇದ್ದಾರೆ, ಒಳ್ಳೆ ಜನನೂ ಇದ್ದಾರೆ. ಆದರೆ ಈಗ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಈಗ ನಾವು ವರ್ಕಿಂಗ್ ಪ್ಲೇಸಲ್ಲಿ ಹೊರಗಡೆ ಏನಾರ ಆಫೆನ್ಸ್ ಆಯ್ತಂದ್ರೆ ಕೋರ್ಟಿಗೆ ಕಂಪ್ಲೇಂಟ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕಂಪ್ಲೇಂಟ್ ಮಾಡೋದು, ಎಲ್ಲ ಮಾಡೋದು, ಇವೆಲ್ಲ ಇದೆ. ಆ ಒಂದು ಬೇರೆ ಸೆಕ್ಷನ್. ಆದರೆ ಈಗ ನಾವು ಈಕ್ವಾಲಿಟಿ ರೈಟ್ ಆಫ್ ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ ಅಂತ ಆರ್ಟಿಕಲ್ 14 ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇದು ಮಾಡ್ಕೊಂಡೆ ನಮ್ಮ ರೈಟ್ಸ್ ಏನು ತೊಗೊಂಡಿದ್ದೀವಲ್ಲ ಎಲ್ಲ ಫೀಲ್ಡಲ್ಲಿ ನಾವು ವರ್ಕ್ ಮಾಡ್ಲಕ್ಕ. ಈಗ ಯಾವುದು ನೇವಿ ಡಿಪಾರ್ಟ್ಮೆಂಟ್ ಇರಲಿ, ಆರ್ಮಿ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲಿನೂ ಈಗ ಅಂತಂದ್ರೆ ಹೆಣ್ಮಕ್ಳು ಎಲ್ಲ ಕಡೆ ಕಾಣ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಧೈರ್ಯ ಮಾಡಿ ಈ ಥರ ಬಂದಿದ್ದೀವಿ. ಆದರೆ ಈ ವರ್ಕಿಂಗ್ ಪ್ಲೇಸಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದಾಗ ನಮ್ಗೆ ಹ್ಯಾರಾಸ್ಮೆಂಟ್ ಆಗೋದು, ಅವಾಗ ಏನು ಮಾಡೋಣ? ಈ ರೀತಿಯೇ ಟಾಲರೇಟ್ ಮಾಡಬೇಕಾ, ಏನಾದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕಾ? ಯಾಕಂದ್ರೆ ಮೊದಲು 2013 ಮುಂಚೆ ಯಾವುದೇ ಕಾನೂನು ಇದ್ರ ಬಗ್ಗೆ ಇರಲಿಲ್ಲ. ಬಹಳಷ್ಟು ಜನ ಹೆಣ್ಮಕ್ಳು ಏನದ ಅಂತಂದ್ರೆ ವರ್ಕಿಂಗ್ ಪ್ಲೇಸಲ್ಲಿ ಬಹಳಷ್ಟು ಹರಾಸ್ಮೆಂಟ್, ಸೆಕ್ಷುವಲ್ ಹರಾಸ್ಮೆಂಟ್ ಫೇಸ್ ಮಾಡ್ತಾ ಇದ್ರು. ಆದರೆ ಯಾವುದೇ ಆ್ಯಕ್ಷನ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಏನದ ಅಂತಂದ್ರೆ ಯಾವುದೇ ಒಂದು ಸ್ಪೆಸಿಫಿಕ್ ಏನದ ಅಂತಂದ್ರೆ ಒಂದು ಲೆಜಿಸ್ಲೇಷನ್ ಪಾಸ್ ಆಗಿರಲಿಲ್ಲ. ಆನಂತರ ಏನಾಯ್ತಂದ್ರೆ ಒಂದು ದೊಡ್ಡ
ಒಂದು ದೊಡ್ಡ ಇನ್ಸಿಡೆಂಟ್ ಆಯ್ತು. ವಿಶಾಖ ಕೇಸ್ ಅಂತ ಸರ್ ಹೇಳಿದ್ರಲ್ಲ, 1997 ವಿಶಾಖ ಇವಳು ಏನದ ಅಂತಂದ್ರೆ ಒಂದು NGOs ವರ್ಕರ್. ಅವಳು ಏನದ ಅಂತಂದ್ರೆ ಒಂದು ರಾಜಸ್ಥಾನ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ಆಗ್ತಾ ಇತ್ತು. ಹುಡುಗಿ ಬಹಳ ಚಿಕ್ಕವಳು, ಮೈನರ್ ಹುಡುಗಿ, ಅವಳು ಮದುವೆ ಮಾಡ್ತಾ ಇದ್ರು. ಅಲ್ಲಿ ಎಲ್ಲ ಬಹಳ ಓಲ್ಡ್ ಕಸ್ಟಮ್ಸ್, ಓಲ್ಡ್ ಒಂಥರ ರಿಜಿಡ್ ರೂಲ್ಸ್ ಇದೆ ಅಲ್ಲೆಲ್ಲ. ಅವರೇ ಒಂದು ಪ್ರಥೆ ಇರುತ್ತೆ, ಅದ್ರ ಪ್ರಕಾರನೇ ನಡೀಬೇಕು. ರಾಜಸ್ಥಾನ ಎಲ್ಲ ಒಂಥರ ಅದು ಇನ್ನೂ ಆ ರೀತಿನೇ ಇದೆ ಈಗ. ಸೊ ಅವ್ರು ಏನಿಲ್ಲ ಅಂತಂದ್ರೆ ಆ ಕಡೆಯಿಂದ ಒಂದು ಗ್ರೂಪು, ಈ ಕಡೆಯಿಂದ ಒಂದು ಗ್ರೂಪ್, ಹುಡುಗನ ಕಡೆಯಿಂದ ಒಂದು ಗ್ರೂಪು, ಹುಡುಗಿ ಕಡೆಯಿಂದ ಬಂದಿದ್ರು. ಎನಿ ಕಂಡೀಷನ್ ಏನಲ್ಲ ಅಂತಂದ್ರೆ ಆ ಹುಡುಗಿ ಮ್ಯಾರೇಜ್ ಮಾಡೇಬೇಕು ಅಂತ ಅವ್ರು ಡಿಸಿಷನ್ ತಗೊಂಡು, ಇವಳು ಹೋಗಿ ಆ ಹುಡುಗಿ ಮದುವೆ ಆಗಬಾರ್ದು ಅಂತ ಇವಳು ಬಹಳಷ್ಟು ಪ್ರಯತ್ನ ಮಾಡಿದ್ರು, ಎಫರ್ಟ್ಸ್ ಮಾಡಿದ್ರು. ಅವ್ರು ಹೋಗಿ ಅಲ್ಲಿ ಆ ಮದುವೆ ನಿಂದಿಸಿದ್ ಕೂಡ ವಿಶಾಖ. ಅವಳು NGO ವರ್ಕರ್ ಅಂತ ಹೇಳಿದಾಗ ಅವಳು ಆ ವರ್ಕ್ ಮಾಡೋದಿ ಶಿ ವಾಸ್ ಆನ್ ಡ್ಯೂಟಿ. ಅಂದ್ರೆ NGO ವರ್ಕರ್ ಆಗಿ ಅಲ್ಲಿ ಹೋಗಿ ಆ ಮದುವೆ ನಿಂದಿಸೋದು ಅದು ಆಕಿನ ಕೆಲಸ. ಶಿ ವಾಸ್ ಆನ್ ಡ್ಯೂಟಿ. ಅಕ್ಕಿ ಆ ಕೆಲಸ ಮಾಡಿದ್ದೆ ಅವ್ನ ಡ್ಯೂಟಿ ಕೆಲಸ. ಆ ನಂತರ ಆಕಿ ಆ ಗ್ರೂಪ್ದವ್ರಿಗೆ ಶಿಟ್ ಬಂದು ಗ್ಯಾಂಗ್ ರೇಪ್ ಮಾಡಿಬಿಟ್ರು. ಅವಳಿಗೆ ಗ್ಯಾಂಗ್ ರೇಪ್ ಮಾಡಿದಾಗ ಈವನ್ ಪೊಲೀಸ್ ಸಿಸ್ಟಮ್ ಕೂಡ ಯಾವ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಇತ್ತು ಈ ಗ್ರೂಪ್ನಿಂದ ಅಂತಂದ್ರೆ, ಅವ್ರದ್ದು ಮೆಡಿಕಲ್ ಚೆಕಪ್ ಕೂಡ ಏನಂದ್ರೆ ಅವರ್ಸ್ ಟುಗೆದರ್ ಅವ್ರು ಕುಂತು ಕೂಡ ಅವ್ರದ್ದು ಮೆಡಿಕಲ್ ಚೆಕಪ್ ಮಾಡಲಿಲ್ಲ. ಆ ಮಟ್ಟಿಗೆ ಏನಂತಂದ್ರೆ ಹ್ಯಾರಾಸ್ಮೆಂಟ್ ಆಯಿತು. ಆ ನಂತರ ಫೈನಲಿ ಇದು ಸುಪ್ರೀಂ ಕೋರ್ಟ್ ತನಕ ಹೋಯಿತು, ಎಲ್ಲ ಆಯಿತು. ಆ ನಂತರ ಆನರಬಲ್ ಸುಪ್ರೀಂ ಕೋರ್ಟ್ ಏನದ ಅಂತಂದ್ರೆ ಈ ಒಂದು ಕ್ರಿಟಿಕಲ್ ಇಶ್ಯೂ, ಈ ಒಂದು ಇನ್ಸಿಡೆಂಟ್ ಕಂಡಮ್ ಮಾಡಿ ಆ ನಂತರ ಏನದ ಅಂತಂದ್ರೆ ಗೈಡ್ಲೈನ್ಸ್ ಲೈಕ್ ಡೌನ್ ಮಾಡಿ ಈ ರೀತಿ ವರ್ಕಿಂಗ್ ವುಮೆನ್ಸ್ ಎಲ್ಲ ಕಡೆ ಇರ್ತಾರೆ, ಎಲ್ಲ ಫೀಲ್ಡಲ್ಲಿ ಇರ್ತಾರೆ, ಅವ್ರಿಗೆ ಹ್ಯಾರಾಸ್ಮೆಂಟ್ ಆಗುತ್ತೆ. ಅವಾಗ ಏನು ಮಾಡಬೇಕು, ಯಾವ ರೀತಿ ಅವ್ರಿಗೆ ಇಮಿಡಿಯೇಟ್ ಪ್ರೊಟೆಕ್ಷನ್ ಸಿಗಬೇಕು, ಯಾವ ರೀತಿ ಸೇಫ್ಟಿ ಮೆಸರ್ಸ್ ಅವ್ರಿಗೆ ಪ್ರೊವೈಡ್ ಆಗಬೇಕು, ಅದರಿಂದ ಆಫೆನ್ಸ್ ಆಗಬಾರ್ದು ಅಂತ ಈ ರೀತಿ ವಿಚಾರ ಮಾಡಿ ಮತ್ತು ಸ್ವಲ್ಪ ಗೈಡ್ಲೈನ್ಸ್ ಏನದ ಅಂತಂದ್ರೆ ಲೆಟ್ ಡೌನ್ ಮಾಡಿ ಅದರಲ್ಲೆಲ್ಲ ಈ ಕಮಿಟಿ ರಚನೆ ಮಾಡಬೇಕು, ಸೇಫ್ಟಿ ಮೆಸರ್ಸ್, ಹೈಜೆನಿಕ್ ಅಟ್ಮಾಸ್ಫಿಯರ್ ಪ್ರೊವೈಡ್ ಮಾಡಬೇಕು, ಇಮಿಡಿಯೇಟ್ ಕಂಪ್ಲೇಂಟ್ ಲಾಂಚ್ ಮಾಡಬೇಕು, ಅನ್ನೆಸರಿ ಅವರಿಗೆ ಹರಾಸ್ಮೆಂಟ್ ಮಾಡಬಾರ್ದು, ಕಂಪ್ಲೇಂಟ್ ಲಾಂಚ್ ಮಾಡಬೇಕು. ಬಹಳಷ್ಟೆಲ್ಲ ಗೈಡ್ಲೈನ್ಸ್ ಫ್ರೇಮ್ ಆಯಿತು. ಆ ಗೈಡ್ಲೈನ್ಸ್ ಫ್ರೇಮ್ ಆದಾಗ ಇದು ಮಾತ್ರ ವರ್ಕಿಂಗ್ ವುಮೆನ್ಸ್ ಏನದ ಅಂತಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ಇರಲಿ, ಒಂದು ಗೌರ್ಮೆಂಟ್ ಸೆಕ್ಟರ್ ಇರಲಿ, ಇವ್ರಿಗೆ ಸಂಬಂಧಪಟ್ಟಂತ ಆ ಗೈಡ್ಲೈನ್ಸ್ ಇದೆ. ಯಾಕಂದ್ರೆ ಅವಾಗ ಅಷ್ಟೇ ಲಿಮಿಟೆಡ್ ಇರ್ತದೆ. ಅವಾಗ ಏನದ ಅಂತಂದ್ರೆ ಒಂದು ಡೊಮೆಸ್ಟಿಕ್ ವರ್ಕರ್, ಒಂದು ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಅಲ್ಲಿ ಬಿಕಾಸ್ ಶೀ ಈಸ್ ಆಲ್ಸೋ ವರ್ಕರ್, ಅವಳಿಗೆ ಅಲ್ಲಿ ಹರಾಸ್ಮೆಂಟ್ ಆಯ್ತಂದ್ರೆ ಅವಳೇನು ಕಂಪ್ಲೇಂಟ್ ಕೊಡಬೇಕು, ಅವಳೇನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾ? ಯಾಕಂದ್ರೆ ಅಕ್ಕಿಂತೂ ಅದು ವರ್ಕಿಂಗ್ ಪ್ಲೇಸ್. ಒಂದು ಹೆಣ್ಮಗಳು ನನ್ನ ಮನೆಯಲ್ಲಿ ಬಂದು ಕೆಲಸ ಮಾಡ್ತಾಳೆ, ಆಕಿಗೆ ನನ್ನ ಮನೆಯೇ ವರ್ಕಿಂಗ್ ಪ್ಲೇಸ್ ಹೋಗಿ ಆಕೆಗೆ ಹರಾಸ್ಮೆಂಟ್ ಆಯ್ತಂದ್ರೆ ಆಕಿ ಎಲ್ಲಿ ಹೋಗ್ಬೇಕು ಇಂಥವೆಲ್ಲ ಕನ್ಸಿಡರ್ ಮಾಡಿ ಫೈನಲಿ ಏನದ ಅಂತಂದ್ರೆ 2010 ಇದ್ರ ಬಗ್ಗೆ ಏನದ ಅಂತಂದ್ರೆ ಒಂದು ಬಿಲ್ ಪ್ರೆಸೆಂಟ್ ಆಯ್ತು ಪಾರ್ಲಿಮೆಂಟ್. ಆ ನಂತರ ಫೈನಲಿ ಎಲ್ಲ ಕಡೆಯಿಂದ ಆಲ್ ಆಂಗಲ್ ಇಂದ ಡಿಸ್ಕಷನ್ ಆಗಿ ಫೈನಲಿ 2013 ಈ ಒಂದು ಏನದ ಅಂತಂದ್ರೆ ಆಕ್ಟ್ ಪಾಸ್ ಮಾಡಲಾಯಿತು, ದಿ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್, ಪ್ರೊಹಿಬಿಷನ್ ಅಂಡ್ ರಿಪ್ರೆಸಲ್ ಆಕ್ಟ್ 2013 ಅಂತ. ಸೊ ಈ ಒಂದು ಆಕ್ಟ್ ಏನದ ಅಂತಂದ್ರೆ ಅವಾಗ ಪಾಸ್ ಮಾಡಲಾಯಿತು. ಈ ಆಕ್ಟ್ ಪ್ರಕಾರ ಎಲ್ಲ ವರ್ಕಿಂಗ್ ವುಮೆನ್ಸ್ ಅವ್ರ ಯಾವುದೇ ವರ್ಕಿಂಗ್ ಪ್ಲೇಸ್ ಇರಲಿ, ಪ್ರೊಫೆಷನಲ್ ಪ್ಲೇಸ್ ಇರಲಿ, ಡೊಮೆಸ್ಟಿಕ್ ಪ್ಲೇಸ್ ಇರಲಿ, ಎಲ್ಲಿಯೂ ಹರಾಸ್ಮೆಂಟ್ ಆಯ್ತಂದ್ರೆ ಇಲ್ಲಿ ಅವ್ರಿಗೆ ಏನದ ಅಂತಂದ್ರೆ ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕು, ಎಲ್ಲಿ ಕಂಪ್ಲೇಂಟ್ ಕೊಡಬೇಕು, ಈ ರೀತಿ ಏನದ ಅಂತಂದ್ರೆ ಒಂದು ಎಲ್ಲ ಲಾ ಲೈಟಮ್ ಮಾಡಿ ಇದರಲ್ಲಿ ಏನು ಮಾಡಿದ್ರು ಅಂತಂದ್ರೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಎಲ್ಲಿ ಒಂದು ಮೋರ್ ದ್ಯಾನ್ 10 ಮೆಂಬರ್ಸ್ ಇರ್ತಾರೆ, ಲೇಡೀಸ್ ವುಮೆನ್ಸ್, ಅಲ್ಲಿ ಒಂದು ಇಂಟರ್ನಲ್ ಕಮಿಟಿ ಫಾರ್ಮ್ ಮಾಡಬೇಕು ಅಂತ ಆಯ್ತು. ಇಂಟರ್ನಲ್ ಕಮಿಟಿ ಫಾರ್ಮ್ ಆಗಿದಾಗ ಅಲ್ಲೇನಿದೆ ಅಂತಂದ್ರೆ ಒಂದು ಅದರಲ್ಲೇ ಎಂಪ್ಲಾಯ್ ಏನಿರ್ತಾರೆ ವುಮೆನ್ ಎಂಪ್ಲಾಯೀಸ್ ಅದರಲ್ಲಿ ಒಬ್ಬರು ಏನದ ಅಂತಂದ್ರೆ ಸೀನಿಯರ್, ಅವ್ರಿಗೆ ಏನದ ಅಂತಂದ್ರೆ ಒಂದು ಪ್ರೆಸಿಡೆಂಟ್ ಅಂತ ಇಂಟರ್ನಲ್ ಕಮಿಟಿ ಒಂದು ಅಪಾಯಿಂಟ್ ಮಾಡಲಾಗುತ್ತೆ. ಆ ನಂತರ ಏನದ ಅಂತಂದ್ರೆ ಒಂದು ಇವು ಸೀನಿಯರ್ ಮೆಂಬರ್ಸ್ ಕೂಡ ಇವು ಸೀನಿಯರ್ ಮೆಂಬರ್ಸ್ ಪ್ರೆಸಿಡೆಂಟ್ ಆಗಿರ್ತಾರೆ, ಅವರು ಬೇರೆ ಎಂಪ್ಲಾಯೀಸ್ ಇಂದ that also amounts to sexual harassment. ಯಾಕಂದ್ರೆ it is a discrimination, it is a harassment based on the sex because you are women. ಇವೆಲ್ಲ ಹರಾಸ್ಮೆಂಟ್ ಏನಿದೆ ಅಲ್ಲ, ಇವು ಹರಾಸ್ಮೆಂಟ್ ಆದಾಗ
ನೀವು ಅದೇ ಹೋಗ್ಲಿ ಬಿಡು, ಎಲ್ಲಿ ದೊಡ್ಡ ಮತ್ತು ಇನ್ಸಿಡೆಂಟ್ ಮಾಡಿ ದೊಡ್ಡ ಡ್ರಾಮಾ ಎಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಬೇಡ ಸುಮ್ಮನೆ ಮುಚ್ಚಾಕ್ತರ ಆಯಿತು, ಎಲ್ಲಿ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋಗಿ ಈ ರೀತಿ ಯಾವಾಗ ನೀವು ವಿಚಾರ ಮಾಡ್ತಿರಲ್ಲ, ಯು ಆರ್ ಇಂಡೈರೆಕ್ಟ್ಲಿ ಎನ್ಕರೇಜಿಂಗ್ ದ್ಯಾಟ್ ಪರ್ಸನ್ ಟು ಕಂಟಿನ್ಯೂ ಸಚ್ ಆಕ್ಟ್. ನೀವು ಫಸ್ಟ್ ಆದಾಗೆ ಇಮ್ಮಿಡಿಯೇಟ್ ನೀವು ಪ್ರೊಟೆಸ್ಟ್ ಮಾಡಿ, ಇಮ್ಮಿಡಿಯೇಟ್ ಯು ಹ್ಯಾವ್ ಟು ರೈಸ್ ಯುವರ್ ವಾಯ್ಸ್. ಅವಾಗ ಏನಲ್ಲ ಅಂತಂದ್ರೆ ಫರ್ದರ್ ಸ್ಟಾಪ್ ಆಗುತ್ತೆ. ನೀವು ಸುಮ್ಮನೆ ಕುಂತ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಟೇಕ್ ದ ಅಡ್ವಾಂಟೇಜ್. ಅದಕ್ಕೆ ನಾವೇ ಏನಲ್ಲ ಅಂತಂದ್ರೆ ಕೊಡ್ತಾ ಇರೋ ಶೆಲ್ಟರ್ ನಾವು ಯಾವಾಗ ನಂಬಿರ್ತೀವಿ, ಯಾಕಂದ್ರೆ ನಮ್ಮ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಸೈಲೆಂಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಕನ್ಸೆಂಟ್. ಸೈಲೆಂಟ್ ಇರಬಾರ್ದು. ನೀವು ಸೈಲೆಂಟ್ ಯಾವಾಗ ಆಗ್ತೀರಿ ಅಂತಂದ್ರೆ ನೀವು ಇಂಡೈರೆಕ್ಟ್ಲಿ ಒಪ್ಪಿಗೆ ಕೊಡ್ತಾ ಇದ್ದೀರಿ ಅಂತ. ಎಂಪ್ಲಾಯ್ಡ್ ಕನ್ಸೆಂಟ್, ನೀವು ಕನ್ಸೆಂಟ್ ಅದು ಎಂಪ್ಲಾಯ್ಡ್ ಕನ್ಸೆಂಟ್, ಇಂಡೈರೆಕ್ಟ್ ಅದೇ ಇಂಡಿಕೇಶನ್ ಹೋಗುತ್ತೆ. ಕನ್ನಡದಲ್ಲಿ ಇಂಡೈರೆಕ್ಟ್ ಎಕ್ಸಾಕ್ಟ್ ವರ್ಡ್ ಎಂಪ್ಲಾಯ್ಡ್ ಕನ್ಸೆಂಟ್ ಅಂದರೆ ಇಂಡೈರೆಕ್ಟ್ಲಿ. ಸೊ ಆ ರೀತಿ ನೀವೇನದ ಅಂತಂದ್ರೆ ಅದೇ ಅಮೌಂಟ್ ಆಗುತ್ತೆ. ಸೊ ನೀವು ಆ ರೀತಿ ಸೈಲೆನ್ಸ್ ಮೇಂಟೈನ್ ಮಾಡಲಾರ್ದೆ ಇಮಿಡಿಯೇಟ್ ಪ್ರೊಟೆಸ್ಟ್ ಮಾಡಿದ್ರೆ ಹಿ ವಿಲ್ ನಾಟ್ ಡೇರ್ ಟು ಟೇಕ್ ಸಚ್ ಎ ಸ್ಟೆಪ್ ಇನ್ ಫ್ಯೂಚರ್. ಇದು ಎಲ್ಲರೂ ಮಾಡೋದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಮೂಮೆಂಟ್ಸಲ್ಲಿ ಯೂನಿಟಿ ಮಾತ್ರ ಇರಬೇಕು. ಯಾಕಂದ್ರೆ ಲ್ಯಾಕ್ ಆಫ್ ಯೂನಿಟಿ ಅಲ್ಲೇ ಇರುತ್ತೆ ವುಮೆನ್ಸಲ್ಲೇ. ಜೆಂಟ್ಸ್ ಎಷ್ಟು ಚೆನ್ನಾಗಿರ್ತಾರೆ ನೋಡಿ, ಆದ್ರೆ ಆ ಮಾತು ನಮ್ಮ ಹತ್ರ ಬರೋದೇ ಇಲ್ಲ. ನಾವು ಜಗಳ ಇಷ್ಟಿಷ್ಟು ಮಾತಿಗೆ ಜಗಳ ಮಾಡ್ಕೊತಾನೆ ಕೂಡ್ತೀವಿ. ಈಗ ಅವ್ರು ಅದೇ ನೋಡ್ತಾರೆ, ಇವ್ರು ಇಷ್ಟಿಗೆ ಇದ್ದಾರೆ, ಇವ್ರು ಜಗಳ ಮಾಡ್ಕೊತಾ ಇಲ್ಲನೇ ಕೂಡಿ ನಾವು ಇದ್ರದ್ದು ಅಡ್ವಾಂಟೇಜ್ ತೊಗೊಂಡು ಬಿಡೋಣ ಅಂತ. ಒಂದು ನಿಮ್ದು ಲೇಡೀಸ್ ಸ್ಟಾಫಿಗೆ ಏನಾದರೂ ಆಗಿದೆ ಅಂತಂದ್ರೆ ಯು ಶುಡ್ ನಾಟ್ ಮೇಕ್ ಕಮೆಂಟ್ ಆನ್ ದ್ಯಾಟ್. ಆನ್ ದಿ ಅದರ್ ಹ್ಯಾಂಡ್ ಯು ಶುಡ್ ಸಪೋರ್ಟ್ ದಟ್ ಲೇಡಿ. ನಾವು ಇದೀವಲ್ಲ ಎಲ್ಲ ಜನ, ಯಾಕೆ ಆ ರೀತಿ ವಿಚಾರ ಮಾಡ್ತೀವಿ, ನಡಿ ನಾವೆಲ್ಲರೂ ಹೋಗೋಣ, ಇಂಟರ್ನಲ್ ಕಮಿಟಿ ಇದೆ, ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬೇಕು. ಈ ಅಕ್ಕಿ ಹಿಂಗಾಗಿದೆ ಅಂತ ಅವ್ಳು ಹೋಗಿ ಕಂಪ್ಲೇಂಟ್ ಕೊಡ್ತಾಳಂತ ಬೇಕಾಗಿತ್ತ ಇದು ಎಲ್ಲ, ಈ ಏನ್ ಮಾಡಿದಾಳು ಅವ್ರೇನಂದಿದಾರೋ ಈ ರೀತಿ ಬೇಡ. ಯು ಮಸ್ಟ್ ಗಿವ್ ಅ ಸಪೋರ್ಟ್ ಟು ಯುವರ್ ಫ್ರೆಂಡ್ಸ್. ನಿಮ್ಮಲ್ಲೇ ಯೂನಿಟಿ ಇಲ್ಲ, ನೀವು ವುಮೆನ್ಸ್ ಆಗಿ ಒಂದು ವುಮೆನ್ ಸಪೋರ್ಟ್ ಮಾಡೋದಿಲ್ಲ ಅಂತಂದ್ರೆ ಯಾರು ಬರಕ್ಕೆ ಸಾಧ್ಯ. ನಾವು ನಮ್ಮದೇ ಯೂನಿಟಿ ಆಗೋದು ಬೇಡ. ಯೂನಿಟಿ ಇರಲಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ನಾವು ಈ ರೀತಿ ಆಕ್ಷನ್ ಆದಾಗ ನಾವು ರೈಸ್ ಮಾಡಬೇಕಲ್ಲ, ವಾಯ್ಸ್ ರೈಸ್ ಮಾಡ್ಬೇಕಂದ್ರೆ ಅಲ್ಲೇ ಜನ ಮಾಡೋದು ಅವ್ನಿಗೆ ಹೇಳ್ಬಿಟ್ಟು ಆಯ್ತು ಸಾಕು ಅಂತ ಬೇಡ. ಇಮಿಡಿಯೇಟ್ ಇಂಟರ್ನಲ್ ಕಮಿಟಿಯಲ್ಲಿ ಹೋಗ್ಬೇಕು. ಅಲ್ಲಿನೂ ಪಿರಿಯಡ್ ಇದೆ. ಇಂಟರ್ನಲ್ ಕಮಿಟಿಯಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ವಿದಿನ್ 3 months ಕೊಡ್ಬೇಕು ಅಂತಿದ್ರು. ಯು ಕ್ಯಾನ್ ಗಿವ್ ಇಟ್ ಇನ್ ರೈಟಿಂಗ್, ಓರಲಿ. ಯಾಕಂದ್ರೆ ಓರಲಿ ಕೊಟ್ರಿ ಅಂತಂದ್ರೂ ಅವ್ರು ಅಲ್ಲಿ ಬರ್ಕೊತಾರೆ. ಸೊ ಈವನ್ ಇಫ್ ಯು ಆರ್ ಇನ್ಕ್ಯಾಪಬಲ್ ಟು ಗಿವ್ ದ ಕಂಪ್ಲೇಂಟ್, ನಿಮ್ಗೆ ಮೆಂಟಲ್ ಟಾರ್ಚರ್ ಭಾಳ ಆಗಿದೆ, ಫಿಸಿಕಲ್ ಟಾರ್ಚರ್ ಭಾಳ ಆಗಿದೆ, ನೀವು ಈಗ ಮತ್ತೆ ವರ್ಕ್ ಪ್ಲೇಸಲ್ಲಿ ನೀವು ಬರೋಂಗಿಲ್ಲ, ಬಟ್ ಯು ಆರ್ ಇಂಟೆಂಡಿಂಗ್ ಟು ಗಿವ್ ದ ಕಂಪ್ಲೇಂಟ್. ಅವಾಗ ನಿಮ್ಮ ರಿಲೇಟಿವ್ಸ್ ಕೊಡ್ಬೋದು, ನಿಮ್ಮ ಪ್ಯಾರೆಂಟ್ಸ್ ಕೊಡ್ಬೋದು, ನಿಮ್ಮ ಗಾರ್ಡಿಯನ್ಸ್ ಕೊಡ್ಬೋದು. ಆ ರೀತಿ ಏನಂತಂದ್ರೆ ಒಂದು ಕಂಪ್ಲೇಂಟ್ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ರು. ನೀವೇ ಪ್ರತ್ಯಕ್ಷ ಏನಂತಂದ್ರೆ ಬಂದು ಕಂಪ್ಲೇಂಟ್ ಕೊಡಬೇಕು, ಅವಾಗೇ ಎಂಟರ್ಟೈನ್ ಮಾಡಬೇಕು ಅಂತ ಇಲ್ಲ. ಸೊ ನೀವು ವಿದಿನ್ 3 months ಏನದ ಅಂತಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟ ನಂತರ ಅದ್ರ ಮೇಲೆ ಏನಿದೆ ಅಂತಂದ್ರೆ ಅವನಿಗೂ ನೋಟಿಸ್ ಇಶ್ಯೂ ಆಗುತ್ತೆ ಕಲ್ಪೇಟ್ಸಿಗೆ. ಆ ನಂತರ ಒಂದು ಕನ್ಸಿಲೇಷನ್ ಮಾಡ್ತಾರೆ ಅಂತ ನಡೆಯುತ್ತೆ. ಏನೋ ಒಂದು ಕನ್ಸಿಲೇಷನ್ ಸ್ಟೇಜ್ ಅಂತ ಇರ್ತಾರೆ, ಏನೋ ಒಂದು ಸೆಟಲ್ಮೆಂಟ್, ಎಲ್ಲೋ ಅವ್ನಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ ಅಂತ ಒಂದು ಏನಾರ ಇತ್ತಂದ್ರೆ ಆಲ್ಟರ್ನೇಟ್ ಆಪ್ಷನ್ ಕೇಳ್ತಾರೆ. ಇನ್ ಕೇಸ್ ಆ ವಿಕ್ಟಿಮ್ ಇದ್ದವಳು ವುಮೆನ್ ಅದಕ್ಕೆ ಒಪ್ಪಲಿಲ್ಲ ಅಂತಂದ್ರೆ ಅದೇ ಇನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮ್ಗೆ ವಿಚಾರಣೆ ಆಗುತ್ತೆ, ಅವ್ರಿಗೆ ವಿಚಾರಣೆ ಆಗುತ್ತೆ. ಆನಂತರ ಒಂದು ಫೈನಲ್ ಡಿಸಿಷನ್ ತಗೋತಾರೆ. ಸೊ ಕನ್ಸಿಲೇಷನ್ ಆಗೋದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಆಕ್ಟ್ ಅಲ್ಲಿ ಅಂತಂದ್ರೆ ಮೊನಾಟ್ರಿ ಫಾರ್ಮ್ ಅಲ್ಲಿ ಯಾವುದೇ ಸೆಟಲ್ಮೆಂಟ್ ಆಗಬೇಕು. ದುಡ್ಡು ತಗೊಂಡು ನಾನು ಕಂಪ್ಲೇಂಟ್ ತಗೋತೀನಿ ಅನ್ನೋದಿಲ್ಲ. ಯಾಕಂದ್ರೆ ಇಟ್ಟಿಲ್ಲ ಅಂತಂದ್ರೆ ಈ ರೀತಿ ಕನ್ಸಿಲೇಷನ್ ಸ್ಟೇಜ್ ಅಲ್ಲಿ ದುಡ್ಡು ತಗೊಂಡು ಕಂಪ್ಲೇಂಟ್ ವಿಡ್ರಾ ಮಾಡ್ತಾರ ಅಂತಂದ್ರೆ ಅದ್ರದ್ದು ಮಿಸ್ಯೂಸ್ ಭಾಳ ಆಗುತ್ತೆ. ಸುಮ್ಮನೆ ಕಂಪ್ಲೇಂಟ್ ಹಾಕೋದು, ಆ ನಂತರ ಒಂದು ಕನ್ಸಿಲೇಷನ್ಗೆ ಹೋಗೋದು, ಅದಕ್ಕೂ ಇದೆ. ಸುಳ್ಳು ಕಂಪ್ಲೇಂಟ್ ಹಾಕಿದ್ರು ಕೂಡ ಪನಿಷ್ಮೆಂಟ್ ಇದೆ, ಅಲ್ಲಿ ಫೈನ್ ಇಂಪೋಸ್ ಆಗುತ್ತೆ. ಸುಳ್ಳು ಕಂಪ್ಲೇಂಟ್ ಕೂಡ ಹೋಗಿಲ್ಲ, ಅದ್ರಲ್ಲಿ ಮಿಸ್ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ಪ್ರತಿ ಒಂದು ಆಕ್ಟ್ ಬಂದಾಗ ಯೂಸ್ ಮಿಸ್ಯೂಸ್ ಇದ್ದೇ ಇರುತ್ತೆ. ಆ ಮಿಸ್ಯೂಸ್ ಆಗಬಾರ್ದು ಅಂತ ಇದರಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಪ್ರೊವಿಷನ್ ಮಾಡಿದ್ದಾರೆ. ಫಾಲ್ಸ್ ಮ್ಯಾಲಿಷಿಯಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಮೇಲೂ ಆಕ್ಷನ್ ತಗೋಬಹುದು. ಮತ್ತೆ ನೀವು ಕಾಂಪ್ರಮೈಸ್ ಮಾಡ್ತೀರಿ ಅಂತಂದ್ರೆ ಮೊನಾಟ್ರಿ ಫಾರ್ಮ್ ಅಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಇದು ಏನ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಸಸ್ಪೆಂಡ್ ಮಾಡೋದು. ಮತ್ತೆ ಈ ಎನ್ಕ್ವೈರಿ ಏನ್ ನಡೆಯುತ್ತಲ್ಲ, ಒಂದೇ ಪ್ಲೇಸ್ ಅಲ್ಲಿ ಇಬ್ರು ಇದ್ದೀರಿ ಅಂತ ತಿಳ್ಕೊಂಡು, ವಿಕ್ಟಿಮ್ ಕಲ್ಪ್ರಿಟ್ ಇಬ್ರು ಅಲ್ಲೇ ಇಲ್ಲ. ಈಗ ಎನ್ಕ್ವೈರಿ ಫೇಸ್ ಮಾಡ್ಬೇಕು, ಅದಕ್ಕೂ ಒಂದು ಡೇಟ್ ಫಿಕ್ಸ್ ಮಾಡ್ತಾರ ಇಲ್ಲ. ಅದನ್ನ ಈ ಎನ್ಕ್ವೈರಿ ನಡೆಯೋದಕ್ಕೆ ಮತ ಒಂದೇ
ಪ್ಲೇಸಲ್ಲಿ ಇಬ್ಬರು ವರ್ಕ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ರಿಟರ್ನ್ ಮಾಡೋದಷ್ಟು ಚಾನ್ಸಸ್ ಇರುತ್ತೆ, ಮತ್ತು ವಿಟ್ನೆಸ್ ಸ್ಯಾಂಪಲಿಂಗ್ ಮಾಡೋದು ಇವೆಲ್ಲ ನಡೀತಾನೆ ಇರುತ್ತೆ. ಆವಾಗ ನೀವು ಕಂಫರ್ಟೇಬಲ್ ಆಗಿ ಇರೋದಿಲ್ಲ. ಆವಾಗ ನೀವೇನದ ಅಂತಂದ್ರೆ ಈ ಎಂಕ್ವೈರಿ ನಡುವಾಗ ನಾನು ಈ ಅನ್ಕಂಫರ್ಟೇಬಲ್ ಇದ್ದೀನಿ, ಅವರು ಯಾಕಂದ್ರೆ ಇಲ್ಲಿ ಅವನು ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸಮಯದಲ್ಲಿ ನೀವೇ ಒಂದು ಅಪ್ಲಿಕೇಶನ್ ಹಾಕಿ ಅವನಿಗೆ ಏನಾದ್ರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ, ಬೇರೆ ಕಡೆ ಪ್ಲೇಸ್ ಮಾಡ್ರಿ, ಅಥವಾ ಫಾರ್ ಟೈಮಿಂಗ್ ಅವನಿಗೆ ಸಸ್ಪೆನ್ಷನ್ ಅಲ್ಲಿ ಇಡ್ರಿ, ಮತ್ತೆ ಕ್ರಿಷಿಯಲ್ ಇತ್ತು, ಬಹಳ ಕ್ರಿಟಿಕಲ್ ಇತ್ತಂದ್ರೆ ನೀವು ಆ ರೀತಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಅಂದ್ರೆ ಇಷ್ಟು ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಇಷ್ಟು ಫೀಟ್ ಏನಾದ್ರು ಒಳಗಡೆ ಅವ್ರು ಬರಬಾರ್ದು ಅಂತ ಕೂಡ ಆರ್ಡರ್ಸ್ ನೀವು ಇಂಟರ್ನಲ್ ಕಮಿಟಿಯಿಂದ ಮಾಡ್ಕೋಬಹುದು. ಇಲ್ಲಿವರೆಗೂ ಯಾರಾದ್ರೂ ಇಂಟರ್ನಲ್ ಕಮಿಟಿಯಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿಲ್ಲ ನಿಮ್ಮಿಂದ? ಅಂದ್ರೆ ಯಾವ ಅಫೆನ್ಸ್ ಆಗಿಲ್ಲ. ಅಫೆನ್ಸ್ ಆಗಿಲ್ಲ ಅಂದ್ರೆ ಎಲ್ಲರೂ ನಗ್ತಾ ಇದ್ದಾರೆ ಬಹಳಷ್ಟು ಜನ. ಅಂದ್ರೆ ಆಗಿದೆ, ಅದು ಕೊಡ್ತೀವಿ. ಒಂದ್ಸಲ ಕೊಟ್ಟು ನೋಡಿ, ಇಂಟರ್ನಲ್ ಕಮಿಟಿಗೂ ಒಂದು ಅರ್ಥ ಆಗಿ. ಯಾಕಂದ್ರೆ ಇಂಟರ್ನಲ್ ಕಮಿಟಿ ಅಲ್ಲಿ ಸುಮ್ಮನೆ ಹೆಸರಿರುತ್ತೆ, ಬೋರ್ಡ್ ಹಾಕಿರ್ತಾರೆ, ನೀವು ಕಂಪ್ಲೇಂಟ್ ಕೊಡೋದಿಲ್ಲ, ಅದು ಅಲ್ಲೇ ಸುಮ್ಮನೆ ಆ ಇಂಟರ್ನಲ್ ಕಮಿಟಿ ಅಸ್ತಿತ್ವದಲ್ಲೇ ಇರೋದಿಲ್ಲ, ಸುಮ್ಮನೆ ಹೆಸರಲ್ಲಿ ಮಾತ್ರ ಇರೋದು. ಅದನ್ನು ಇಂಪ್ಲಿಮೆಂಟೇಷನ್ ಫೈಲ್ ಆಗಿದೋ ಇಲ್ಲೋ ಇಲ್ಲಿವರೆಗೂ ಯಾರು ಎಂಕ್ವೈರಿ ಮಾಡಕ್ ಕೂಡ ಹೋಗಿಲ್ಲ. ಸೊ ಅದಕ್ಕೆ ನಾ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಇಲ್ಲಿ ಬಂದಿದ್ದೀವಿ, ಒಂದು ಕೆಲವೊಂದು ಮಾರ್ಕ್ಸ್ ಹೇಳಿದೀವಿ, ಆದ್ರೆ ನೀವು ನಿಮ್ಮ ಬಗ್ಗೆ ಅವೇರ್ ಆಗಿ, ನಾನು ಏನು, ನನ್ಗೆ ಏನು ರೈಟ್ಸು, ಇದ್ರ ಬಗ್ಗೆ ಅವೇರ್ ಆಗಿ ಇಂಟರ್ನಲ್ ಕಮಿಟಿ ಇಂಥವೆಲ್ಲ ಏನದ ಅಂತಂದ್ರೆ ಸೇಫ್ಟಿ ಮೆಜರ್ಸ್ ಪ್ರೊವೈಡ್ ಮಾಡಿದ್ದಾರೆ, ಇವೆಲ್ಲ ಅವೇರ್ ಮಾಡ್ಕೊಳ್ರಿ. ಅವಾಗ ಏನದ ಅಂತಂದ್ರೆ ಒಂದು ಲೈಫ್ ಮೀನಿಂಗ್ಫುಲ್ ಆಗುತ್ತೆ. ಇವೆಲ್ಲ ಆಫೆನ್ಸಸ್ ಆಗೋದು ಕೂಡ ಏನದ ಅಂತಂದ್ರೆ ಆಟೋಮೆಟಿಕ್ ನಿಂತೋಗುತ್ತೆ. ನೀವೆಲ್ಲರೂ ಸ್ಟ್ರಾಂಗ್ ಆದ್ರೆ ಆ ಇಂಟರ್ನಲ್ ಕಮಿಟಿಗೂ ಕೆಲಸ ಇರೋದಿಲ್ಲ, ಮತ್ತು ಅಂತ ಆಫೆನ್ಸ್ಗಳು ಆಗೋದಿಲ್ಲ. ಸೊ ನೀವೆಲ್ಲ ಎಜುಕೇಟೆಡ್ ವುಮೆನ್ಸು, ಎಜುಕೇಟೆಡ್ ಗರ್ಲ್ಸು, ಸೊ ನಿಮಗೆ ಬಹಳ ಡೀಪ್ ಆಗಿ ಹೇಳೋದು ಅವಶ್ಯಕತೆ ಇದೆ. ಸೊ ಒಂದು 4 ಮಾತಲ್ಲೇ ಏನದ ಅಂತಂದ್ರೆ ನೀವು ತಿಳ್ಕೊಬಹುದು. ಸೊ ಒಂದು ಒಳ್ಳೆ ಮಗಳು, ಒಂದು ಒಳ್ಳೆ ಹೆಂಡತಿ, ಒಂದು ಒಳ್ಳೆ ತಾಯಿ ಆಗೇನದ ಅಂತಂದ್ರೆ ಒಂದು ಬೆಸ್ಟ್ ಫ್ಯೂಚರ್, ಒಂದು ಬ್ರೈಟ್ ಫ್ಯೂಚರ್ ನಿಮ್ದಾಗ್ಲಿ, ಮುಂದಿನ ಜನರೇಷನ್ ಆಗಲಿ ಒಂದು ಬಿಲ್ಡಪ್ ಮಾಡ್ರಿ ಅಂತ ನಾನು ಎಲ್ಲರಿಗೆ ಏನದ ಅಂತಂದ್ರೆ ಕೇಳ್ಬೇಕು. ಸೊ ನಾವು ಹೆಣ್ಮಕ್ಳು ಅಂತಂದ್ರೆ ಅದು ಹೆಂಗಾಗುತ್ತೆ ಅಂತಂದ್ರೆ, ನಾ ಯಾವಾಗಲೂ ಒಂದು ಸ್ಪೀಚ್ ಮಾಡಿದಾಗ ಹೇಳ್ತಾ ಇರ್ತೀನಿ, ನಾವೆಲ್ಲ ಮಾತು ಹೇಳ್ತೀವಿ, ಅದ್ರ ಮತ್ತೆ ಅದೇ ಬರುತ್ತೆ. पंछी बताते हैं कि चमन बदला है, तारे बताते हैं कि गगन बदला है, लेकिन हालात बताते हैं कि लाश वही है, सिर्फ कफन बदला है. So ये थी आप पढ़ लो. So try to understand yourself, try to protect your self-respect, lead a dignified life, raise your voice, protest whenever you are being attacked by yourself. ಸೊ ಗೆಟ್ ಪ್ರೊಟೆಕ್ಟ್ ಯುವರ್ಸೆಲ್ಫ್. ಯಾಕಂದ್ರೆ ನಮ್ಮ ರಕ್ಷಣೆ ನಾವೇ ಮಾಡಬೇಕು. ನಾವು ಮನೆ ಪೂರ್ತಿ ನಾವು ನೋಡ್ಕೋತೀವಿ, ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಎಂಥ ಕ್ರಿಟಿಕಲ್ ಸಿಚುವೇಶನ್ ಬರಲಿ ಎಲ್ಲರಿಗೂ ಮಾರಲ್ ಸಪೋರ್ಟ್ ನಾವು ಆಗ್ತೀವಿ, ಆದರೆ ನಮಗೆ ನಾವು ಸಪೋರ್ಟ್ ಆಗ್ತಾ ಇದೆ. ಸೊ ಬಿ ಎ ಮಾರಲ್ ಸಪೋರ್ಟ್ ಟು ಯುವರ್ಸೆಲ್ಫ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ಏನಂತಂದ್ರೆ ನನ್ನ ಮಾತು 4 ಪೇಷನ್ಸ್ ಆಗಿ ಎಲ್ಲರೂ ನನ್ನ ಮಾತು ಕೇಳ್ಕೊಟ್ಟಿದ್ದಾರೆ. ಎಲ್ಲರಿಗೂ ಏನದ ಅಂತಂದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂದರೆ ಮೊದಲಿಗೆ ಆಗ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಫಸ್ಟ್ ಪ್ಯಾರೆಂಟ್ಸ್ ಮಾಡೋದು, ಆಮೇಲೆ ಕೇಳ್ಬೋದು, ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಭಾಳಷ್ಟು ವಿಷಯಗಳನ್ನು ಬೆಳೆದು ಹೇಳಿದರು. ಆ್ಯಕ್ಟ್ನಲ್ಲಿ ಡೆಫಿನಿಷನ್ಸ್ ಇದೆ, ಪ್ರೊಸೀಜರ್ ಇದೆ, ರೆಮಿಡೀಸ್ ಇದೆ, ರೂಲ್ಸ್ನಲ್ಲಿ ಸಹಿತ ಇದೆ. ಆದರೆ ನನಗೆ ಕೆಲವೊಂದು ಡೌಟ್ಸು, ಆ ಡೌಟ್ಸ್ನ ನಾನು ನಿಮಗೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ನನಗೆ ಎಲ್ಲಿಲ್ಲ ಆನ್ಸರ್ ಬೇಕಾಗಿದೆ. ಕಂಪ್ಲೇಂಟ್ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಭಾಳಷ್ಟು ಏನಂತ ಪೇಪರ್ದಲ್ಲಿ ನಾವು ಕೊಡ್ತಾ ಇರ್ತೀವಿ. ಆಗಾಗ ಏನಂತ ಹೇಳಿದ್ರೆ, ಒಬ್ಬರು ಆಫೀಸ್ ಸ್ಟಾಫು ಯಾರೋ ಒಬ್ಬರ ಹೆಸರು ಹೇಳಿ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿ ಓದ್ತಿರಲ್ಲ, ಹಿಂಗೆಲ್ಲ ಬರ್ತಾ ಇದೆ ಪೇಪರ್ ಯಾವಾಗ. ಈಗ ಸಪೋಸ್ ತಿಳ್ಕೊಂಡ್ರೆ ಒಬ್ರು ಹೆಣ್ಮಗಳು ಸ್ಟಾಫು ಬಾಸ್ ಅವರ ಹೆಸರು ಬರೆದು ನನಗೆ ಏನು ವರ್ಕ್ ಪ್ಲೇಸ್ನಲ್ಲಿ ಬಹಳಷ್ಟು ತೊಂದರೆ ಮಾಡಿದ್ರು, ಅದಕ್ಕೆ ನನ್ನ ಮನಸ್ಸಿಗೆ ಬಹಳ ನೋವಾಯಿತು,
ಅದಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬರಬೇಕು. ಸೊ ವಾಟ್ ನೆಕ್ಸ್ಟ್? ಅವರ ರಿಲೇಟಿವ್ಸ್ ಆ ಬಾಸ್ ಮೇಲೆ ಈ ಆಕ್ಟ್ಗಳಿಗೆ ಕಂಪ್ಲೇಂಟ್ ಮಾಡಬಹುದ? ರಿಲೇಟಿವ್ಸ್ ಮಾಡಬಹುದು, ಮಾಡಬಾರದು, ಮಾಡಬಾರದು ಅಂತೀರಿ, ಮಾಡಬಹುದು. ಓಕೆ, ಸಪೋಸ್ ಅವ್ರು ಯಾರು ರಿಲೇಟಿವ್ಸ್ ಇಲ್ಲ, ಜಸ್ಟ್ ಫ್ರೆಂಡ್ ಇರೋರು, ಅವ್ರು ಮಾಡೋದಂದ್ರಿ ಮಾಡೋದಾ? ನೀವು ಹೇಳಿದ್ರೆ ವರ್ಕ್ ಮಾಡ್ತಾ ಇದೀರಿ, ಯಾರೋ ಇಬ್ಬರು ಹೇಳಿ ಅವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ, ನೀವು ನೋಡ್ತಾ ಇದೀರಿ, ಅವ್ರು ರೇಸ್ ಮಾಡ್ತಾ ಇಲ್ಲ, ನಿಮಗೆ ಅನಿಸ್ತಾ ಇದೆ ಇವ್ರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಈ ಮನುಷ್ಯ ಇವರಿಗೆ, ಅವ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡ್ಬೋದಾ ಅಂತ ಹೇಳಿ ನೀವು ವಿಚಾರ ಮಾಡ್ತೀವಿ. ನಿಮ್ಮಿಂದ ಕೊಡ್ಲಿಕ್ಕೆ ಆಗುತ್ತಾ? ಆಗುತ್ತಾ? ಏನ್ ರೆಸ್ಪಾನ್ಸ್ ಇಲ್ಲ, ನನಗೆ ಡೌಟ್ ಇದೆ ಅಂತ ಹೇಳಿದ್ರೆ ಆಗೋದಿಲ್ಲ. ಈಗ ನೋಡಿ, ನನಗೆ ಕ್ಲಾರಿಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಎರಡು ಜನ ಇದೆ, ಒಬ್ರಿಗೆ ತೊಂದರೆ ಆಗ್ತಾ ಇರೋದು, ಇನ್ನೊಬ್ರು ನೋಡ್ತಾ ಇದ್ದೀರಿ ಇಲ್ಲಿ ಕೂತು. ನಿಮ್ಗೆ ಇಷ್ಟ ಬರ್ತಾ ಇದೆ, ಆದ್ರೆ ಅವರು ಟಾಲರೇಟ್ ಮಾಡ್ತಾ ಇದ್ದಾರೆ. ಯಾರು ಗೊತ್ತಿಲ್ಲ ಅವ್ರು ಟಾಲರೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಅನಿಸ್ತಾ ಇದ್ರೆ ಬಹಳ ಹರಾಸ್ಮೆಂಟ್, ಬಹಳ ಪೀಕಿಗೆ ಬರ್ತಾ ಇದೆ. ಅದಕ್ಕಾಗಿ ನೀವು ಅವ್ರಿಗೆ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನೀವು ಕಂಪ್ಲೇಂಟ್ ಮಾಡಿ ಬರೋದು ಅಂತ ಇಲ್ಲ, ಬರೋದಿಲ್ಲ ಅನ್ನೋದು ಎಷ್ಟು ಜನ ಬರೋದಿಲ್ಲ ಅನ್ನೋರು ಹೋಗಿ ಬರಬೇಕು ಮಾಡಬಹುದು ಅನ್ನೋರು ಎಷ್ಟು ಜನ ಇದೆ? ಗುಡ್ ಮೇಡಮ್, ಅದು ಹೇಳ್ತಿಲ್ಲ ಏನು ಅಂತ ಹೇಳಿ ನೋಡಿ, ಕಾನೂನಲ್ಲಿ ಮಾಡಬಹುದು ಅಂತ ಹೇಳಿ ಮೇಡಮ್ ಅವರು ಹೇಳಿದ್ರು. ಕಂಪ್ಲೇಂಟ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಇಂಥ ಆಕ್ಟಿವ್ ಏನು ಡಾಕ್ಯುಮೆಂಟ್ಸ್ ಇರ್ಬೋದು? ಏನು ಡಾಕ್ಯುಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನೀವು? ಏನು ಡಾಕ್ಯುಮೆಂಟ್ ಎಕ್ಸ್ಪೆಕ್ಟ್ ಸಿಗಲಿಕ್ಕಿಲ್ಲ ನಮಗೆ ಹೇಳೋದು. ಹೇಳಿದ್ರೆ ಏನಾಗುತ್ತೆ? ಅವಾಗ ಅವರಿಗೆ ಒಂದು ನೋಟಿಸ್ ಹೋಗುತ್ತೆ, ಯಾರಿಗೆ? ಅಪೋಸಿಟ್ ಪಾರ್ಟಿಗೆ, ರೆಸ್ಪಾಂಡೆಂಟ್ ಅಂತ ರೆಸ್ಪಾಂಡೆಂಟ್ ನೋಟಿಸ್ ಹೋಗುತ್ತೆ. ನೋಟಿಸ್ನಲ್ಲಿ ಬಂದು ನಾನು ತಂದ್ರೆ ಯಾವುದು ಮಾಡಿಲ್ಲ ಅಂತ ಹೇಳ್ತಾರೆ. ಏನು ಅವಾಗ ಇವು ಎವಿಡೆನ್ಸ್ ಕೊಡ್ಬೋದು. ನೋಡಿ, ಇಂಟರ್ನಲ್ ಕಮಿಟಿ ಅಥವಾ ಲೋಕಲ್ ಕಮಿಟಿ ನಾವೇನು ಹೇಳ್ತೀವಿ, ಅವ್ರಿಗೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ಯಾಜಿನ್ ಕೋರ್ಟ್ನಲ್ಲಿ ಜಜಸ್ಗಳಿಗೆ ಏನು ಪವರ್ ಇದೆ ಅಷ್ಟು ಪವರ್ ಅವರಿಗೆ. ಇಂಥ ಹರಾಸ್ಮೆಂಟ್ ಆಗುವಾಗ ನೀವು 3 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಒಬ್ಬರು ಹರಾಸ್ಮೆಂಟ್ ಮಾಡೋದು, ಒಬ್ಬರು ಹರಾಸ್ಮೆಂಟ್ ಒಳಗಾಗೋದು, ಇನ್ನೊಬ್ಬರು ಅಲ್ಲಿ ನೋಡೋದು, ಅಂದ್ರೆ ಪ್ರೆಸೆಂಟ್ ಇರುವಂತ ವ್ಯಕ್ತಿಗಳು. ಇವ್ರು ಕಂಪ್ಲೇಂಟ್ ಮಾಡೋದು ಯಾರಿಗೆ? ಹರಾಸ್ಮೆಂಟ್ ಆಗಿರೋರು ಕಂಪ್ಲೇಂಟ್ ಮಾಡಿ ಸಬೋದು. ಅಲ್ಲಿ ಅವಾಗ ಏನ್ ಮಾಡೋದು? ಇಲ್ಲ, ಅದೆಲ್ಲ ಸುಳ್ಳು, ಅವರೆಲ್ಲ ಬೇಕಂತ ಹೇಳ್ತಾರೆ ನನಗೆ ಅಂತ ಆ ಮನುಷ್ಯ ಬಗ್ಗೆ ಹೇಳ್ತಾರೆ. ಅವಾಗ ಈ ಪಕ್ಕದ ಮನುಷ್ಯ ಒಬ್ಬರಿಗಿಲ್ಲ, ನಿಂತು ನೋಡೋದು, ಪ್ರೆಸೆನ್ಸ್ ಇದ್ದವರು, ಅವರಿಗೆ ಸಾಕ್ಷಿ ಏನು ಅಂತ ಇವ್ರು ಕೇಳ್ತಾರೆ. ಯಾರು ಬಿಟ್ಟಿಲ್ಲ, ನಾನು ಹೇಳೋದಿಲ್ಲ, ಅವನು ನನ್ನ ಫ್ರೆಂಡ್, ನನಗೆ ಹೇಳೋದಿಲ್ಲ ಅಂತ. ಅವಾಗ ಹೇಳಿಲ್ಲ ಅಂತ ಹೇಳಿದ್ರೆ ಹೀಗೆ ಹೇಳಿದ್ರೆ ಎವಿಡೆನ್ಸ್ ಇದ್ದಂಗೆ ಆಗುತ್ತೆ. ಸೊ ಅವಾಗ ಏನು ಮಾಡೋದು? ಅವ್ರಿಗೆ ಬಿಟ್ಬಿಡೋದ? ನಾನು ಏನು ಹೇಳಿದ್ರೆ, ಇಂಟರ್ನಲ್ ಕಮಿಟಿ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಯಾರಿರ್ತಾರೆ ಅವ್ರು ಆಸ್ ಇಟ್ ಜಡ್ಜ್ ಇದ್ದಾರೆ, ಅವ್ರನ್ನ ವಿಟ್ನೆಸ್ ಸಮನ್ಸ್ ಕೊಟ್ಟು ಅವ್ರನ್ನ ಕಳಿಸಬಹುದು. ಸಪೋಸ್ CCTV ಇತ್ತು, ಫುಟೇಜ್ ಅಲ್ಲಿ ಅವೈಲೇಬಲ್ ಇತ್ತು ಅಂದ್ರೆ CCTV ಫುಟೇಜ್ ಕರೆಕ್ಟ್ ಮಾಡಬಹುದು. ಕೆಲವೊಂದು ಅವೈಲೇಬಲ್ ಇರುತ್ತೆ, ಅದನ್ನು ತಗೋಬಹುದು. ಅಂದ್ರೆ ಪ್ರತಿಯೊಂದು ಅಧಿಕಾರ ಅವರಿಗೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಈ ಸಭಾ ಆ ಮನುಷ್ಯ ನಾನು ಸಾಕ್ಷಿನೇ ಹೇಳೋದಿಲ್ಲ ಅಂತ ಹೇಳಿ ರೆಫ್ಯೂಸ್ ಮಾಡಿದ ಚೇರ್ಮನ್ ಏನಿರ್ತಾರೆ ಅವ್ರಿಗೂ ಸಹಿತ ಈ ಅಧಿಕಾರ ಇದೆ. ಇಲ್ಲಂದ್ರೆ ಸುಮ್ಮನೆ ಬಾಯಿ ಮಾತಿನಿಂದ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ವರ್ಕೌಟ್ ಆಗೋಲ್ಲ. ಕೆಲವೊಂದು ಸರಿ ನಾವೇನು ಮಾಡಬೇಕಾಗುತ್ತೆ, ಕಾನೂನು ಪ್ರಕಾರ ಕೋರ್ಸ್ ಸ್ಟೆಪ್ಸ್ ತಗೊಂಡಾಗ ಮಾತ್ರ ಇಂಥ ಪ್ರಕರಣಗಳಲ್ಲಿ ನಮ್ಗೆ ನ್ಯಾಯ ಒದಗಿಸಲಿಕ್ಕೆ ಆಗುತ್ತೆ. ಈಗ ಸಪೋಸ್ ಮೇಡಮ್ ಅವರಿದ್ದಾರೆ, ನಮ್ಮ ಅಭಿಷೇಕ್ ಸರ್ ಇದ್ದಾರೆ, ಒಬ್ರು ಯಾರು ಮೆಂಟಲಿ ಇದೇ ತರ ಹರಾಸ್ಮೆಂಟ್ ಕೇಳಿ ಬಹಳ ಮೆಂಟಲಿ ಇದ್ರಲ್ಲಿ ಅವರು ಟ್ರಾಮಾದಲ್ಲಿ ಅವರು ಇರುತ್ತೆ. ಅವ್ರು ಹೋದ್ರೆ ಎಲ್ಲ ಹೇಳೋದು ನಾನೆಲ್ಲ ಚೆನ್ನಾಗಿದ್ದೆ ಮೊದಲು, ಅವಾಗೆಲ್ಲ ಹರಾಸ್ಮೆಂಟ್ ಕೇಳಿ 3 months ಇತ್ತು, ಇಂಥದ್ದೆಲ್ಲ ಇದ್ದಾಗ ಅವ್ರಿಗೆ ಅನಿಸ್ತಾ ಇತ್ತು ಇಷ್ಟೆಲ್ಲ ಅನ್ಯಾಯರಪ್ಪ ಏನು ಮಾಡಲಿ, ಅವ್ರು ಬಂದಾಗ ನಾನು ಕಂಪ್ಲೇಂಟ್ ಕೊಡಲಿ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ. ಅವ್ರಿಗೆ ಅನಿಸ್ತಾ ಇವ್ರಿಗೆ ಕುಳ್ಳಿ ಬದುಕೋದ್ರಿ ಇಲ್ಲ. ಎಸ್
ಸೈಕ್ಯಾಟ್ರಿಸ್ಟ್ ಸಹಿತ ಕಂಪ್ಲೇಂಟ್ ಕೊಡಬಹುದು. ಇವೆಲ್ಲ ವಿಷಯಗಳಿದೆಯಲ್ವಾ, ಸಣ್ಣ ಪುಟ್ಟ ಅಂತ ಕಾಣಿಸಿದ್ರು ಸಹಿತ ಬಹಳ ಸೂಕ್ಷ್ಮ ವಿಷಯಗಳಿರುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ವರ್ಕ್ ಪ್ಲೇಸ್ ನಾವೆಲ್ಲ ಹೇಳ್ತೀವಿ, ನಾವೆಲ್ಲ ಯೂಶಲಿ ವಿಚಾರ ಮಾಡ್ತಾ ಇದ್ವಿ ಕೋವರ್ಕರ್ ಅವ್ರ ಬಾಸ್. ಒಬ್ಬ ವ್ಯಕ್ತಿ ಥರ್ಡ್ ಪರ್ಸನ್ ಬರ್ತಾನೆ ಅಲ್ಲಿಗೆ ವರ್ಕ್ ಪ್ಲೇಸಿಗೆ ಬಂದು ಅವ್ರು ತೊಂದರೆ ಮಾಡ್ತಾನೆ, ಈ ಕೆಲಸ ಮಾಡೋರಿಗೆ ಅವ ಅವನಲ್ಲಿ ಇದರಲ್ಲಿ ಬರುತ್ತಾ ಬರೋದಿಲ್ಲ ಸರಿ ಬರುತ್ತಾ? ಓಕೆ, ಅದು ಬರೋದು. ಸಪೋಸ್ ಹೆಣ್ಮಕ್ಳು ನೀವೆಲ್ಲ ಹೋಗ್ತೀವಿ ಬೇರೆ ಫೆಸಿಲ್ ಆಫೀಸಲ್ಲಿ ಅಲ್ಲಿ ಯಾರು ತೊಂದರೆ ಕೊಟ್ಟರು ಅಂತ ಹೇಳಿ ಅಲ್ಲಿ ಬರುತ್ತಾ ಬರೋದಂತೀವಿ. ನೋಡಿ, ವರ್ಕ್ ಪ್ಲೇಸ್ ಅಂತ ಹೇಳಿದ್ರೆ ಎಲ್ಲ ವರ್ಕ್ ಪ್ಲೇಸ್. ಹಾಗೆ ಈ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗುವಾಗ ಒಬ್ರು ಲೀಡರ್ ಅವರು ಕಮೆಂಟ್ ಮಾಡಿದ್ರು, ಅದೇ ಡೊಮೆಸ್ಟಿಕ್ ವರ್ಕರ್ಸ್ ಇನಿಷಿಯೇಟಿವ್ ಮೇಡಮ್ ಅವರಿಗೆ. ಅವ್ರು ಹೇಳಿದ್ರು, ಹೆಣ್ಮಕ್ಳು ಅಂದ್ರೆ ಕೆಲಸ ಮಾಡೋ ಹೆಣ್ಮಕ್ಳು ಅಂದ್ರೆ ಇವನ್ ಡೊಮೆಸ್ಟಿಕ್ ವರ್ಕರ್ಸ್ ಅಂತಾರೆ ಅಂತ ಹೇಳಿದ್ರು. ಇವನ್ ಅಗ್ರಿಕಲ್ಚರ್ ಸ್ಲೇವರ್ಸ್ ಸೇರಿಸಬೇಕು ಅಂತ ಹೇಳಿದ್ರು. ಈಗ ನಾವು ವಿಚಾರ ಮಾಡಿ, ಈ ವರ್ಷ ನಮ್ಮಲ್ಲಿ ಇದರಲ್ಲಿ ಫಾರ್ಮ್ ಹೌಸ್ ಎಲ್ಲ ಇರುತ್ತೆ. ಫಾರ್ಮ್ ಹೌಸ್ ಅಲ್ಲಿ 15 ಜನ ಹೆಣ್ಮಕ್ಳು ದುಡ್ತಾ ಇರ್ತಾರೆ. ಅವಾಗ ಅಲ್ಲಿ ಅವ್ರ ಓನರ್ ಇರ್ಬೋದು, ಕೋವರ್ಕರ್ ಇರ್ಬೋದು, ಯಾರು ಅವ್ರ ತೊಂದರೆ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಹ್ಯಾರಸ್ಮೆಂಟ್ ಆಗ್ತಿರ್ಬೋದು. ಸೊ ಅವ್ರ ಸಹಿತ ಯಾಕೆ ಬೆಳೀತವ ಪ್ಲೇಸ್ ಆಫ್ ವರ್ಕ್ ಹೇಳಿ. ಪ್ಲೇಸ್ ಆಫ್ ವರ್ಕ್ ಅಂತ ಹೇಳಿದ್ರೆ ಇದು ಡ್ರೀಮ್ಸ್ ಇದೆ. ನೀವೆಲ್ಲ ಬಹಳಷ್ಟು ಜನ ಕೆಲವೊಂದು ಸಂದರ್ಭದಲ್ಲಿ ಆಂಬುಲೆನ್ಸ್ ನಲ್ಲಿ ಹೋಗ್ತಾ ಇರಬೇಕಾಗುತ್ತೆ. ಪೇಷಂಟ್ ಆಂಬುಲೆನ್ಸ್ ನಲ್ಲಿ ಪೇಷಂಟ್ ಕ್ಯಾರಿ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡುವಾಗ ಅಲ್ಲಿರ್ತಕ್ಕಂಥ ಯಾರಾದರೂ ಇನ್ನೊಬ್ಬ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಮಾಡಿದ್ರೆ ಅದನ್ನ ವರ್ಕ್ ಪ್ಲೇಸ್ ಅಂತ ಅನ್ಬೇಕು ಅನ್ನಬಾರದು. ಹೇಳಿ ಅನ್ಬೇಕಂತೀರಿ? ಓಕೆ, ನೋಡಿ, ಟ್ರಾನ್ಸ್ಪೋರ್ಟ್ ಮಾಡೋದು ವೆಹಿಕಲ್ ಆಗಿರ್ಬೋದು, ನಿಮ್ಗೆ ಇನ್ನೊಂದೆಲ್ಲ ಒಂದು ಸಣ್ಣ ಬ್ರಾಂಚ್ ಆಫೀಸ್ ಇರುತ್ತೆ. ಬ್ರಾಂಚ್ ಆಫೀಸಿಗೆ ನೀವು ಅಲ್ಲಿ ವರ್ಕ್ ಮಾಡೋದು, ನೀವು ಅಲ್ಲಿ ಡೆಪ್ಯೂಟೇಷನ್ ಮಾಡ್ತಾರೆ. ಈಗ ಜಸ್ಟ್ ಬೆಳಿಗ್ಗೆ ವ್ಯಾಕ್ಸಿನ್ ಹಾಕೋಕೆ ನಿಮ್ಗೆ ಬ್ರೀಫ್ಸ್ ಹೋಗಿ ಎಲ್ಲ ಒಂದು ಹಳ್ಳಿಯಲ್ಲಿ ಡೆಪೋಟ್ ಮಾಡ್ತಾರೆ. ಅಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ, ನಿಮ್ಗೆ ಅಲ್ಲಿ ಕಳಿಸ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ರಿ? ಬಸ್ಸಲ್ಲಿ ಹೋಗ್ತಾ ಇದ್ರಿ. ಬಸ್ಸಲ್ಲಿ ಹೋಗುವ ತೊಂದರೆ ಮಾಡಿದ್ರೆ, ಬಸ್ಸಲ್ಲಿ ಹೋಗುವ ಅದು ಆಂಬುಲೆನ್ಸ್ ಅಲ್ಲ ಇಲ್ಲ. ಅವಾಗ ನೋಡಿ, ಬಸ್ಸಲ್ಲಿ ಹೋಗಿ ಆನ್ ಡ್ಯೂಟಿ ಹೋಗ್ತಾ ಇದೆ ಸಾಕು. ಪ್ಲೇಸ್ ಯಾವುದೇ ಮುಖ್ಯ ಇಲ್ಲ, ನೀವು ಫಸ್ಟ್ ಆನ್ ಡ್ಯೂಟಿ ಇರಿ. ಈ ಕೆಲವು ಸಂದರ್ಭ ಏನಾಗುತ್ತೆ, ಸೆಮಿನಾರ್ಗೆ ಅಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ. ಇಲ್ಲಿ ಹೋಗ್ತೀವಿ, ಅವ್ರು ಡೆಲ್ಲಿಯಲ್ಲಿ ಯಾವುದೋ ಒಂದು ನಮ್ಮ ಕರ್ನಾಟಕ ಭವನ ಅಥವಾ ಯಾವುದೋ ಅಲ್ಲಿ ಏನಾದ್ರು ಹ್ಯಾರಸ್ಮೆಂಟ್ ಆದರೆ ಅವು ಬರ್ತಿರಲಿಲ್ಲ. ನಿಮ್ಮ ರೆಸ್ಪಾನ್ಸ್ ಭಾಳ ಕಡಿಮೆ ಐತಿ. ಬರ್ತದೋ ಇಲ್ಲ? ಎಸ್ ಆರ್ ನನಗೆ ಅಷ್ಟೇ. ಎಸ್ ಆರ್ ಓಕೆ. ಸೊ ಅದಕ್ಕೆ ನಮಗೆ ವರ್ಕ್ ಪ್ಲೇಸ್ ಡೆಫಿನಿಷನ್ ಇದೆಲ್ಲ ಬಹಳ ವೈಡ್ ಇದೆ ಮತ್ತು ಈ ಅಪ್ಲಿಕೇಬಿಲಿಟಿ ಇದೆಯಲ್ಲ ಇದು ಬಹಳ ಇದೆ. ಮೇಡಮ್ ಅವರು ಮಾತು ಹೇಳಿದ್ರು, ಕನ್ಸಿಲೇಷನ್ ಮಾಡಬಹುದು ಅಂತ ಹೇಳಿ. ಕನ್ಸಿಲೇಷನ್ ಅಂದ್ರೆ ಯಾರು ಸ್ಟಾರ್ಟ್ ಮಾಡಬೇಕು? ಫಸ್ಟ್ ಅವ್ರು ಬರ್ತಾರೆ, ಬಂದು ಅವರಿಗೆ ಬೇಕಾದ ಕಮಿಟಿ ಚೇರ್ಮನ್ ಇರ್ತಾರೆ. ಯಾಕಂದ್ರೆ ಎಲ್ಲರೂ ಹೆಚ್ಚು ಕಡಿಮೆ ಇಂಟರ್ನಲ್ ಕಮಿಟಿ ಅಂತ ಹೇಳಿ ಬಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬರು ಸೀನಿಯರ್ ಮೆಂಬರ್ ಅಲ್ಲಿ ಇರ್ತಾರೆ. ಅವ್ರಿಗೆ ಒಬ್ರು ಬೇಕಾದ್ರೆ ಅವ್ರು ಹೇಳಿದ್ರು, ನೋಡಿ ಮೇಡಮ್ ಏನಾದರೂ ಮಾಡಿ ನಾನು ರೆಡಿ ಇದ್ದೀನಿ ರಾಜಿ ಮಾಡ್ಕೊಳ್ಳಿಕ್ಕೆ, ರಾಜಿ ಪ್ರೊಸೆಸ್ ಮಾಡಿ ಮುಗಿಸ್ಬಿಡಿ ಅಂತ ಕೇಳ್ತಾರೆ. ಅವಾಗ ಆನ್ ರಿಕ್ವೆಸ್ಟ್ ಆಫ್ ರೆಸ್ಪಾಂಡೆಂಟ್ ಅಂದ್ರೆ ಯಾರು ಹರಾಸ್ಮೆಂಟ್ ಮಾಡಿದರೆ ಅವ್ರ ರಿಕ್ವೆಸ್ಟ್ ಮೇಲೆ ಕನ್ಸಿಲೇಷನ್ ಸ್ಟಾರ್ಟ್ ಮಾಡ್ಬೋದು. ಅವ್ರ ರಿಕ್ವೆಸ್ಟ್ ಮೇಲೆ ಮಾಡಲಿಕ್ಕೆ ಬರೋದಿಲ್ಲ. ಆನ್ ರಿಕ್ವೆಸ್ಟ್ ಆಫ್ ವಿಕ್ಟಿಮ್, ಯಾರು ಹರಾಸ್ಮೆಂಟ್ಗೆ ಒಳಗಾಗಿದ್ದಾರೆ ಅವ್ರು ಮಾತ್ರ ಕನ್ಸಿಲೇಷನ್ ಪ್ರೊಸೆಸ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಅವರಿಗೆ ಬರೋದು, ಅವ್ರಿಗೆ ಆ ರೀತಿ ಇಲ್ಲ. ಮತ್ತು ಎಂಪ್ಲಾಯರ್ ಡ್ಯೂಟೀಸ್ ಏನು ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳಿ ಮೇಡಮ್ ನಾವೆಲ್ಲ ನೋಡ್ತಿರ್ತೇವೆ. ಆಕ್ಸಿಡೆಂಟ್ ಫ್ರೀ ಝೋನ್ ಅಂತ ಹೇಳಿ ಆ ಥರ ಇಲ್ಲಿ ನಾವು ಹರಾಸ್ಮೆಂಟ್ ಫ್ರೀ ಝೋನ್ ಮಾಡಬೇಕು. ಹರಾಸ್ಮೆಂಟ್ ಫ್ರೀ ಝೋನ್ ಮಾಡಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ಎಲ್ಲ ವರ್ಕರ್ಸ್ಗಳನ್ನ ಸೇರಿಸಿ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಇದು ಎಂಪ್ಲಾಯರ್ ಡ್ಯೂಟಿ ಅಥವಾ ಯಾರಿಗಾದ್ರೂ ಡೆಪೋಟ್ ಮಾಡಬೇಕು, ಅದರ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ
ಕಮಿಟಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅವರ ಇನ್ಫಾರ್ಮೇಶನ್ ನೇಮ್ ವಿತ್ ಮೊಬೈಲ್ ನಂಬರ್ ಅದು ಕಾಂಟ್ಯಾಕ್ಟ್ ನಂಬರ್ ಪ್ರೊವೈಡ್ ಮಾಡಬೇಕು ಅಂತ ಎಂಪ್ಲಾಯೀಸ್ಗಳಿಗೆ ಅಂತ ಇದೆ. ಅದಕ್ಕೆ ನಾನು ಕೇಳ್ತಾ ಇದ್ದೆ ಅವರಿಗೆ ಯಾರಿದ್ದಾರೆ, ಎಷ್ಟು ಜನರಿಗೆ ಕಮಿಟಿ ಮೆಂಬರ್ಸ್ ಹೆಸರು ಗೊತ್ತಿದೆ ಹೀಗೆ, ನಿಮಗೆ ಎಷ್ಟು ಜನರಿಗೆ ಇಂಟರ್ನಲ್ ಕಮಿಟಿ ಚೇರ್ಮನ್ ನಂಬರ್ ಗೊತ್ತಿದೆ ಹೀಗೆ ಹೇಳಿದ್ರು. ಯಾರಿಗೆ ಗೊತ್ತಿದೆ ಕೈ ಮೇಲೆ, ಯಾರಿಗೆ ಗೊತ್ತಿಲ್ಲ ನೋಡಿ. ಕಮಿಟಿ ಇದೆ ಅಂತ ಹೇಳಿ ಓಕೆ ಫೈನ್, ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿದೆ. ಈಗ ನೀವು ಕಮಿಟಿ ಮೆಂಬರ್ಸ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀವು ಯಾರಿಗೆ ಕಂಪ್ಲೇಂಟ್ ಮಾಡೋದು, ಯಾರಿಗೆ ಮಾಡ್ತೀರಿ? ಇಲ್ಲಲ್ವಾ? ಮತ್ತೆ ಒಂದು ವಿನೋಬ ಹೇಳಿದ್ರು ಒಂದು ಮಾತು, ಥರ್ಡ್ ಪಾರ್ಟಿ ನ್ಯೂಟ್ರಲ್ ಪರ್ಸನ್. ಅಲ್ಲಿ ನ್ಯೂಟ್ರಲ್ ಪರ್ಸನ್ ಬಂದಾಗ ನ್ಯೂಟ್ರಲ್ ಪರ್ಸನ್ ಮಾಹಿತಿ ಬಗ್ಗೆ ನಮಗೆ ಮಾಹಿತಿ ಇರೋದು ಯಾರಿಗೆ ಗೊತ್ತು. ನಮ್ಮಲ್ಲಿ ಚರ್ಮನಿಗಳು ನಮ್ಮೊಳಗೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಏನು ಮಾಡಲಿಕ್ಕೆ ಆಗುತ್ತೆ. ಮೇ ಬಿ ಬಯಸ್ ಇರಬಹುದು, ಅದಕ್ಕೆ ಬಯಸ್ ಇರಬಾರ್ದು ಒಂದು ಥರ್ಡ್ ಪಾರ್ಟಿ ಅಂದರೆ ನ್ಯೂಟ್ರಲ್ ಪರ್ಸನ್ ಹಾಕಿಕೊಳ್ಳೋದು. ನ್ಯೂಟ್ರಲ್ ಪರ್ಸನ್ ಇತ್ತು ಅಂತ ಹೇಳಿದ್ರೆ ನಮಗೆ ಯಾವಾಗಲೂ ನಮಗೆ ನ್ಯೂಟ್ರಾಲಿಟಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಇಲ್ಲಿ ಒಂದು 4-5 ವರ್ಷ ಕೆಲಸ ಮಾಡಿರೋದು, ಒಬ್ಬರಿಗೊಬ್ಬರು ಮುಖ ಪರಿಚಯ ಆಗುತ್ತೆ, ಒಳ್ಳೆಯ ಸ್ನೇಹ ಬೆಳಿಬೋದು, ಒಳ್ಳೆ ಕ್ಲೋಸ್ನೆಸ್ ಬರ್ಬೋದು ನಮ್ಮ ಮಧ್ಯೆ. ಅದು ಬೇಕು ಅದು ಜೊತೆಗಿಲ್ಲ ಅನ್ನೋಂಥದ್ದಲ್ಲ. ಬಟ್ ಅದು ಈ ಇದರಲ್ಲಿ ನಮಗೆ ಅಡಿಯಾಗಬಹುದು, ಹಡಲ್ಸ್ ಆಗಬಹುದು. ಸೊ ಅದಕ್ಕಾಗಿ ನಾಳೆಯಿಂದ ದಯಮಾಡಿ ನೀವು ನಿಮ್ಮ ಕಾಲೇಜ್ ಇದ್ರೆ ಕಾಲೇಜ್ ಪ್ರಿನ್ಸಿಪಾಲ್, ಸ್ಟೂಡೆಂಟ್ಸ್ ಇದ್ರೆ ಪ್ರಿನ್ಸಿಪಾಲ್ ಅವ್ರ ಹತ್ರ ಕೇಳಿ, ಮತ್ತು ನಮ್ಮ ಸ್ಟಾಫ್ ಅವರಿದ್ರೆ ದಯಮಾಡಿ ನಿಮ್ಮ ಬಾಸ್ಗಳಿಗೆ ಕೇಳಿ, ಸರ್ ಇಂಟರ್ನಲ್ ಕಮಿಟಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅವ್ರದ್ದು ಒಂದು ಸ್ವಲ್ಪ ನಮಗೆ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ನ ನಮಗೆ ಫರ್ನಿಶ್ ಮಾಡಿ ಅಂತ ಹೇಳಿ. ಆಮೇಲೆ ಫಾಲ್ಸ್ ಕಂಪ್ಲೇಂಟ್ ಆಯಿತು ಅಂತ ಹೇಳಿದ್ರೆ ವಿಕ್ಟಿಮ್ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಬರುತ್ತೆ ಅಂತ ಹೇಳಿ. ಏನ್ ತಗೋಬಹುದು ಅವ್ರ ಮೇಲೆ? ನನಗೆ 2 ಎಕ್ಸಾಂಪಲ್ ಹೇಳ್ತೀನಿ, ಅದರಲ್ಲಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಬೇಡ ಅಂತ ನನಗೆ ಹೇಳಿ. ಒಂದು ಎಕ್ಸಾಂಪಲ್ ನಾನು ಈಗ ಹೇಳಿದ್ರೆ 3 ಜನ ಇದ್ರು ಅಲ್ಲಿ ಒಂದು ರೂಮ್ನಲ್ಲಿ ಹರಾಸ್ಮೆಂಟ್ ಆಗಿತ್ತು ಅವರಿಗೆ. ಒಬ್ಬ ವಿಟ್ನೆಸ್ ಅಂತ ಆ ಮನುಷ್ಯನ ಸೈಟ್ ಮಾಡಿದ್ರು. ಸೈಟ್ ಮಾಡಿದಂತ ವಿಟ್ನೆಸ್ ಸಾಕ್ಷಿ ಕೊಡಬೇಕಾಗಿತ್ತು, ಸಾಕ್ಷಿ ಕೊಟ್ಟಿಲ್ಲ. ಸಾಕ್ಷಿ ಹೇಳಲಿಕ್ಕೆ ಬಂದ, ನನಗೆ ಗೊತ್ತಿಲ್ಲ, ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ನನಗೆ ಹಾಗೆ ಅನಿಸಲಿಲ್ಲ ಅಂತ ಹೇಳಿ ಸಾಕ್ಷಿ ಕೊಟ್ಟ. ಅವಾಗ ಹೇಳಿದ್ರು, ಏನ್ ಹೇಳ್ತಾರೆ ಅವರು ಚೇರ್ಮನ್ ಕಮಿಟಿದವರು, ಇವರು ಏನು ಅಲಿಗೇಷನ್ಸ್ ಇದೆ, ಈ ಅಲಿಗೇಷನ್ ಸಬ್ಸ್ಟ್ಯಾನ್ಶಿಯೇಟ್ ಮಾಡಲಿಕ್ಕೆ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕ್ಲೋಸ್ ಆಗುತ್ತೆ. ಒಂದು ಇನ್ನೊಂದೇನಾಗುತ್ತೆ, ಆ ವ್ಯಕ್ತಿಗೆ ಯಾರ ಅಂಡರ್ನಲ್ಲಿ ಅಥವಾ ಯಾರ ಜೊತೆ ಕೆಲಸ ಮಾಡ್ತಾ ಇದ್ರು ಇವರು ವ್ಯಕ್ತಿಗೂ ಅಥವಾ ರೆಸ್ಪಾಂಡೆಂಟ್, ಅವರಿಗೆ ಬೇರೆ ಏನೋ ಒಂದು ವೈಯಕ್ತಿಕ ವಿಷಯ ಇದೆ. ಆ ಕಾರಣಕ್ಕಾಗಿ ಇವರು ಒಂದು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಅವ್ರ ವಿಟ್ನೆಸ್ ಥರ್ಡ್ ಪಾರ್ಟಿ ಆಗಿದ್ದಾರೆ, ಅವ್ರು ಥರ್ಡ್ ಪಾರ್ಟಿ ಬರ್ತಾರೆ, ನನಗೆ ಗೊತ್ತಿಲ್ಲ ಅವರು ಅಂತ ಯಾರು ನಾನು ನೋಟಿಸ್ ಮಾಡಿಲ್ಲ, ನಾನು ನೋಟಿಸಿಗೆ ಬಂದಿಲ್ಲ ಅಂತ ಹೇಳಿದ. ಅಂದರೆ ಒಂದು ಇದು ಫಾಲ್ಸ್ ಕಂಪ್ಲೇಂಟ್, ಸೆಕೆಂಡ್ ಹೇಳಿರೋದು ಫಾಲ್ಸ್ ಕಂಪ್ಲೇಂಟ್, ಫಸ್ಟ್ ಹೇಳಿದ್ದು ಕಂಪ್ಲೇಂಟ್ ಫೇಲ್ ಅಂದರೆ ಚಾರ್ಜಸ್ ಆರ್ ನಾಟ್ ಪ್ರೂವ್ಡ್ ಅಂತ. ಸೊ ಈ 2 ಸಿಚುವೇಶನ್ ಅಲ್ಲಿ ಯಾವ ಸಿಚುವೇಶನ್ ಅಲ್ಲಿ ನಾವು ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾರೋ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಬರುತ್ತೆ. ಆ ಕೇಸು ಪ್ರೂವ್ ಆಗಿಲ್ಲ ಅಂತ ಹೇಳಿ ಏನು ಬಿದ್ದೋಯ್ತು, ಆ ಕೇಸಿನಲ್ಲಿ ಸಹಿತ ವಿಕ್ಟಿಮ್ ಮೇಲೆ ನಾವು ಆಕ್ಷನ್ ತಗೊಳ್ಳಿಕ್ಕೆ ಬರುತ್ತಾ? ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಎವಿಡೆನ್ಸ್ ಇಲ್ಲ, ಚಾರ್ಜಸ್ ಇದೆ ಆದರೆ ಎವಿಡೆನ್ಸ್ ಇಲ್ಲ. ಒಂದು ಕೇಸು ಅಲ್ಲಿ ಇನ್ಸಿಡೆಂಟ್ ಆಗಿಲ್ಲ, ಫಾಲ್ಸ್ ಕಂಪ್ಲೇಂಟ್ ಇದೆ ಅಂತ ಒಂದು ಕೇಸು. ಅಥವಾ 2 ಕೇಸಿನಲ್ಲಿ ತಗೋಬೇಕಾ ಅಥವಾ 2 ಕೇಸಿನಲ್ಲಿ ಬಿಡಬೇಕಾ ಅಥವಾ ಯಾವ್ದಾದ್ರು ಒಂದು ಕೇಸಿನಲ್ಲಿ ತಗೊಂಡು ಒಂದು ಕೇಸಿನಲ್ಲಿ ಆಕ್ಷನ್ ತಗೋಬಾರ್ದು, ತಗೋಬೇಕು ತಗೋಬಾರ್ದು. ಇದು ಹೇಳ್ತೀವಿ ಮೇಡಮ್, ಹೇಳ್ತೀವಿ ಹೇಳಿ, ಪರವಾಗಿಲ್ಲ ಕೇಳಿ ಬರ್ತಾರೆ, ಸ್ವಲ್ಪ ಹೇಳಿ ಜೊತೆ. 2ನೇ ಕೇಸಿನಲ್ಲಿ ಆಕ್ಷನ್ ತಗೋಬಹುದು ಕಂಪ್ಲೇಂಟ್. ಫಸ್ಟ್ ಕೇಸಿನಲ್ಲಿ ಅಂದ್ರೆ ನೀವು ಹೇಳೋದು ಫಸ್ಟ್ ಕೇಸಿನಲ್ಲಿ ತಗೊಳ್ಬಹುದು, ಸೆಕೆಂಡ್ ಕೇಸಿನಲ್ಲಿ ತಗೊಳ್ಬಹುದು. ಓಕೆ, ಹಾ ಕರೆಕ್ಟ್. ಏನು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ರೆ ಅವ್ರು ದಿನ ಬರ್ತಿರ್ತಾರೆ, ನಿಮ್ಮ ಜೊತೆ ಎಡ್ದಾಗ ಹೊಡ್ಕೊಳ್ತಾರೆ,
ಏನು ಎವಿಡೆನ್ಸ್ ಇಟ್ಟು ಮಾಡುವಂಥ ಕೆಲಸ ಏನಿಲ್ಲ. ನಾವು ಸುಮ್ಮನೆ ಯಾರು ತಪ್ಪಿಲ್ಲವೇ ನಾವು ಶಿಕ್ಷೆ ಇದ್ದಾಗ ಒಬ್ಬರಿಗೆ 354 ಆರ್ಡರ್ ಮಾಡ್ತಾರೆ ಮೇಡಮ್. ಅದು ಏನಂದ್ರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಅನ್ಕೊಂಡು ಕಾಡು ಸ್ವಲ್ಪ ಫಾರೆಸ್ಟ್ ಏರಿಯಾ ದಾಟಿ ಮುಂದೆ ಮನೆ ಹೋಗ್ಬೇಕು. ಅವ್ರ ಮನೆ ಹೇಗಿದ್ರೆ ಬಾರ್ಡರ್ಗೆ ಫಾರೆಸ್ಟ್ ಏರಿಯಾ ಬಾರ್ಡರ್ ಈ ಕಡೆ ಫಾರೆಸ್ಟ್ ಇರುತ್ತೆ. ಅವ್ರು ಬಂದ ಇದು ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಕೆಲವರು ಫೈನಲ್ ಆರ್ಗ್ಯುಮೆಂಟ್ ಮಾಡೋರು. ಸರಿ ಇಲ್ಲಿ ಎವಿಡೆನ್ಸ್ ಇಲ್ಲ ನಾನಿಂದ ಈಗೆಲ್ಲ ಈ ಸೆಕ್ಷುವಲ್ ಹರಾಸ್ಮೆಂಟ್ ಆಗೋಲ್ಲ ಎವಿಡೆನ್ಸ್ ಇಟ್ಟು ಮಾಡೋದು ಕೆಲಸ ಹೇಗೆ ಇರುತ್ತೆ. ಇಲ್ಲಿ ಎವಿಡೆನ್ಸ್ ಸಿಗೋದಿಲ್ಲ ನಮಗೆ. ವಿಚಾರ ಬರ್ತಾ ಇಲ್ಲ. ಮೊಬೈಲ್ ರೆಕಾರ್ಡ್ ಮಾಡಬಹುದು. ಓಕೆ, ಮೊಬೈಲ್ ರೆಕಾರ್ಡ್ ಮಾಡಿದ್ರೆ ಅದು ಪ್ರೂವ್ ಆಗಬೇಕು. ಮತ್ತೆ 65B ಸರ್ಟಿಫಿಕೇಟ್ ಕೊಡಬೇಕು. ಅದನ್ನು ಪ್ರೂವ್ ಮಾಡೋದು ಇದು ದೊಡ್ಡ ಕಥೆ. ಓಕೆ ಹೋಗಿ ಫಾಲ್ಸ್ ಕಂಪ್ಲೇಂಟ್ ಅಂತ ಯಾವ್ದಾದ್ರು ಗೊತ್ತಾಯ್ತಾ ನಿಮಗೆ? ಯಾವ ಫಾಲ್ಸ್ ಕಂಪ್ಲೇಂಟ್ ಅನ್ಬೇಕು ಅಂತ ಹೇಳಿ. ಒಂದು ಇನ್ಸಿಡೆಂಟೇ ಆಗಿರೋದಿಲ್ಲ, ಆದ್ರೆ ಇನ್ಸಿಡೆಂಟ್ ಆಗಿದೆ ಅನ್ನೋದನ್ನ ಬರಲಿಕ್ಕೆ ಕಳಿಸು. ಏನೋ ಅದೇ ದ್ವೇಷ ಇರಲಿ ಇರಲಿ, ದ್ವೇಷ ಇರ್ಬೋದು. ಕೆಲವೊಂದು ಕಡೆ ಆ ಡ್ಯೂಟಿ ತಪ್ಪಿಸ್ಕೊಂಡು ಇರ್ಬೋದು, ಅದೇ ಇರ್ಬೋದು. ಮೇಡಮ್ ಅವರು ಒಂದು ವಿಚಾರ ಹೇಳಿದ್ರು, ಇನ್ನೊಂದು ವಿಚಾರ ಹೇಳಲಿಕ್ಕೆ ಮರ್ತೋಯ್ತು. ಏನಂತ ಹೇಳಿದ್ರು, ಪ್ರತಿ ದಿವಸ ಅವರಿಗೆ ನೈಟ್ ಶಿಫ್ಟ್ ಹಾಕೋದು ಅಂತ ಹೇಳಿದ್ರು. ಅದನ್ನು ಸಹಿತ ಸೆಕ್ಷುವಲ್ ಹರಾಸ್ಮೆಂಟ್ ಡೆಫಿನಿಷನ್ ಬರುತ್ತೆ ಅಂತ ಹೇಳಿದ್ರು. ಇನ್ನೊಂದು ವಿಚಾರ ಏನಾಯ್ತು ಅಂತ ಹೇಳಿದ್ರೆ, ಪ್ರತಿ ಸಾರಿ ಅವ್ರಿಗೆ ನೈಟ್ ಡ್ಯೂಟಿ ಹಾಕಿಲ್ಲದ್ರು ಸಹಿತ ಅದನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ಸ್ಪೆಷಲ್ ವರ್ಕ್ ಕೊಡ್ತಾ ಇದ್ದಾರೆ. ಅವರಿಗೆ ರೂಲ್ ಪ್ರಕಾರ ಅವರಿಗೆ ರೊಟೇಷನ್ ಪ್ರಕಾರ ಅವರಿಗೆ ಕೊಡಬೇಕಾಗಿತ್ತು, ಆದ್ರೂ ಕೊಡೋದಿಲ್ಲ. 2 ದಿನ ನೈಟ್ ಡ್ಯೂಟಿ ಕೊಡೋದಿಲ್ಲ. ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇವತ್ತು ಕೊಡ್ತಾ ಇದ್ದಾರೆ, ನಾಳೆ ಏನಾದರೂ ಫೀವರ್ ಕೇಳ್ತಾ ಇದ್ದಾರೆ, ಕೇಳಬಹುದು. ಸೊ ಅದಕ್ಕೆ ನಾನು ಹೇಳ್ತೀನಿ, ಈ ಫಸ್ಟ್ ಕೇಸ್ ಏನು ಹೇಳಿದ್ರು ನಿಮಗೆ, ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಏನು ಕೇಸ್ ಇರುತ್ತೆ, ಆ ಕೇಸಿನಲ್ಲಿ ವಿಕ್ಟಿಮ್ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಅದರಲ್ಲಿ ಕಮಿಟಿನಲ್ಲಿ ಇರುವಂಥವು ಯಾರು ಚೇರ್ಮನ್ ಇರ್ತಾರೆ ಅವರು ಸ್ಪೆಸಿಫಿಕ್ ಫೈಂಡಿಂಗ್ ಕೊಡಬೇಕು. ಏನು ಅಂತ ಹೇಳಿದ್ರೆ, ಇದು ಟೋಟಲಿ ಫಾಲ್ಸ್ ಕೇಸ್ ಅಂತ ಯಾವುದೇ ಘಟನೆಯೇ ನಡೆದಿಲ್ಲ, ಅಂತ ಯಾವುದೇ ಇನ್ಸಿಡೆಂಟೇ ಆಗಿಲ್ಲ. ಅದು ಏನಂತರ ಇಲ್ಲಿ ಕೊಟ್ಟಿದಂತೆ ಇಲ್ಲಿ ಇಂಟೆನ್ಷನ್ ಇಲ್ಲ, ಈ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಫೈಂಡಿಂಗ್ ಕೊಟ್ಟರು ಅಂದ್ರೆ ಅವಾಗ ತಗೋಬಹುದು. ಅವಾಗ ಏನ್ ಮಾಡ್ಬೋದು, ವಿಕ್ಟಿಮ್ ಮೇಲೆ ಏನ್ ಮಾಡ್ಬೋದು, ಅವರಿಗೆ ವಾರ್ ಮಾಡಬಹುದು, ವಾರ್ ಮಾಡಿ ಬಿಡ್ಬೋದು, ಮುಂದೆ ಈ ತರ ಮಾಡಬೇಡಿ ಅಂತ ಹೇಳಿ. ಇಲ್ಲ ತೀರಾ ಅವರಿಗೆ ರೆಪ್ಯುಟೇಷನ್ ಹಾಳಾಯ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಇನ್ಕ್ರಿಮೆಂಟ್ ಕಟ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಸಸ್ಪೆಂಡ್ ಮಾಡ್ಬೋದು, ಸಸ್ಪೆಂಡ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ಬೋದು, ಈ ತರ ಇದೆ. ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ. ಮೇಡಮ್ ಅವ್ರು ಕೇಳಿದ್ರೆ ಎಷ್ಟು ಕೇಸ್ ಆಗಿದೆ ಅಂತ ಹೇಳಿ ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತೀನಿ. ಯಾವಾಗ ಕಮಿಟಿ ಮೆಂಬರ್ ಇನ್ಫಾರ್ಮೇಶನ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ ಇನ್ಫಾರ್ಮೇಶನ್ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಾವು ನಾಳೆಗೆ ಹೋದ ತಕ್ಷಣ ಕಂಪ್ಲೇಂಟ್ ಕೊಡಿ ಅಂತ ನಮ್ಮದು ಇಲ್ಲ. ನಮ್ಮ ಉದ್ದೇಶ ಇರೋದು ಬೇರೆ, ವಿಷಯ ಗೊತ್ತಿರಬೇಕು. ಒಂದು ಮೆಕ್ಯಾನಿಸಮ್ ಇದೆ ಅಂತ ಹೇಳಿ ನಮಗೆ ಗೊತ್ತಾಗಬೇಕು. ಮೆಕ್ಯಾನಿಸಮ್ ಇದೆ ಅಂತ ಹೇಳಿ ಗೊತ್ತಾದರೆ ಅದು ಇವತ್ತಿನ ನಾಳೆ ಅವತ್ತು ಸಂದರ್ಭ ಮತ್ತು ಸಮಯ ಬಂದಾಗ ನಮಗೆ ಉಪಯೋಗ ಬರುತ್ತೆ. ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡ್ತೀರಿ, ಅಲ್ಟಿಮೇಟ್ಲಿ ಏನಾಗುತ್ತೆ, ವಿಕ್ಟಿಮ್ದು ಅಲ್ಲಿ ಕಿಕ್ಕಿದೆಯಪ್ಪ ಭಯ ಏನಿರುತ್ತೆ ನೋಡಿ. ನಮಗೆ ನಮ್ಮ ಮೇಲೆ ಆಕ್ಷನ್ ತಗೋಬಹುದು, ನಮಗೆ ಏನು ಸಿವಿಯರ್ ಆಗಿ ಅಥವಾ ಪ್ರತಿ ಸಾರಿ ಏನು ಮೇಡಮ್ ಅವರಿಗೆ ಡೈಲಿ ನೈಟ್ ಸಿಗ್ಬೋದು ಅಂತಿದೆಯಲ್ಲ, ನಮಗೆ ಭಯ ಮಾಡ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಅದರಲ್ಲಿ ನೋಡಿ, ಇನ್ ಕೇಸ್ ಆ ವ್ಯಕ್ತಿ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಬೋದು. ಯಾವ ಪ್ಲೇಸ್ ನಲ್ಲಿ ಏನು ಮಾಡ್ತೀವಿ ಅವ್ರಿಗೆ ಇನ್ನೊಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ನೊಂದು ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಹೇಳಿ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬೋದು, ಕ್ಲೋಸ್ನೆಸ್ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಇದು ನಾವು ಪ್ರಿವೆನ್ಷನ್ ಇರುತ್ತೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೋದು, ಇಲ್ಲ ಇಮಿಡಿಯೇಟ್ ಟ್ರಾನ್ಸ್ಫರ್ ತಗೋಬಹುದು ಆನ್ ದಟ್ ಗ್ರೌಂಡ್. ಇನ್ನೊಂದಿದೆ, ಸ್ಪೆಷಲ್ ಲೀವ್ ಕೊಡಬೇಕು ಅಂತ ಇದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಮೆಂಟಲಿ ಫಿಸಿಕಲಿ ಒಂದು ಸ್ವಲ್ಪ ಸ್ಟ್ರೇನ್ ಆಯಿತು ಅಂತ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅವರಿಗೆ ಸ್ಪೆಷಲ್ ಲೀವ್ ಕೊಡಬೇಕು ಅಂತ ಇದೆ.
ಸೊ ಇಷ್ಟೆಲ್ಲ ಅದರ ಅನುಕೂಲತೆಗಳು ಇದೆ ಕಾನೂನಲ್ಲಿ. ಮತ್ತೆ ಈ ಕಮಿಟಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಇಂಟರ್ನಲ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಂಸ್ಥೆಯ ಮುಖ್ಯಸ್ಥರಿಗೆ 50,000 ರೂಪಾಯಿ ದಂಡ ಇದೆ. ಸಂಸ್ಥೆಯ ಮುಖ್ಯಸ್ಥರಿಗೆ ಈಗ ಸಂಸ್ಥೆಯ ಮುಖ್ಯಸ್ಥರ ವಿಚಾರ ಮಾಡಬೇಕು, ದಂಡ ಕೊಡಬೇಕು, ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ. ಅದಕ್ಕಾಗಿ ನಾನು ಹೇಳೋದು, ಈ ಒಂದು ಕಾಯ್ದೆ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಯಾವ ಸಂದರ್ಭದಲ್ಲಿ ಕೆಲಸಕ್ಕೆ ಬರೋದು ಗೊತ್ತಿಲ್ಲ. ನನ್ನ ಕೆಲಸ ಇಷ್ಟೇ, ನೀವು ಡೇ ಆ್ಯಂಡ್ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡೋದ್ರಿಂದ ಮತ್ತು ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡ್ತೀವಿ. ನಮಗೆ ಒಳಗಿರೋದಕ್ಕಿಂತ ಹೊರಗಿರೋದಕ್ಕೆ ಭಯ, ಪ್ರತಿ ಮೂಮೆಂಟ್ನಲ್ಲಿ ನಮಗೆ ತೊಂದರೆ ಇದೆ. ಸೊ ಅದಕ್ಕಾಗಿ ಆ ಒಂದು ವಿಚಾರ ನಾವು ಗಮನದಲ್ಲಿಟ್ಕೊಂಡು ಈ ಒಂದು ವ್ಯವಸ್ಥೆ ಮಾಡಿದ್ವಿ. ಸೊ ತಾವೇ ಇಲ್ಲಿವರೆಗೆ ಬಹಳ ಟೆನ್ಷನ್ ಮಾಡಿ ತಮ್ಮೇನು ವರ್ಕ್ ಇರ್ಬೋದು ಏನೋ. ಸೊ ಅದಕ್ಕೆ ನಾನು ಇಷ್ಟು ಹೇಳಿ ನನಗೆ ಇದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಮೇಡಮ್ ಅವರಿದ್ದರೆ ನಾವು ನಿಮ್ಮ ಕ್ವರೀಸನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಜೋರಾಗಿ ಮಾತಾಡಿ, ಮೈಕ್ ಕೊಡು ಅಂತ. ಅಲ್ಲಿ ಇಂಟರ್ನಲ್ ಕಮಿಟಿಯಲ್ಲಿ ನಿಮ್ಮಷ್ಟೇ ಎಂಪ್ಲಾಯೀಸ್ ಅಥವಾ ಮೆಂಬರ್ಸ್ ಇರೋದಿಲ್ಲ, ಅದಕ್ಕೆ ಆ ರೀತಿ ಇನ್ಫ್ಲೂಯೆನ್ಸ್ ಆಗಬಾರ್ದು, ಆ ರೀತಿ ಯಾವುದೇ ರೀತಿ ರಿಕಮೆಂಡ್ ಅಂತ ನಡೀಬಾರ್ದು ಅಂತಾರೆ. NGOs ನಿಂದ ಒಂದು ಮೆಂಬರ್ ತಗೋತಾರೆ, ಇಲ್ಲಾಂದ್ರೆ ಸೋಷಿಯಲ್ ವರ್ಕರ್ಸ್ ಒಬ್ಬರು ಹೊರಗಿನವರೇ ಮೆಂಬರ್ ಇರ್ತಾರೆ. ಹಾಗಾಗಿ ಅಂತ ಯಾವುದೇ ಏನದ ಅನ್ನೋದು ಪಾರ್ಶಾಲಿಟಿ ಆಗೋದು ಚಾನ್ಸ್ ಇರೋದಿಲ್ಲ, ಇಂಪಾರ್ಶಿಯಲ್ ಆಗಿ ಡಿಸಿಷನ್. ಒಂದೇ ಅಲ್ಲಿನೂ ನಿಮ್ಗೆ ಯಾವುದೇ ನಿನ್ನ ಅನಿಸಿದ ಪ್ರಕಾರ ಯಾವುದೇ ಸ್ಯಾಟಿಸ್ಫೈ ನಿಮ್ಗೆ ಡಿಸಿಷನ್ ಅನಿಸ್ಲಿಲ್ಲ ಅಂದ್ರೆ ಅಪೀಲ್ ಕೂಡ ಪ್ರೊವಿಷನ್ ಇದೆ, ಮೇಲ್ ಅಥಾರಿಟಿಗೆ ಅಪೀಲ್ ಕೂಡ ಮಾಡಬಹುದು. Somebody is suffering from, if somebody is a victim, others they are seeing, and if they complain, that is why maybe they don't come forward to complain, because they will be targeted. They have the fear of being targeted. So the victim is suffering, but they are also, nobody is ready to complain because they will be targeted. So that is, I think, that is what is called a whistleblower. So what are the provisions for the whistleblower, for the safety and their progress? Somehow they will also be targeted. That is what I see. So what are the provisions for the whistleblower? Your willpower must be very strong. You are going to be targeted till you are giving that opportunity to the opposite side. You are not going to be targeted if you are raising your voice, if you are going to protest that incident. If the victim is totally not capable, or if she is mentally suffered, or if she is in such a state that she is totally capable to give the complaint, her friend circles who are watching all this, who witness all this, they can give it. Once this process started, so if you are going to be targeted, that aspect will be automatically stopped. It depends upon your mind how you are going to work and how you are going to handle the situation. So how we are going to prepare our mind, there should not be any provision, and definitely there will not be any provision. It's all our mindset. So we must be prepared for that. We should not give an opportunity to the other side to target us. ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ಅಂತ ಹೇಳಿದ್ರೆ, ಯಾರು ವಿಕ್ಟಿಮ್ ಇರ್ತಾರೆ ಅವ್ರ ಕಮಿಟಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಸಮ್ ಏನಂತೀವಿ ಇಂಜೆಕ್ಟಿವ್ ಆರ್ಡರ್, ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು ಅಂತ ಅದು ಇದೆ, ಅದು ಇಂಜೆಕ್ಷನ್ ಆರ್ಡರ್. ಅವ್ರಿಗೆ ಏನಂತಂದ್ರೆ ನಾಟ್ ಟು ಡೂ ಪರ್ಟಿಕ್ಯುಲರ್ ವರ್ಕ್ ಅಂತ. ಈ ಸಪೋಸ್ ತಿಳ್ಕೊಳ್ಳಿ, ನಾವು ನಮಗೆ ಭಯ ಯಾವಾಗ ಬರುತ್ತೆ, ಈ ಸಪೋಸ್ ನೀವು ACR ಎನ್ವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಏನಾದರೂ ಬರೆಯೋರಿದ್ರೆ, ನಮಗೆ ACR ನಲ್ಲಿ ಅವರು ನಮ್ಮ ಬಗ್ಗೆ ಕೆಟ್ಟದಾಗಿ ಬರೀಬಹುದು ಅಥವಾ ನಮ್ಮ ಬಗ್ಗೆ ಕಮೆಂಟ್ ಮಾಡ್ಬೋದು, ಬ್ಯಾಡ್ ರಿಮಾರ್ಕ್ಸ್ ಮಾಡ್ಬೋದು. ಸೊ ಅದಕ್ಕಾಗಿ ಅಂತ ಆಫೀಸರ್ ಸಪೋಸ್ ಅವರು ರೆಸ್ಪಾಂಡೆಂಟ್ ಇದ್ದವರು ಆ ಒಂದು ಕೆಪಾಸಿಟಿ ಇದ್ದವರು ಅಂತ ಹೇಳಿದ್ರೆ ನಾಟ್ ಟು ರೈಟ್ ACR ಅಂತ ಕೇಳ್ಬೋದು. Take conclusion of this trial, ಅಥವಾ this inquiry. ಆಮೇಲೆ ತಾವು ಹೇಳುವಾಗ ಅವರು ನಿಮ್ಮ ಬಗ್ಗೆ ಏನೋ ಡಿಸಿಷನ್ ತಗೊಳ್ತಾ ಇರ್ತಾರೆ, ಡಿಸಿಷನ್ ಟೇಕಿಂಗ್ ಅಥಾರಿಟಿ ಇರ್ತಾರೆ, ನಾಟ್ ಟು ಟೇಕ್ ಡಿಸಿಷನ್ ಅಂತ ತಗೋಬಹುದು.
inquiry, during the course of inquiry, if they are going to be targeted, because usually both are working at one place. So already I addressed for that also, that you can obtain some kind of orders, that till the inquiry is not going to be disposed finally, he should be transferred to somewhere else. Or he should be suspended, or should take some kind, for some few days leave. Like this order you can obtain. That is called interim orders. There is a provision under this act also. It is a section 12. During the course of inquiry, what kind of interim orders you can obtain. So you can seek for some few days leave, compulsory. It should be on leave till the inquiry is not going to be held. And apart from that, even if it is very compulsory that culprit should be there at working place, because his work is also very important. And you are also working in the same section. So you can obtain order that within so and so feet, he should not enter. So such a distance means such a feet, he has to maintain that distance, he has to maintain. Such kind of orders also you can obtain. That is one kind of safety measure provided under the same act. Because I have come across some cases wherein a female staff complained about being harassed by senior female staff. So in that case, whether it is covered under the same act? It is not. No. So It is a very different, what kind of the intention behind this act is, it's a, based on the sex, opposite sex, yes. not by the same, if woman is harassing the woman, then it amounts to a normal that offense, which is covered under the IPC. Like the workplace. IPC, working place, Yes. maybe working place, some normal place, if the woman harass the woman, then it is a normal offense which is covered by the IPC. Here it is a harassment based on the sex. Opposite sex is going to harass that. In case of role reversal. No. It is also I mean, the victim Means the woman is, yes. In no, that it case. is not, because it is a special act made for the wording itself. What is the act? Sexual harassment on working women at working place. Working women. Harassment on working women. So, definitely jails are not covered under this act. They have to seek some special act for that. As a psychiatrist, I have one more question, because as sir said, it is up to the psychiatrist that they can also raise a complaint when they come across a victim who complained regarding the sexual harassment. So I wanted to know whether it is a compulsion for the psychiatrist to report all such cases, or whether we have sometimes it will. So No, it is optional. It is optional. It is not a compulsion. It is optional. May and what usually may, what is shall. not a compulsion. Thank you. ಡೈರೆಕ್ಟ್ಲಿ ಆಗ್ತಾ ಇಲ್ಲ ಮೊಬೈಲ್ಗೆ ನಮ್ಗೆ ಗೊತ್ತಾಗೋದು ನಮ್ಗೆ ಆಗೋದು ನಮ್ಗೆ ಗೊತ್ತಾಗೋದು ಡೈರೆಕ್ಟ್ಲಿ ಮಾಡ್ತಾ ಇಲ್ಲ ಅವರು ಇಂಡೈರೆಕ್ಟ್ ಆಗಿ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಆಗೋದು ಪದೇ ಪದೇ ವರ್ಕ್ ಮಾಡಿ ಹೋಗ್ಕೊಳ್ಳೋದು ಯಾವುದೇ ಥರ ಬಟ್ ವಿ ಡೋಂಟ್ ನೋ ದಟ್ ಇಸ್ ಸೆಕ್ಷುವಲ್ ಬಟ್ ಕೆಳಗ ಸೀನಿಯರ್ಸ್ ಯಾರಾದರೂ ಇರ್ತಾರೆ ಅವ್ರ ಜೊತೆ ಹೇಳಿ ನಾವು ಕೆಲಸ ಮಾಡ್ತೀವಿ. ಈಗ ನೋಡಿ ನಾವು ಅದನ್ನೇ ಹೇಳ್ತಾ ಇದ್ದೀವಿ, ನಿಮಗೆ ಡ್ಯೂಟಿ ಅಥವಾ ಪ್ಲೇಸ್ ಮಾಡೋದು ಅಥವಾ ಡೆಪ್ಯೂಟ್ ಮಾಡುವಂತ ಏನು ಜಾಬ್ ಇದೆ, ಅವರಲ್ಲಿ ಆ ಪ್ಲೇಸ್ ನಲ್ಲಿ ಕೂತವರು ಮೇಲ್ ಇದ್ದಾರೋ ಫಿಮೇಲ್ ಇದ್ದಾರೋ ಅಂತ ಇಂಪಾರ್ಟೆಂಟ್. ಇನ್ ಕೇಸ್ ಮೇಲ್ ಇದ್ದಾರೆ, ಈ ಡ್ಯೂಟಿ ಬೌಂಡ್ ಆರ್ ಅವರಿಗೆ ಅಥರೈಸ್ ಡ್ಯೂಟಿ ಇದೆ ನಿಮ್ಮನ್ನ ಡ್ಯೂಟಿ ಡೆಪ್ಯೂಟ್ ಮಾಡೋಕೆ ಅಂತ ಹೇಳಿದ್ರೆ, ಅವರು ನಿಮಗೆ ಪ್ರತಿ ಸಲ ಇಂಥ ತರ ಮಾಡ್ತಾ ಇದ್ರು ಫೆವರಿಸಮ್ ಅಥವಾ ನಿಮಗೆ ಒಂಥರ ಸ್ಪೆಷಲ್ ಟ್ರೀಟ್ಮೆಂಟ್ ನೆಗೆಟಿವ್ ಸೈಡ್ ಆರ್ ಇನ್ ಪಾಸಿಟಿವ್ ಸೈಡ್, ಯಾವುದೇ ಸೈಡ್ ಇದ್ರು ಅವಾಗ ಬರುತ್ತೆ. ಸಪೋಸ್ ಅಲ್ಲಿ ಕೂತವರು ಇಮೇಲ್ ಇರೋದ್ರೆ ಬರೋದಿಲ್ಲ. ಡೈರೆಕ್ಟ್ಲಿ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ನಮ್ಗೆ ಗೊತ್ತಿದೆ ಅವ್ರು ಯಾರು ಮಾಡ್ಬೇಕಾದ್ರೆ ಹಾ, ಅದು ಅವ್ರ ವರ್ತನೆ ಯಾವುದು ನಮ್ಗೆ ಗೊತ್ತಾಗ್ಲತ್ತದ ಅವ್ರು ಡೈರೆಕ್ಟ್ ಅವ್ರಿಗೆ ಮಾಡ್ತಾ ಇಲ್ಲ. ಅದು ಏನ್ ಬಗ್ಗೆ ಇರ್ಬೋದು ನಿಮ್ಮತ್ರ ಅವರೇ ಮಾಡಿಸ್ತಾ ಇದಾರಂತ ಇನ್ನೇನಾದ್ರು ಹೇಳಿದಾರೆ ನಿಮಗೆ? ನಾನು ಐ ಆಮ್ ವರ್ಕಿಂಗ್ ಅಂಡರ್ ಅಥವಾ ಆನ್ ಇನ್ಸ್ಟ್ರಕ್ಷನ್ ಆಫ್ ಪರ್ಸನ್ ಅಂತ ಹೇಳಿ ಏನಮ್ಮ? ಹಾ. ಈಗ ಒಬ್ಬರು ಬಿಟ್ಬಿಡ್ಲಕ್ಕ ಫಾರ್ ಎಕ್ಸಾಂಪಲ್ ಮೀಟಿಂಗ್ ಬರಲ್ಲ, ಏನೋ ವರ್ಕ್ ಜಾಸ್ತಿ ಇದೆ, ಅವ್ರಿಗೆ ಬಿಟ್ಬಿಡ್ಲಕ್ಕ ಅವ್ರಿಗೆ ಪದೇ ಪದೇ ಹೇಳಕ್ಕ ಅದು ಗೊತ್ತಾಗ್ತಾ ಇದೆ ನಮ್ಗೆ, ಅವರೇ ಹೇಳಕ್ಕ ಡೈರೆಕ್ಟ್ ಅದು ಇಂಡೈರೆಕ್ಟ್ಲಿ ಕಳಿಸ್ತಾ ಇದ್ದಾರೆ.
ಅವ್ರ ಕೆಳಗಡೆ ಒಬ್ಬ ಲೇಡಿ ಇದ್ದಾರೆ, ಅವ್ರು ಹಿಂಗೆಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಯು ಕ್ಯಾನ್ ಲಾಂಚ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ದಟ್ ಮೇಲ್ ಅಥಾರಿಟಿ. ಯಾಕಂದ್ರೆ ಅವ್ರು ಮಾಡಿಸ್ತಾ ಇರೋದು ಥ್ರೂ ಏಜೆಂಟ್, ಅವಳು ಕಂಪ್ಲೀಟ್ ಆಗೋದಿಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇವ್ರು ಈ ಮುಖಾಂತರ ನಮ್ಗೆ ಹರಾಸ್ಮೆಂಟ್ ಕೊಡ್ತಾ ಇದಾರ ಅಂತ ಹೇಳಿ ನೀವು ಡೈರೆಕ್ಟ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಯಾಕಂದ್ರೆ ಹರಾಸ್ಮೆಂಟ್ ಮಾಡೋರು ಅವ್ರೇ, ಅವ್ರು ಇವ್ರಿಗೆ ಇನ್ಸಿಗೇಟ್ ಮಾಡಿ ನಿಮ್ಗೆ ಈ ರೀತಿ ಎಲ್ಲ ನೀವು ಮೀಟಿಂಗ್ ಬರಬೇಕು ಅಥವಾ ಶಿಫ್ಟ್ ಮಾಡಬೇಕು, ಆ ರೀತಿ ಮಾಡಬೇಕು, ಕಂಪಲ್ಸರಿ ನೀವು ಬರೀಬೇಕು ಅಂತ ಹೇಳ್ತಾ ಇದಾರಲ್ಲ. ಮಾಡ್ತಾ ಇರೋದು ಆಕ್ಟ್ ಯಾರು? ಅವ್ರು ಮೇಲ್ ಅಥಾರಿಟಿ. ಅವ್ರಿರೋದು ಜೈನ್ಸ್ ಅಲ್ಲ. ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅವ್ರ ಅಗೇನ್ಸ್ಟ್, ಬಟ್ ಡೆಫಿನೆಟ್ಲಿ ಕಂಪ್ಲೇಂಟ್ ಮಾಡ್ಬೋದು. ಅದು ಡಿಪೆಂಡ್ ಅಪಾನ್ ನಿಮ್ ಮೈಂಡ್ ಮೇಲೆ. ಕಾಂಪ್ರಮೈಸ್ ಮಾಡ್ಕೋಬೇಕಂತೀರಾ ಇಲ್ಲ. ಕಾಂಪ್ರಮೈಸ್ ಯಾವ ಸೆನ್ಸ್ ಅಲ್ಲಿ ಆಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಆ ಕಾಂಪ್ರಮೈಸ್ ಹೆಂಗಿರ್ಬೇಕು, ಮತ್ತೆ ಆ ತೊಂದರೆ ನಿಮ್ಗೆ ಆಗ್ಬಾರ್ದು ಅಂತ ಆ ರೀತಿ ಒಂದು ಏನಾದ್ರೆ ಸ್ಟೆಪ್ ತಗೋಬೇಕು ಕಾಂಪ್ರಮೈಸ್. ಅದು ನಿಮ್ಗೆ ಒಳ್ಳೇದಿದೆ ಕಾಂಪ್ರಮೈಸ್ ಮಾಡ್ಬೋದಂದ್ರೆ ಮಾಡ್ಕೋಬಹುದು. ನೀವು ಅಲ್ಲ ಅಂತಂದ್ರೆ ಕಾಂಪ್ರಮೈಸ್ ನಿಮ್ಗೆ ಯಾರು ಒತ್ತಾಯ ಮಾಡಕ್ ಆಗಲ್ಲ. ಅದ್ರ ದುಡ್ಡು ಮಾತ್ರ ತಗೊಳಕ್ ಆಗಲ್ಲ, ಕಂಪ್ಲೇಂಟ್ ವಿಡ್ರಾ ಮಾಡಕ್ ಆಗಲ್ಲ. ಇದು ಒಂದು ಪ್ರೊವಿಷನ್ ಇದೆ. ಇದರಲ್ಲಿ ಆಕ್ಟ್ ಹೆಂಗಿದೆ ಗೊತ್ತು, ಬಹಳ ಇಂಪಾರ್ಟೆಂಟ್. ನಾನು ಮರ್ಬಿಟ್ಟೆ ಹೇಳಕ್ಕ, ಇದರಲ್ಲಿ ಏನ್ ಕಂಪ್ಲೇಂಟ್ ಆಗಿದೆ, ಯಾವುದೇ ರೀತಿ ಎನ್ಕ್ವೈರಿ ನಡೀತಾ ಇದೆ, ಯಾವುದೇ ಡಿಸಿಷನ್ ಆಗಿದೆಲ್ಲ, ಇದು ಟೋಟಲಿ ಪಬ್ಲಿಷ್ ಆಗಬಾರ್ದು ಅಂತಿದೆ. ಇದು ಫುಲ್ ಕಾನ್ಫಿಡೆನ್ಷಿಯಲ್ ಇರಬೇಕು ಅಂತಿದೆ. ಸೊ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಥವಾ ಏನ್ ಆಕ್ಷನ್ ತಗೊಂಡಿದ್ದಾರೆ, ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಇವು ಯಾವುದೇ ವಿಷಯಗಳು ಬರ ಪಬ್ಲಿಕ್ ಅಲ್ಲಿ ಏನಂದ್ರೆ ಪಬ್ಲಿಷ್ ಆಗೋದಿಲ್ಲ. ಈಗ ನೀವು ಫ್ರೆಂಡ್ ಆಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಇಂಟರ್ನಲ್ ಕಮಿಟಿಗಂತೂ ಗೊತ್ತಿರೇ, ಹೊರಗಡೆ ಡಿಸ್ಪ್ಲೇ ಮಾಡಬಾರ್ದು, ಪಬ್ಲಿಷ್ ಮಾಡಬಾರ್ದು ಪ್ರೊವಿಷನ್ ಇದೆ. ಯಾವುದೇ ರೀತಿ ಇದ್ರ ರಿಪೋರ್ಟ್ ಇರಲಿ, ನೀವು ಕಂಪ್ಲೇಂಟ್ ಕೊಟ್ಟಿನ ಡಿಟೇಲ್ಸ್ ಇರಲಿ, ಯಾವುದೇ ಡಿಸಿಷನ್ ಆಗಿರಲಿ, ಇವು ಹೊರಗಡೆ ಪಬ್ಲಿಷ್ ಮಾಡಬಾರ್ದು, ಪಬ್ಲಿಕ್ ಅಲ್ಲಿ ತರಬಾರ್ದು ಅಂತಿದೆ. ಅಂದ್ರೆ ಏನಂದ್ರೆ ಅದು ಪನಿಷ್ಮೆಂಟ್ ಕೂಡ ಇದೆ. ಈಗ ನೀವು ಕಂಪ್ಲೇಂಟ್ ಕೊಡ್ತೀವಿ ಅಂತಂದ್ರೆ ಇಂಟರ್ನಲ್ ಕಮಿಟಿಗಂತೂ ಗೊತ್ತಾಗುತ್ತಲ್ಲ, ಮತ್ ಆಮೇಲೆ ಅಪೋಸಿಟ್ ಏನಿರ್ತಾನ ಅವನಿಗೂ ಗೊತ್ತಾಗುತ್ತಲ್ಲ. ಅವ್ರಿಗೆ ಗೊತ್ತಾಗಬಾರ್ದಂತ ಆ ಸೀಕ್ರೆಟ್ ಮೇಂಟೈನ್ ಮಾಡ್ಲಕ್ ಬರಲ್ಲ. ಅವನಿಗಾರ ನೋಟಿಸ್ ಕೊಡ್ಬೇಕಾಗತ್ತಲ್ಲ, ಅವ ಪ್ರೆಸೆಂಟ್ ಆಗ್ಬೇಕಲ್ಲ, ಅದ್ರಲ್ಲೇ ಎನ್ಕ್ವೈರಿ ನಡಿಬೇಕಲ್ಲ. ಇಲ್ಲ ಡಿಸ್ಪ್ಲೇ ಆಗ್ಬಾರ್ದು ಅನ್ನೋದು ಏನ್ ಉದ್ದೇಶ? ಕಂಪ್ಲೇಂಟ್ ಕೊಡ್ಲಕ್ ಧೈರ್ಯ ಇದಕ್ಕೆ ಹೆಸರು ಗೊತ್ತಾಗ್ಬಾರ್ದು ಅನ್ನೋದು ಏನಿರುತ್ತೆ? ಕಂಪ್ಲೇಂಟ್ ಒಂದ್ ಕಡೆ ಕೊಡ್ತಾ ಇದೀರಿ, ಒಂದು ಸ್ಟ್ರಾಂಗ್ ಸ್ಟೆಪ್ ತಗೋತಾ ಇದೀರಿ, ಅದ್ರ ಮುಚ್ಚಿರ್ಬೇಕು ಅನ್ನೋದು ಏನ್ ಉದ್ದೇಶ? ನೀವು ಕಂಪ್ಲೇಂಟ್ ಕೊಡ್ತಿದ್ದಕ್ಕ ನೀವು ಗ್ರೇಟ್ ಆಗ್ತಿರೋ ಹೊರತು ನಿಮ್ಗೆ ಯಾವುದೇ ರೀತಿ ಇಲ್ಲ ಅಂತಂದ್ರೆ ಯಾರು ಬೇಕಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಈಗ ನಿಮ್ಗೇನ್ ಬೇಕಾಗಿತ್ತು ಕಂಪ್ಲೇಂಟ್ ಕೊಡ್ತಿದೆ ಅಂತ ನಮ್ಗೆ ಯಾರು ಕೊಡಬೇಕಲ್ಲ. ಅದು ಮಾರಲ್ ಸಪೋರ್ಟ್, ಬೀಯಿಂಗ್ ಎ ಫ್ರೆಂಡ್ ಯು ಹ್ಯಾವ್ ಟು ಡೂ ಇಟ್. ಮಾಡಿದ್ರೆ ಓಪನ್ ಆಗಿ ಮಾಡ್ಬೇಕು ಸಪೋರ್ಟ್. ಅರ್ಧ ಮಾಡಿ ಅದನ್ನ ಸಪೋರ್ಟ್ ಮಾಡೋದಿಲ್ಲ ಅಂತಂದ್ರೆ ಅದು ಫ್ರೆಂಡ್ ಮಾಡೋ ಕೆಲಸನೂ ಇಲ್ಲ. ಸಫರ್ ಯಾವಾಗ ಫ್ರೆಂಡ್ ಆಗ್ತಾ ಇದಾರ ಅಂತ ಹೇಳಿ ನಿಮ್ಗೆ ಆ ರೀತಿ ಒಂದು ಮಾರಲ್ ಸಪೋರ್ಟ್ ಕೊಡ್ಬೇಕಂತ ಇದ್ರಿ ಅಂತಂದ್ರೆ ಯು ಆರ್ ಎ ರಿಯಲ್ ಫ್ರೆಂಡ್, ಟ್ರೂ ಫ್ರೆಂಡ್ ಅಂತಂದ್ರೆ ನೀವು ಬಿಹೈಂಡ್ ಸ್ಕ್ರೀನ್ ಪ್ಲೇ ಮಾಡಕ್ ಬೇಡ. ಬೀಯಿಂಗ್ ಎ ಟ್ರೂ ಫ್ರೆಂಡ್, ರಿಯಲ್ ಫ್ರೆಂಡ್, ಓಪನ್ ಆಗಿ ನಿಮ್ಮ ಫ್ರೆಂಡಿಗೆ ಸಪೋರ್ಟ್ ಮಾಡಿ. ವ್ಯಕ್ತಿ ನೋಡೋರು ಇರ್ಬೋದು ಅಥವಾ ನೀವು ಹೇಳಿದವ್ರು ಇರ್ಬೋದು, ಇಲ್ಲಿ ಕೆಲವೊಂದ್ಸರಿ ಫ್ರೆಂಡ್ಸ್ ಕೂಡ ಮಾತಾಡ್ತಿರಲ್ವ, ಏನಂತ ಇವತ್ತೆಲ್ಲ ಬಹಳ ಹಿಂಗೆಲ್ಲ ಇತ್ತು ಆಫೀಸ್ನಲ್ಲಿ, ಆ ಮನುಷ್ಯ ಹಿಂಗೆ ಮಾಡ್ದ, ಈ ಮನುಷ್ಯ ಹಿಂಗೆ ಮಾಡ್ದ, ಅವ್ನು ಇದೆಲ್ಲ ಹೇಳ್ತಿರಲ್ವಾ. ನೀವು ಹೇಳಿದ ಸಹಿತ ಅವ್ರು ಹೇಳ್ತಾರೆ ನೋಡಿ, ಎವಿಡೆನ್ಸ್ ಅಂದ್ರೆ ನಾವು 5 ಅಂತ ಹೇಳ್ತೀವಿ, ಇವರು ಪಂಚಾಯತ್ ಅಂತ ಹೇಳ್ತೀವಿ. ಖಂಡಿತ ನೋಡಿಲ್ಲ ಅಂತಾನೆ ಏನಿಲ್ಲ, ಕಿವಿಗೆ ಕೇಳೋರು ಇರಬಹುದು, ಕಿವಿಗೆ ಕೇಳೋರು ಸಹಿತ ಅದರಲ್ಲಿ ಬರ್ತಾರೆ. ಖಂಡಿತ ನೋಡೋರು ಬರ್ತಾರೆ, ಕಿವಿಗೆ ಕೇಳೋರು, ಫೀಲ್ ಮಾಡೋರು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಅದಕ್ಕಾಗಿ ಅಂತ ಸಂದರ್ಭದಲ್ಲಿ ನೀವು ಜಸ್ಟ್ ಮೆನ್ಷನ್ ದಿ ನೇಮ್ ಆಫ್ ದಟ್ ವಿಟ್ನೆಸ್. ನೀವು ವ್ಯಾಲ್ಯೂ ಇರ್ತೀರಿ, ನಿಮ್ಮ ಫ್ರೆಂಡ್ಸ್ ಇನ್ನೊಬ್ರಿಗೆ ವ್ಯಾಲ್ಯೂ ಇರ್ತೀರಿ, ಅದು ಅವ್ರ ಹೆಸರಾಗಿ ನಾವು ತರ ಇನ್ಸಿಡೆಂಟ್ ಆದ ತಕ್ಷಣ ಹೋಗಿ ಈಗ
ಸಪೋರ್ಟ್ ಮಾಡ್ಕೊಂಡು ಬಿಡ್ತಾರೆ. ಕಂಪ್ಲೇಂಟ್ ಕೊಡೋರಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ. ಕಂಪ್ಲೇಂಟ್ ಕೊಡಲಿಕ್ಕೆ ನಿಮ್ಮನ್ನು ಒಂದು ಸ್ಟೇಟ್ಮೆಂಟ್ ಸಾಕು. ಬಟ್ ನಿಮ್ಮ ಕೇಸ್ ಸ್ಟ್ಯಾಂಡರ್ಡ್ ಇದೆ, ಅವರು ಸಪೋರ್ಟ್ ಮಾಡಿ ಹೀಗೆ. ಆಮೇಲೆ ಇಂಟೆನ್ಷನ್ ಯಾರು ಮಾಡ್ತಾರೆ ಕಮಿಟಿದವರು ಏನಂತೆ ಯಾವ ಸಂದರ್ಭದಲ್ಲಿ ನೀವು ಕೊಟ್ಟರು ಅಂತ ಹೇಳಿ. ಸಪೋಸ್ ಆಕ್ಚುಲಿ ಹರಾಸ್ಮೆಂಟ್ ಆಗಿದೆಯೋ ಇಲ್ಲೋ ಅಂತ ಅವ್ರಿಗೆ ಅನಿಸಿದ್ರೆ ನೀವು ಸೋಲ್ ವಿಟ್ನೆಸ್ ಏನು ಹೇಳ್ತೀವಿ, ಸೋಲ್ ಎವಿಡೆನ್ಸ್ ಸಹಿತ ಕಮಿಟಿನಲ್ಲಿ ಒಂದು ಪಾಸಿಟಿವ್ ರಿಪೋರ್ಟ್ ಕೊಡಬಹುದು. ಈಗ ಅದೇ ಈಗ ಅದೇ ನೋಡಿ, ನಾವು ಈಗ ಮೇಡಮ್ ಅವ್ರು ಕೇಳಿದ ಸೇಮ್ ಲೈನ್ ಅಲ್ಲಿ ಕ್ವಶನ್ ಇತ್ತು, ಸೇಮ್ ಲೈನ್. ಸೊ ಅದಕ್ಕೆ ಅಲ್ಲಿ ಅವರಿಗೆ ಯಾವ ವ್ಯಕ್ತಿಯ ವಿರುದ್ಧ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವನ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಬಹುದು. ಆ ವ್ಯಕ್ತಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಅನ್ನೋದು ಎಲ್ಲಿ ಗೊತ್ತಾಗಿದೆ? On behalf of my friend. In that case, that person, the accused, can harass me as well. So whether there is any provision for my safety, who has raised the complaint? Safety ಏನು ಅಲ್ಲ ಸೇಫ್ಟಿ ಏನು ಕೇಳಿದ್ರಿ ನೀವು? ಅದೇ ಪೊಲೀಸ್ ಪ್ರೊಟೆಕ್ಷನ್ ಕೇಳ್ತಾ ಇದ್ದೀರಾ? ಆ ಥರ ಇಲ್ಲ ಅಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಕೇಳಿ ಈಗೇನೇ ಥಿಂಕ್ ಮಾಡ್ತಾ ಇದ್ದೀರಾ? ಅದೇನಿಲ್ಲ ಅಲ್ವಾ? ಮತ್ತೆ ನೀವು ಅದೇನೆ ಒಂದ್ ಸೆಕೆಂಡ್ ಯಾರಿಗೆ ಅನ್ಯಾಯ ಮಾಡಿದ್ರು ಅವ್ರಿಗೆ ಬಿಟ್ಬಿಡ್ತಾರೆ, ಯಾರು ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಮಾಡಬಹುದು ಅಂತ ಇದೆ. ಸೊ ಅವಾಗ ನೀವು ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ, ಕಂಪ್ಲೇಂಟ್ ಯಾರಿದ್ರಿ, ನೀವೇ ಅವ್ರಿಗೆ ಇಲ್ಲಿಂದ ದೂರ ಕಳಿಸಿ ಅಂತ ಕೇಳಬಹುದು ಒಂದು. ಅಥವಾ ನಿಮ್ಗೆ ಅವ್ರಿಗೆ ಯಾವ ರೀತಿ ಹರಾಸ್ಮೆಂಟ್ ಮಾಡಬಹುದು, ನಿಮಗೆ ಡ್ಯೂಟಿ ಅಸೈನ್ ಮಾಡುವಾಗ ಅವ್ರಿಗೆ ಏನಾದ್ರು ತೊಂದರೆ ಮಾಡಬಹುದು. ನಿಮಗೆ ರಿಪೀಟೆಡ್ಲಿ ನಿಮಗೆ ನೈಟ್ ಶಿಫ್ಟ್ ಕೊಡ್ತಿರ್ಬೋದು, ರಿಪೀಟೆಡ್ಲಿ ನೀವು ದೂರ ಹುಡುಗಿ ಕಳಿಸ್ತಿರ್ಬೋದು. ಸೊ ಅವ್ರಿಗೆ ಅಲ್ಲಿ ಕೇಳಬಹುದು, ನಾಟ್ ಆಥರೈಸ್ ಟು ಅಸೈನ್ ಮೈ ಡ್ಯೂಟಿ ಅಂತ. ನನಗೆ ಕೆಲಸಕ್ಕೆ ಕಳಿಸುವಂತ ಅಧಿಕಾರ ಏನಿದೆ ಅವ್ನ ಕಡೆಯಿಂದ ಸ್ವಲ್ಪ ದಿವಸ ತಡೆ ಹಿಡಿಗೆ ಅಂತ ಕೇಳಬಹುದು. ಅದೇ ಇಂಟರ್ವ್ಯೂ ಮಾಡೋದು, ಇಂಟರ್ವ್ಯೂ ಏನಲ್ಲ ನೋಡಿಯಮ್ಮ, ನೀವು ಭವಿಷ್ಯ ಹೇಳಿಕೆ ಇಲ್ಲ, ನೀವು ಭವಿಷ್ಯ ಹೇಳಿಕೆ ಯಾಕೆ ಚೇಂಜ್ ಆಗುವುದು ನೀವು ಗಮನ ಕೊಡಿ. ಈಗ ಪಾಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡುವಾಗ ಎರಡು ಕಡೆ ನೋಡಬೇಕು. ಈಗ ನಮ್ಮ ಹತ್ರ ಎಕ್ಸಾಕ್ಟ್ ಡಾಟಾ ಇಲ್ಲ ಮೇಡಮ್, ಡಾಟಾ. ಬಟ್ ಮೇಡಮ್ ಅವರು ಹಿಂಗಾಗಿ ಯೂಸ್ ಅಂಡ್ ಮಿಸ್ಯೂಸ್ ಎರಡೂ ಇದೆ. ಈಗ ನಾನು ನೋಡಿ, ನಾವು ಇಂಥ ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದೀವಿ ನಾವು. ಬಿಲ್ಸ್ ಅಂದ್ರೆ ನಿಯರ್ ಒಂದು 500 ಜನ ವರ್ಕ್ ಮಾಡ್ತಿರಬಹುದು ನನ್ನ ಅಂದಾಜಿನ ಪ್ರಕಾರ. 500 ಜನ ಮೆಂಬರ್ಸ್ ನಲ್ಲಿ ಬಹಳಷ್ಟು ಜನರಿಗೆ ಯಾರು ಇಂಟರ್ನಲ್ ಕಮಿಟಿ ಮೆಂಬರ್ ಇದ್ದಾರೆ, ಚೇರ್ಮನ್ ಇದ್ದಾರೆ ಅಂತ ಹೇಳಿ ಒಂದು ಗೊತ್ತಿಲ್ಲ. ಎಷ್ಟು ಕೇಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಹುಬ್ಳಿ ಕೇಸ್ ಮುಂದಕ್ಕೆ ಹೋದ್ರು ಅವರಿಗೆ ಸಮಾಧಾನವಾಗಿ ಕಳಿಸಿದ್ರು ಅನ್ನೋದು ನಮ್ಮ ಹತ್ರ ಡಾಟಾ ಇಲ್ಲ. ಸೊ ಹಂಗೆ ಇರೋದ್ರಿಂದ ಐ ಥಿಂಕ್ ನನಗೆ ವಿಸರ್ಜನೆ ಬಹಳ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಅಯ್ಯೋ ನನಗೆ ಇದು ನಮ್ಮ ಗೌರಿಶಂಕರ್ ಅವರು ಹೇಳಿದಾಗ ನನಗೂ ಇನ್ನೂ ಡೌಟ್ ಇದೆ. ಐ ಥಿಂಕ್ ಈ ಕಮಿಟಿ ಆಗಿರೋ ಇಲ್ಲೋ ಅಂತ ಹೇಳಿ ಮುಂದೆ ಕೂಡ ಹಂಗೆ ಕಂಟಿನ್ಯೂ ಮಾಡ್ಬೋದು. ಅದರೇನಿತ್ತು ಎಂಕ್ವೈರಿ, ಫೈನಲ್ ಎಂಕ್ವೈರಿ ಆಯಿತು, ಒಂದು ಡಿಸಿಷನ್ ಆಯಿತು, ಕಂಪ್ಲೇಂಟ್ ಅಲೋ ಆಯಿತು ಅಂತಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಆ ಒಂದು ಕಂಪ್ಲೇಂಟ್ ಪ್ರೂವ್ ಆದ ನಂತರ ಅವ ಮಾಡಿದ ಮಿಸ್ಬಿಹೇವಿಯರ್ ಏನಿದೆ ಅದು ಮಿಸ್ಕಂಡಕ್ಟ್ ಅಂತ ಏನದ ಕನ್ಸಿಡರ್ ಮಾಡಬೇಕು ಅಂತಿದೆ.
ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಸಬೇಕು ಅಂತ ಡಿ ಎನ್ಕ್ವೈರಿ. ಆ ಮಿಸ್ಕಂಡಕ್ಟ್ ಆವತ್ತು ಕನ್ಸಿಡರ್ ಡಿ ಎನ್ಕ್ವೈರಿ ಎಷ್ಟು ಡೇಂಜರ್ ಅಂತ ಗೊತ್ತು. ಅದರಲ್ಲಿ ಏನೂ ಆಗ್ಬೋದು, ಡಿಸ್ಮಿಸಲ್ ಆಗ್ಬೋದು, ಸಸ್ಪೆಂಡ್ ಆಗ್ಬೋದು, ಆ ರೀತಿನೂ ಆಕ್ಷನ್ ತಗೊಳ್ಳೋಕೆ ಪ್ರೊವಿಷನ್. ಸೊ ಓನ್ಲಿ ಟ್ರಾನ್ಸ್ಫರ್ ಮಾಡೋದಿಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೀರಿಯಸ್ನೆಸ್ ಆಫ್ ದಿ ಆಫೆನ್ಸ್, ಎಷ್ಟು ಮಟ್ಟಿಗೆ ಸೀರಿಯಸ್ನೆಸ್ ಇರುತ್ತೆ. ಅದರ ಎನ್ಕ್ವೈರಿ ರಿಪೋರ್ಟ್ ಫೈನಲ್ ಬಂತು, ಅವ್ರು ಈ ರೀತಿ ಮಾಡಿದ ಆಫೆನ್ಸ್ ಅಂತ ಕನ್ಕ್ಲೂಷನ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಡಿ ಎನ್ಕ್ವೈರಿ, ಮಿಸ್ಕಂಡಕ್ಟ್ ಅಂತ ಕನ್ಸಿಡರ್ ಮಾಡಿ. ಅದು ಬಹಳ ಸಿವಿಯರ್ ಪನಿಷ್ಮೆಂಟ್ ಇದೆ. ಸುಮ್ಮನೆ ಟ್ರಾನ್ಸ್ಫರ್ ಮಾಡೋದು ಒಂದೇ, ಈವನ್ ಅವ್ನು ಇನ್ಕ್ರಿಮೆಂಟ್ ಕ್ಲಾಸ್ಬೋದು, ಅವ್ನ ಸ್ಯಾಲರಿ ಡಿಡಕ್ಟ್ ಮಾಡ್ಬೋದು, ಈ ರೀತಿ ಎಲ್ಲ ಹರಾಸ್ಮೆಂಟ್ ಆಗುತ್ತೆ. ಫೈನಾನ್ಷಿಯಲಿ ಟಾರ್ಚರ್ ಆದ್ರೂ ಕೂಡ ಆ ಮನುಷ್ಯ ಆಟೋಮೆಟಿಕ್ ತಾನು ಹಾಕಿ ಬರ್ತಿಲ್ಲ. ಅವ್ರು ಬಂದು ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟಿನವರಿಗೆ ಹರಾಸ್ಮೆಂಟ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ. ಅಲ್ಲಿ ವಿಕ್ಟಿಮ್ ಪರವಾಗಿ ನೀವು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಆ ನಂತರ ನಿಮ್ದು ಆ ರೀತಿ ಸೆಕ್ಷುವಲ್ ಹರಾಸ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ, ನಿಮ್ಗೆ ಯು ವಿಲ್ ಬಿಕಮ್ ಅ ವಿಕ್ಟಿಮ್. ನೀವು ಮತ್ತೊಂದು ಕಂಪ್ಲೇಂಟ್ ಅವ್ರ ಮೇಲೆ ಕೊಡ್ಬೋದು. ಅಲ್ಲಿ ಫ್ರೆಂಡ್ ಪರವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು, ಈಗ ನೀವು ಟಾರ್ಗೆಟ್ ಆಗಿದ್ರಿ, ನೀವು ಹರಾಸ್ಡ್ ಆಗಿದ್ರಿ ಅಟ್ ಹಿಸ್ ಹ್ಯಾಂಡ್, ದೆನ್ ಯು ವಿಲ್ ಬಿ ಅ ವಿಕ್ಟಿಮ್. ನೀವು ಮತ್ತೆ ಒಂದು ಕಂಪ್ಲೇಂಟ್ ಅವ್ರ ಮೇಲೆ ಕೊಟ್ಟು ನೀವು ಅವ್ರ ಮೇಲೆ ಆಕ್ಷನ್ ತಗೋಲ್ಲ ಕೇಳಬಹುದು. ಈ ವಿಕ್ಟಿಮಿಗೆ ಯಾವ್ಯಾವ ಎಲ್ಲ ಫೆಸಿಲಿಟಿ ಸಿಗುತ್ತೆ, ಯಾವ್ಯಾವ ಎಲ್ಲ ರಿಲೀಫ್ ಕೊಡಬಹುದು, ಆ ಎಲ್ಲ ರಿಲೀಫ್ಸ್ ನಿಮ್ ಕಂಪ್ಲೇಂಟ್ ಅಲ್ಲಿ ಕೂಡ ನೀವು ಕೊಡಬಹುದು. ಯಾಕಂದ್ರೆ ನೀವು ಟಾರ್ಗೆಟ್ ಆಗ್ತಿರಲ್ಲ, ನಿಮ್ಮ ಹರಾಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮಾಡೋದು ಅಪೋಸಿಟ್ ಸೆಕ್ಸ್, ಅವ್ರ ಹರಾಸ್ಮೆಂಟ್ ನಿಮ್ಗೆ ಮಾಡಿದಾಗ ನೀವು ಆಸ್ ಎ ವಿಕ್ಟಿಮ್ ನೀವು ಸ್ವತಃ ನಿಮ್ ಕಂಪ್ಲೇಂಟ್ ಕೊಡಬಹುದು. ಎಲ್ಲ ರಿಲೀಫ್ಸ್ ನಿಮ್ಗೆ ಮತ್ತೆ ಅವ್ರ ಮೇಲೆ ಆಕ್ಷನ್ ತಗೋಬಹುದು, ಬೇಕಾಗಿದ್ದು ರಿಲೀಫ್ಸ್ ತಗೋಬಹುದು. ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ನಮ್ಮ ಸ್ಟಾಫ್ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಬಸ್ಸಲ್ಲಿ ಹೋಗ್ಬೇಕಾದಾಗ ಯಾರೊಬ್ಬರು ಪಬ್ಲಿಕ್ ಹರಾಸ್ಮೆಂಟ್ ಮಾಡಿದ್ರು, ಅವಾಗ ಆತನ ಹೆಸರು ಗೊತ್ತಿಲ್ಲ ನಮ್ಗೆ ಕಂಪ್ಲೇಂಟ್ ಮಾಡಲಿಕ್ಕೆ. ನಾವು ಅದು ಏನಂದ್ರೆ 30 ಸೆಕೆಂಡ್ಸು ಆ ಪರ್ಸನ್ ನೋಡಿದರೆ ಅದು ಹರಾಸ್ಮೆಂಟು, ನಮ್ಗೆ ಅವ್ರ ಹೆಸರೇ ಗೊತ್ತಿಲ್ಲ. ಈಗ ಫಸ್ಟ್ ಒಬ್ಬ ಮಹಿಳೆಗೆ ಮಾಡ್ತಾನೆ, ನೆಕ್ಸ್ಟ್ ಮುಂದೆ ಹೋಗ್ತಾ ಇನ್ನೊಬ್ಬ ಮಹಿಳೆಗೆ ಮಾತ್ರ ಆ ಥರ ಮೆಂಟಾಲಿಟಿ ಇರ್ತಾನೆ. ನಾವೀಗ ಅಗೇನೆಸ್ಟ್ ನಾವು ಹೆಂಗೆ ಕಂಪ್ಲೇಂಟ್ ಮಾಡಬೇಕು, ಈ ಸೆಕ್ಷನ್ ಹೆಂಗೆ ನಾವು ಅಪ್ಲೈ ಮಾಡ್ಕೋಬೇಕು ಆಗಿದ್ದಾಗ ನೀವೇನದ ಅಂತಂದ್ರೆ ಇಂಥ ಒಬ್ಬ ಅನ್ನೋನ್ ಪರ್ಸನ್ ಏನದ ಅಂತಂದ್ರೆ ನಮ್ಗೆ ಹರಾಸ್ಮೆಂಟ್ ಮಾಡಿದಾನ ಅಂತ ನೀವು ನಿಮ್ ಕಮಿಟಿಯಲ್ಲೂ ಕಂಪ್ಲೇಂಟ್ ಕೊಡ್ಬೋದು. ಆನಂತರ ಅವ್ರು ಎಂಕ್ವೈರಿ ಮಾಡಿ ಏನದ ಅಂತಂದ್ರೆ ಯಾವ ಪರ್ಸನ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವೇ ಫೈಂಡ್ ಔಟ್ ಮಾಡಿ ಅಟ್ಲೀಸ್ಟ್ ನಮ್ಗೆ ಏನದ ಅಂದ್ರೆ ಐಡೆಂಟಿಫಿಕೇಶನ್ ನಡೀತಾನೆ ಇರುತ್ತೆ ಮೇಡಮ್. ಈ ತರ ಒಂದು ಪಬ್ಲಿಕ್ ಅಲ್ಲಿ ನಡೀತಾ ಇರುತ್ತೆ ಮೇಡಮ್. ನೋಡಿ, ನಾನು ಹೇಳ್ತೀನಿ, ಆದಂತ ಕೊಲೆಗಳಲ್ಲಿ ಯಾವ ಕೇಸಲ್ಲಿ ಕನ್ವಿಕ್ಷನ್ ಆಗ್ತಾ ಇರಲಿಲ್ಲ. ಎಷ್ಟೋ ಕೇಸ್ಗಳು ಜಸ್ಟ್ ಒಂದು ಸಣ್ಣ ಕ್ಲೂ ಮೇಲೆ ಹೋಗಿ ಆ ನಿಜವಾದ ಆರೋಪವನ್ನು ತಂದು ಕನ್ವಿಕ್ಷನ್ ಮಾಡುವಂತ ಬಹಳಷ್ಟು ಉದಾಹರಣೆಗಳಿದೆ. ಸೊ ಅದಕ್ಕೆ ಇದರಲ್ಲಿ ಏನಿದೆ, ನೀವು 1% ವಿರುದ್ಧ ಕಂಪ್ಲೇಂಟ್ ಮಾಡ್ತೀವಿ. ಈಗ ಟೂ ಚಾಯ್ಸ್, ಒಂದು ನೀವು ಇಂಟರ್ನಲ್ ವೆರಿಫಿಕೇಷನ್ ಕೊಡಿ, ನಿಮಗೆ ಇಲ್ಲಿಂದ ಭವಿಷ್ಯ ಇನ್ವೆಸ್ಟಿಗೇಷನ್ ಮಾಡುವಂತ ಟೀಮ್ ಇಲ್ಲಿಲ್ಲ ಅಂತ ನಿರ್ಧರಿಸಿದರೆ ಯು ಕ್ಯಾನ್ ಅಪ್ರೋಚ್ ದಿ ಪೊಲೀಸ್ ಆಲ್ಸೋ. ನಿಮಗೆ ಎರಡು ಆಪ್ಷನ್ ಇದೆ, ಒಂದು ಪೊಲೀಸಿಗೆ ಅಪ್ರೋಚ್ ಆಗ್ಬೋದು, ಒಂದು ಇಂಟರ್ನಲ್ ವೆರಿಫಿಕೇಷನ್ಗೆ ಅಪ್ರೋಚ್ ಆಗ್ಬೋದು. ಸೊ ನಿಮಗೆ ಸೂಟಬಿಲಿಟಿ ಯಾವಾಗ ಅನಿಸುತ್ತೆ ಅದನ್ನು ನೀವು ಆಕ್ಟ್ ಮಾಡ್ಬೋದು. ಆಕ್ಷನ್ ತಗೋಬೇಕ್ರಿ ಏನ್ರಿ? ಇಲ್ಲಾಂದ್ರೆ ಈಗ ಕಂಪ್ಲೇಂಟ್ ಕೊಟ್ಟರು, ಇವತ್ತು ಬಾಮ್ಮ ನಾಳೆ ಬಾಮ್ಮ, ಅವ್ರಿಗೆ ಯಾರು ಇರಲ್ಲ, ಹಿಂಗೆ ಕೇಳೋರು ಹೇಳೋದು ಹೀಗೆಲ್ಲ ಹೇಳಿ ಐ ಥಿಂಕ್ ನೀವು ಕನ್ವಿನ್ಸ್ ಆಗ್ತೀರಿ ಅಂತ ಅನ್ಕೊಳ್ಳಿ. ನಾವು ಬಾಲ್ಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಮಾಡ್ತಾ ಇದ್ದರೆ ಅದು ಒಬ್ಬ ವ್ಯಕ್ತಿ ಹೇಳ್ತಾರೆ, ಅದು ಕರಪ್ಷನ್ ರಿಲೇಟೆಡ್ ಇತ್ತು. ಅದು ಸರ್ ಕರಪ್ಷನ್ ಮಾಡೋದೆಲ್ಲ ಗುಂಡಾಕಿ ಶೂಟ್ ಮಾಡಿಬಿಡಬೇಕು ಅವರಿಗೆಲ್ಲ. ಅವಾಗಲೇ ವಿತಿನ್ 24 hours ಹೇಳಿದ್ರೆ ವಿತಿನ್ ಸ್ಟಾಕ್ ಪೀರಿಯಡ್ನಲ್ಲಿ ಅವರಿಗೆ ಮಾಡಬೇಕು. ಹೌದಾ, ನಾವು ಅದೆಲ್ಲ ಆಗೋದಕ್ಕಿಲ್ಲಪ್ಪ, ನಾವೆಲ್ಲ ಡೆಮೋಕ್ರಾಟಿಕ್ ಸೆಟಪ್ನಲ್ಲಿ ಇದೀವಿ. ಒಂದು ಸೆಕೆಂಡ್ ಏನಂತ ಹೇಳಿದ್ರೆ ನಾವು ಸಿವಿಲೈಸ್ಡ್ ಸೊಸೈಟಿನಲ್ಲಿ ಇದ್ವಿ. ಇದೆಲ್ಲ ಯಾವಾಗಿತ್ತು ಹೇಳ್ರಿ? ಕಡೆಗೆ ಕಣ್ಣು ಕೈಗೆ ಕೈ ಅಂತ ಹೇಳಿದ್ರೆ ಕಾನೂನು ಯಾವಾಗಿತ್ತು ಅಂದರೆ ಅನಾಗರಿಕ ಸಮಾಜದಲ್ಲಿ ಇತ್ತು, ನಾಗರಿಕ ಸಮಾಜದಲ್ಲಿ ಅಲ್ಲ. ನಾವು ನಾಗರಿಕ ಸಮಾಜದಲ್ಲಿ ಇದೀವಿ ಅಂತ ಹೇಳಿದ್ರೆ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಬೇಕು. ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನೀವು ಹೇಳಿದ ತಕ್ಷಣ ನೀವು ಸತ್ಯನೇ ಹೇಳ್ತಾ ಇದ್ದೀರಿ, ಸತ್ಯದ ಏನಂತಾರೆ ಸತ್ಯದ ಏಜೆಂಟ್ ಅಂತ ನಿಮಗೆ ನಾವು ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅವ್ರಿಗೂ ಕೇಳಬೇಕು, ಅವ್ರಿಗೂ ಕೇಳಬೇಕು ಏನಿದೆ ಅಂತ ಹೇಳಿ. ಅವ್ರಿಗೆ ಲಾ ಮ್ಯಾಂಡೇಟ್ಸ್ ಇರೋದು ಏನಂದ್ರೆ 7 days ನೋಟಿಸ್ ಕೊಡಬೇಕು ಅಂತ ಇದೆ ಅವರಿಗೆ. 7 days ನೋಟಿಸ್ ಕೊಡಬೇಕು ಅವರಿಗೆ, ಅಲ್ಲಿವರೆಗೆ ಇಲ್ಲ. ಸೊ ಅದಕ್ಕಾಗಿ ಆಮೇಲೆ ಏನಪ್ಪ ಇನ್ಸ್ಟೆನ್ಸ್ ಸ್ಟ್ರಾಂಗ್ ಇರ್ತದೆ ಈ ಮನುಷ್ಯನಿಗೆ ಏನು ಬ್ಯಾಕ್ಗ್ರೌಂಡ್ ಅಂತ ಕೇಳಿದ್ರೆ ನನಗೆ ಒಬ್ಬರು ಹೇಳಿದ್ರು, ಸರಿ ಇವ್ರ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ಇವರಿಗೆ ಶೂಟ್ ಮಾಡಬೇಕು ಹಂಗದ ನಿಮ್ಮ ಅಂತ ಹೇಳಿದ್ರು. ಏನಿದೆ ಅಂತ ಹೇಳಿದ್ರೆ ನೋಡಿ, ಕರಪ್ಷನ್ ಅಂದ್ರೆ ಒಂದೇ ರೀತಿ ಇದೆ, ದುಡ್ಡು ಕೊಟ್ಟರೆ ಮಾತ್ರ ಕರಪ್ಷನ್ ಆಗೋದಿಲ್ಲ.
ಬೇರೆ ಬೇರೆ ರೀತಿಯಲ್ಲೂ ಸಹಿತ ಕರಪ್ಷನ್ ಅದರಲ್ಲಿ ಇಟ್ಕೊಳ್ಳೋದು. ಈ ಅಪ್ಪ ಏನ್ ಮಾಡೋದು ಅಂದ್ರೆ ಇವನಿಗೆ ಇರೋದಿಲ್ಲ ಹುಮ್ನಾಬಾದ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ಕಾಲೇಜಲ್ಲಿ, ಅಲ್ಲಿ ಡ್ಯೂಟಿಗೆ ಹೋಗೋದಿಲ್ಲ, ಇಲ್ಲಿ ಅವನ ಹೆಸರಲ್ಲಿ ಒಂದು ಸಂಸ್ಥೆ ತೆಗೆದೇನೆ ಅಲ್ಲಿ ಪಾಠ ಮಾಡ್ತಾನೆ. ಈಗ ನೀವು ಹೇಳಿ ಇದು ಕರಪ್ಷನ್ ಅಲ್ಲಿ ಬರೋದಿಲ್ಲ ಸರ್, ಅವ್ನು ಸಂಬಳ ತಿಂತಾ ಇರೋದು ಸರ್ಕಾರದಿಂದ, ಪಾಠ ಮಾಡ್ತಾ ಇರೋದು ಅವರ ಮನೆಯ ಅವ್ರ ಕುಟುಂಬ ಸದಸ್ಯರ ಒಂದು ಸಂಸ್ಥೆ. ಸೊ ಇಟ್ ಇಸ್ ನಾಟ್ ಅಮೌಂಟ್ ಅವೇ ಇದು ಕರಪ್ಷನ್ ಅಲ್ವಾ? ಮತ್ತೆ ಹಾಗೆ ಶೂಟ್ ಮಾಡ್ಬೇಕಾದ್ರೆ ಯಾರನ್ನ ಮಾಡ್ಬೇಕಾಗಿತ್ತು? ಶೂಟ್ ಮಾಡ್ಬೇಕಾದ್ರೆ ಯಾರನ್ನ ಮಾಡ್ಬೇಕಾಗಿತ್ತು? ಫಸ್ಟ್ ಅವ್ರಿಗೆ ಮಾಡ್ಬೇಕಾಗಿತ್ತು. ಸೊ ಅದಕ್ಕಾಗಿ ಆ ಥರ ನಾವು ಅನಾಗರಿಕ ವ್ಯವಸ್ಥೆಗೆ ನಾವು ಹೋಗ್ಲಿಕ್ಕಿಲ್ಲ. ಆಲ್ರೆಡಿ ಏನು ಸಿಸ್ಟಮ್ ಇದೆ, ಸಿಸ್ಟಮ್ ಆಲ್ರೆಡಿ ಸೆಟಪ್ ಆಗಿದೆ. ಸಿಸ್ಟಮ್ ಸೆಟಪ್ ಆದಮೇಲೆ ನಾವು ಅದನ್ನು ವಿರುದ್ಧ ಹೋಗ್ಲಿಕ್ಕೆ ಇಲ್ಲ. ಮತ್ತೆ ನೋಡಿ, ಇದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಆದಂಥ ಕಾನೂನು ಇದು. ಮೇಡಮ್ ಅವ್ರಿಗೆ ಹೇಳಿದಂಗೆ 1997ಕ್ಕಿಂತ ಮೊದಲು ಈ ಥರದ ಯಾವುದೋ ಒಂದು ವ್ಯವಸ್ಥೆನೇ ಇರಲಿಲ್ಲ, ಮೆಕ್ಯಾನಿಸಮ್ ಇರಲಿಲ್ಲ. ಸೊ ಈ ಮೆಕ್ಯಾನಿಸಮ್ ನಮಗೆ ಪ್ರೊವೈಡ್ ಮಾಡಿರೋದು ಹನ್ನೆರಡು ಸುಪ್ರೀಂ ಕೋರ್ಟ್. ನಾವು ಅವರಿಗೆ ಗ್ರೇಟ್ಫುಲ್ ಇರಬೇಕು ಅವರಿಗೆ. ಅದಕ್ಕೆ ನೀವು ಹೇಳೋದಾದ್ರೆ ಬಹಳಷ್ಟು ಜನ ಎಲ್ಲರೂ ಹೊರಗೆ ಇರಬೇಕಾಗುತ್ತೆ, ಹಂಗಾಗಲಿಕ್ಕಿಲ್ಲ. ಮೇಡಮ್ ಅವರು, ಅನಿತಾ ಮೂಲ್ಗೆ ಮೇಡಮ್ ಅವರು ಕಾನೂನಿನ ಹಿನ್ನೆಲೆ, ಅದರಲ್ಲಿರ್ತಕ್ಕಂಥ ಸಮಿತಿಗಳ ರಚನೆ, ಕರ್ತವ್ಯ ಮತ್ತು ಜವಾಬ್ದಾರಿಗಳು, ಹೆಣ್ಣಂದ್ರೇನು, ಜೀವನ ಅಂದರೆ ಅದರಲ್ಲಿ ಡಿಗ್ನಿಟಿ ಮತ್ತು ಮೀನಿಂಗ್ಫುಲ್ ಲೈಫ್ ಹೆಂಗೆ, ಈ ಥರ ಮಹಿಳೆ ಯಾವ ರೀತಿಯಾಗಿ ಕಂಪ್ಲೇಂಟನ್ನು ದರ್ಜ್ ಮಾಡ್ಬೋದು, ದೂರನ್ನು ಕೊಡ್ಬೋದು, ಅದರ ಬಗ್ಗೆ ಸವಿಸ್ತಾರವಾಗಿ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅಭಿನಂದಿಸ್ತಾರೆ. ಮುಂದುವರಿದ ಭಾಗವಾಗಿ ತಾವೆಲ್ಲರೂ ಏನೆಲ್ಲ ತಿಳ್ಕೊಂಡಿದ್ರಿ, ತಮ್ಮಲ್ಲಿದ್ದ ಈ ಒಂದು ಕಾಯ್ದೆ ಬಗ್ಗೆ ಡೌಟ್ಸು, ಪ್ರಶ್ನೆಗಳನ್ನು ತಮ್ಮಿಂದ ಕೇಳಿ ಅದಕ್ಕೆ ಸಮಸ್ಯೆಗೆ ಸಮಾಧಾನವನ್ನ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಇರೋದಂತ ಮನವರಿಕೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ನೀವು ತಿಳಿದ ಸಲಕ್ಕೆ ನಿಮಗೆಲ್ಲ ಡೌಟ್ಸ್ ಹೊರಗಡೆ ಬಂದವ. ಮನಪೂರ್ವವಾಗಿ ತಮ್ಮ ತಿಳಿಯುವ ಹಾಗೆ ಆ ಪ್ರಶ್ನೆಗೆ ಉತ್ತರವನ್ನ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ನೀಡಿದ್ದಾರೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಈ ಒಂದು ಅರ್ಥಗರ್ಭಿತ, ಅರ್ಥಪೂರ್ಣ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಈ ಒಂದು ಕಾಯ್ದೆ ಮತ್ತು ಕಾರ್ಯಕ್ರಮವನ್ನ ಈ ಒಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಅಧೀಕ್ಷಕರು, ಬ್ರಿಮ್ಸ್ ಆಸ್ಪತ್ರೆ ಬೀದರ್ ಅವರಿಗೆ ತಾವೆಲ್ಲರ ಸರಿಯಾದ ಸಮಯಕ್ಕೆ ಬಂದು ಏನಂತಂದ್ರೆ ತಾವೆಲ್ಲರೂ ಕೂತ್ಕೊಂಡು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಎಲ್ಲದನ್ನ ಮನಗಾಣಿಸಿ ಏನಂತಂದ್ರೆ ತಾವಿರ್ತಕ್ಕಂಥ ಡೌಟ್ಸ್ಗಳೆಲ್ಲ ಕೇಳಿದ್ರಿ. ಒಟ್ಟಾರೆ ಈ ಕಾರ್ಯಕ್ರಮ ಏನಂತಂದ್ರೆ ಯಶಸ್ವಿಗೊಳಿಸೋದು ಅಂತ ಹೇಳಿ ನಾವೆಲ್ಲರೂ ಸಾಕ್ಷೀಭೂತರಾಗಿದ್ದೇವೆ ಅಂತ ಹೇಳಿ ಗೌರವಾನ್ವಿತ ನ್ಯಾಯಾಧೀಶರುಗಳು ಮತ್ತು ಹಿರಿಯ ವಕೀಲರಿಗೂ, ವೈದ್ಯಾಧಿಕಾರಿಗಳಿಗೂ ಎಲ್ಲರಿಗೂ ಧನ್ಯವಾದ.